ಗುರುಜಿ ನಾನು ಬಾಗಲಕೋಟೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ. ಬಾಗಲಕೋಟೆ. ಹಾ ಗುರುಜಿ. ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ? ಗುರುಜಿ ಒಂದೇ ಸಲ ಮಾತಾಡಿದ್ನಿ ಗುರುಜಿ, ಲೈನ್ ಕಟ್ ಆಯ್ತು ಗುರುಜಿ. ಅಂದ್ರೆ ಎಷ್ಟೊತ್ತು ಮಾತಾಡಿದ್ರಿ? ಒಂದ್ 2 ನಿಮಿಷ ಅಷ್ಟೇ ಮಾತಾಡಿದ್ನಿ ಗುರುಜಿ ನಾನು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಜಿ 1 ಇಯರ್ ಆಯ್ತು ಗುರುಜಿ, ಕಂಟಿನ್ಯೂಸ್ ನೋಡ್ತಾ ಇದ್ದೀನಿ, ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ತಾ ಇದ್ದೀನಿ. ಸಂತೋಷ. ನಿಮ್ಮ ಎಕ್ಸೈಟ್ಮೆಂಟ್ ಹೇಳುತ್ತೆ ಈ ಕಾರ್ಯಕ್ರಮಕ್ಕೆ ನೀವು ಯಾವ ಸ್ಥಾನ ಕೊಟ್ಟಿದ್ದೀರಿ ಅಂತ. ಥ್ಯಾಂಕ್ ಯು. ಹಾ ಗುರುಜಿ, ಥ್ಯಾಂಕ್ ಯು. ಏನ್ ಮಾಡ್ಕೊಂಡಿರೋದು? ಗುರುಜಿ ಏನ್ ಮಾಡ್ಕೊಂಡಿರೋದಪ್ಪ ಅಂದೆ. ಗುರುಜಿ ನಾನು ಜಾಬ್ಗೋಸ್ಕರ ಹುಡುಕ್ತಾ ಇದ್ದೀನಿ ಗುರುಜಿ ಈಗ. ಅಂದ್ರೆ ನೀವಿರೋದು ಬಾಗಲಕೋಟೆಲ್ಲನ ಅಥವಾ ಬೆಂಗಳೂರಲ್ಲನ? ಇಲ್ಲ ಗುರುಜಿ, ನಾನು ಇರೋದು ಬಾಗಲಕೋಟೆನಲ್ಲಿ ಇರೋದು ಗುರುಜಿ ಈಗ. ಬಾಗಲಕೋಟೆ. ಎಷ್ಟು ವರ್ಷ ನಿಮಗೆ? ಗುರುಜಿ ನಾನು ಜಾಬ್ ಟ್ರೈ ಮಾಡಕ್ಕೆ 3 ತಿಂಗಳಾಯ್ತು. ಅಲ್ಲ, ಎಷ್ಟು ವರ್ಷ ಅಂದೆ? ನಂದು ಗುರುಜಿ 25 ಗುರುಜಿ. ಓಕೆ, ಸ್ವಲ್ಪ ನಿಶಬ್ದವಾದ ಜಾಗಕ್ಕೆ ಬಂದು ಮಾತಾಡಪ್ಪ. ಒಂದ್ ಹತ್ರ ಕೂತ್ಕೋ, ದಯವಿಟ್ಟು ಕೂತ್ಕೋ. ಓಕೆ ಗುರುಜಿ. ಹಾ ಗುರುಜಿ. ಕೇಳಿಸ್ತಿದ್ಯಾ? ಹಾ ಗುರುಜಿ, ಕೇಳಿಸ್ತಾ ಇದೆ ಗುರುಜಿ. ಸಂತೋಷ, ಒಳ್ಳೆದಾಗ್ಲಿ. ಜಾಬ್ ಹುಡುಕ್ತಾ ಇದ್ದೀರಿ. ಭಗವಂತ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಒಳ್ಳೆಯ ಕೆಲಸವನ್ನ ಬೇಗ ಕೊಡುವಂತಾಗ್ಲಿ. ಶುಭವಾಗ್ಲಿ. ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು? ಅಪ್ಪ ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಗುರುಜಿ, ಅಮ್ಮ ಹೌಸ್ ವೈಫ್ ಗುರುಜಿ. ಓಕೆ. ಹಾ ಗುರುಜಿ. ಹೇಳಪ್ಪ, ಏನ್ ವಿಚಾರ ಹಂಚಿಕೊಳ್ಬೇಕು? ಗುರುಜಿ, ನನ್ ಮನ್ಸಿಗೆ ಸಿಕ್ಕಾಪಟ್ಟೆ ನೋವಾಗಿದ್ದು ಒಂದ್ ವಿಷಯ ಗುರುಜಿ. ಏನೇ ಇರ್ಲಿ, ಮನ್ಸಾರಿ ಮಾತಾಡಪ್ಪ. ಒಂದ್ ಹುಡುಗಿ ಜೊತೆ ಬಹಳ ಅಂದ್ರೆ ಬಹಳ ಇಷ್ಟಪಟ್ಟಿದ್ನಿ ಗುರುಜಿ. ಎಷ್ಟು ಇಷ್ಟಪಟ್ಟಿದ್ದೆ ಅಂದ್ರೆ ಅದು ಹೇಳಕ್ ಆಗಲ್ಲ ಗುರುಜಿ. ಈಗ ಅವಳು ಇಲ್ಲ ಈಗ, ಬಟ್ ಅವಳನ್ನ ನೆನ್ಸ್ಕೋತ ಕಣ್ಣಲ್ಲಿ ನೀರು ಬರುತ್ತೆ ಗುರುಜಿ. ಅಷ್ಟು ನನಗೆ ನೋವಾಗ್ತಾ ಇದೆ ಗುರುಜಿ ಮನಸ್ಸಲ್ಲಿ. ಅವಳಿಲ್ಲ ಅಂದ್ರೆ ಏನ್ ಅರ್ಥ ಅದು? ಅಂದ್ರೆ ಗುರುಜಿ ಇಲ್ಲ ಅಂತ. ನನ್ ಬದುಕಿನಲ್ಲಿ ಇಲ್ಲ ಗುರುಜಿ, ಅವಳು ಬದುಕಿನಲ್ಲಿ ಅವಳು ಆರಾಮಾಗಿದ್ದಾಳೆ ಗುರುಜಿ. ಆಯ್ತಪ್ಪ, ಇದೊಂಚೂರು ಆರಂಭದಿಂದ ಹೇಳಯ್ಯ. ಎಲ್ಲಿ ಶುರುವಾಗಿದ್ದು ಗುರುಜಿ? ನನ್ ಕಾಲೇಜ್ ಟೈಮಲ್ಲಿ ಗುರುಜಿ 4 ವರ್ಷ ಲವ್ ಸ್ಟೋರಿ ಗುರುಜಿ ನಮ್ದು. ಅಂದ್ರೆ ಇದು 4 ವರ್ಷದ ಹಿಂದಿಂದ ಅಥವಾ 4 ವರ್ಷನ ಈ ಪ್ರೀತಿಗೆ? 4 ವರ್ಷ ಆಯ್ತು ಗುರುಜಿ ನಮ್ದು ಅವಳದು ಪ್ರೀತಿ ಕಂಟಿನ್ಯೂ ಆಯ್ತು. ಏನು ಓದ್ತಾ ಇದ್ರಿ ಆಗ? ಗುರುಜಿ ನಾನು BSc ಫಸ್ಟ್ ಇಯರ್ ಇದ್ನಿ ಗುರುಜಿ. BSc ಫಸ್ಟ್ ಇಯರ್ ಇದ್ನಿ ಗುರುಜಿ ನಾನು. ಅವಳು ಸೆಕೆಂಡ್ ಇಯರ್ ಇದ್ಲು ಗುರುಜಿ. ಸೆಕೆಂಡ್ PUC ಇದ್ಲು ಗುರುಜಿ. ಸೊ ಅವಾಗಿಂದ ನಂದು ಅವಳು ಪ್ರೀತಿ ವಿಷಯ ಒಬ್ರೇ ಮಗನ ನೀವು? ಹಾ ಗುರುಜಿ, ಅಕ್ಕ ಒಬ್ಬಳು ಇದ್ದಾಳೆ ಗುರುಜಿ. ಅಕ್ಕಂದು ಮದುವೆ ಆಗಿದೆ ಗುರುಜಿ ಈಗ. ಸೊ ಅಕ್ಕನ ಮದುವೆ ಆಗಿದೆ, ಬಟ್ ಈಗ ನೀವು ಮನೆಯಲ್ಲಿ ನೀವು ಅಮ್ಮ ಅಪ್ಪ? ಹಾ ಗುರುಜಿ, 3 ಜನ ಇರೋದು ಗುರುಜಿ. ಓಕೆ. ಅಂದ್ರೆ ಈ ಲವ್ ಆಗೋವರೆಗೂ ಬೇರೆ ಎಲ್ಲೂ ಲವ್ ಆಗಿರ್ಲಿಲ್ಲ? ಇಲ್ಲ ಗುರುಜಿ, ನನಗೆ ಫಸ್ಟ್ ಲವ್ ಅವಳೇ ಗುರುಜಿ. ಅಲ್ಲ, ನಿಜ ಹೇಳ್ಬೇಕು. ಹಾ ಗುರುಜಿ, ಫಸ್ಟ್ ಲವ್ ಇರೋದು ಅವಳೇ ಗುರುಜಿ. ಸೊ ಅವಳು ಬಿಟ್ಟು ಹೋದ್ಮೇಲಿಂದ ನನಗೆ ಎಷ್ಟು ಇರ್ಲಿ, ನಾನು ಇನ್ನು ಬಿಡೋದ್ರ ಬಗ್ಗೆ ಬಂದೇ ಇಲ್ಲ. ಹಾ ಗುರುಜಿ. ಅಲ್ಲಿ ಪರಿಚಯ ಆಯ್ತು ಅಂತಲ್ಲಪ್ಪ, ಅಲ್ಲಿ ಇಲ್ಲದೆ ಇರೋದು ಅಲ್ಲಿ ಯಾಕೆ, ಅಲ್ಲಿ ಹೆಂಗೆ ಅಂತ? ಹಾ ಗುರುಜಿ, ಸೌಂಡ್ ಬರುತ್ತೆ. ಕೇಳಿಸ್ತಾ ಇದೆಯಾ? ಹಾ ಗುರುಜಿ, ಕೇಳಿಸ್ತಾ ಇದೆ. ಅಂದ್ರೆ ಅಲ್ಲಿವರೆಗೂ ಯಾವ ಹುಡುಗಿ ಸವಾಸಕ್ಕೆ ಹೋಗಿರ್ಲಿಲ್ಲ ಅಲ್ವನಪ್ಪ? ಇಲ್ಲ ಗುರುಜಿ, ಫಸ್ಟ್ ಹುಡುಗಿ ಆಕಿನೇ ಗುರುಜಿ. ಆಯ್ತು, ಅದನ್ನ ಹೇಳಿದೆ. ಅಲ್ಲೆಲ್ಲೂ ಇಲ್ಲದೆ ಇರೋದು ಅಲ್ಲಿ ಪ್ರೀತಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಆ ಹುಡುಗಿಯ ಏನು ಮೇಲ್ಬಿದ್ದ ಆಕೆ ಪ್ರೀತಿ ಮಾಡಿದ್ದ ಅಥವಾ ನಿಮ್ಮ ಇಚ್ಛೆಯೋ? ನನ್ನ ಇಚ್ಛೆ ಗುರುಜಿ. ನಾನೇ ಅವಳ ಹಿಂದೆ ಹೋಗಿ ನಾನು ಪ್ರೀತಿ ಮಾಡಿದ್ದೀನಿ ಗುರುಜಿ. ಆಕೆ ನಿಮ್ಗಿಂತ ಚಿಕ್ಕವರು? ನನ್ಕಿತ್ರ 1 ವರ್ಷ ಚಿಕ್ಕವಳು ಗುರುಜಿ. ಅಂದ್ರೆ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರ ಗುರುಜಿ? ಅಂದ್ರೆ ನಂದು ಕಾಸ್ಟ್ ಅವಳ ಕಾಸ್ಟ್ ಒಂದೇ ಗುರುಜಿ. ಈ ಕಾಸ್ಟ್ ಬಗ್ಗೆ ಮೊದ್ಲೇ ಗೊತ್ತಿತ್ತಾ? ಹಾ ಗುರುಜಿ, ಕಾಸ್ಟ್ ಅಂದ್ರೆ ನಮ್ಮ ಮನೆ ಲೈನ್ ನಲ್ಲಿ ಇರೋದು ಗುರುಜಿ ಅವರು. ನಮ್ಮೂರೇ ಗುರುಜಿ. ಬಟ್ ನಾವು ಈಗ ಆ ಊರ್ ಬಿಟ್ಟು ಬಿಜಾಪುರಿಗೆ ಬಂದಿದ್ವಿ ಗುರುಜಿ ನಾವು ಈಗ. ಸರಿ, ಆಯ್ತು. ಅಲ್ಲಿ ಆಕೆಗೆ ನೀವು ಪ್ರಪೋಸ್ ಅಥವಾ ನಿಮ್ಮ ಪ್ರೀತಿಯನ್ನ ನಿವೇದನೆ ಮಾಡೋಕ್ಕಿಂತ ಮುಂಚೆ ಆಕೆ ಯಾವ ಜಾತಿ ಅಥವಾ ಎಲ್ಲಿರೋದು ಅಥವಾ ಅದೆಲ್ಲ ಗೊತ್ತಿತ್ತು ಮುಂಚೆನೆ? ಹಾ ಗುರುಜಿ, ಗೊತ್ತಿತ್ತು ಗುರುಜಿ ನನಗೆ. ಸರಿ, ಹಾಗೆ ಹೇಳಿದ ಮೇಲೆ ಸಡನ್ ಆಗಿ ಒಪ್ಕೊಂಡ್ಬಿಟ್ರಾ? ಇಲ್ಲ ಗುರುಜಿ, ಅಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಫ್ಯಾಮಿಲಿ ಚೆನ್ನಾಗಿದೆ ಗುರುಜಿ. ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಂದ್ರೆ ಹೆಂಗೆ? ಅಂದ್ರೆ ಅಪ್ಪನು ಜಾಬ್ ಮಾಡ್ತಾರೆ, ನಂದು ಸ್ವಲ್ಪ ಏನೋ ಒಂದು ಸೈಡ್ ಬಿಸಿನೆಸ್ ಮನೆಯಲ್ಲಿ ಇದೆ ಗುರುಜಿ.
ಸೊ ಅದೆಲ್ಲ ನನ್ ಇನ್ಕಮ್ ಬರುತ್ತೆ ಗುರುಜಿ. ಸೊ ಹಣ ಅಥವಾ ವ್ಯವಸ್ಥೆಯ ವಿಚಾರದಲ್ಲಿ ಸ್ವಲ್ಪ ನೀವು ವ್ಯವಸ್ಥೆ ಇರೋರು ಅಥವಾ ಎಲ್ಲ ಎಲ್ಲ ಚೆನ್ನಾಗಿರೋರು? ಹಾ ಗುರುಜಿ, ಆ ತರ ನಂದೊಂದು ಫಸ್ಟ್ ಅದು ನೋಡ್ಕೊಂಡಿದ್ರು ಗುರುಜಿ ಅವರು. ಇನ್ನೊಂದು ನನ್ ಮನಸ್ಸು ಅವಳಿಂದ ಮಾತಾಡ್ತಾ ಇರೋದು ಫಸ್ಟ್ ಫ್ರೆಂಡ್ ಆಗಿದ್ವಿ ಗುರುಜಿ 6 ತಿಂಗಳು. ನಂತರ ನಂದು ಅವಳದು ಸ್ವಲ್ಪ ಮ್ಯಾಚಪ್ ಆದ್ಮೇಲೆ ಅವಳು ಓಕೆ ಅಂದ್ಲು ಗುರುಜಿ. ಸೊ 6 ತಿಂಗಳಿಗೋಸ್ಕರ ಅವ್ರು ಏನು ಹೇಳಿದಿಲ್ಲ ಗುರುಜಿ. ಆಮೇಲೆ ಅವರು ಹ್ಞೂ ಅಂದ್ರು ಗುರುಜಿ. ಸೊ 6 ತಿಂಗಳು ಏನು ಹೇಳಿರ್ಲಿಲ್ಲ. ಸೊ ಏನು ಹೇಳಿ ಮಾಡ್ತೀನಿ ಅಂತ ಒಪ್ಪಿಕೊಂಡ್ರು. ಹಾ ಗುರುಜಿ, ನಮ್ ಫ್ಯಾಮಿಲಿ ಜೊತೆ ಎಲ್ಲಾ ಮಾತಾಡಿ ನಮ್ಮ ಮನೇಲಿ ಹೆಂಗಿದ್ದಾರೆ ಎಲ್ಲ ನೋಡ್ಕೊಂಡು ಆಮೇಲೆ ಅವ್ರ ಮನೇಲಿ ನಮ್ಮ ಮನೇಲಿ ಓಕೆ ಅಂದ್ರು ಗುರುಜಿ 6 ತಿಂಗಳಿನಲ್ಲೇ. ಓಹ್, ಇಬ್ರು ಮನೇಲಿ ಒಪ್ಕೊಂಡಿದ್ರ? ಹಾ ಗುರುಜಿ. ಸೊ ಮನೆಗೆ ಒಂದ್ ನಿಮಿಷ ನಾನು ಕೇಳಿದ ಉತ್ತರ ಕೊಡು. ಹಾ ಗುರುಜಿ. ಇಬ್ರು ಪ್ರೀತಿ ಮಾಡಿ ಎಷ್ಟು ಸಮಯ ಆದ್ಮೇಲೆ ಮನೆಯವ್ರಿಗೆ ತಿಳಿಸಿದ್ರಿ ಗುರುಜಿ? ಅಂದ್ರೆ ನಾನು ಅವಳು ಫ್ರೆಂಡ್ ಆಗಿ ಅವ್ರ ಮನೆಗೆ ನಾನು ಹೋಗ್ತಿದ್ದೆ, ನನ್ ಮನೆಗೆ ಅವ್ರು ಬರ್ತಿದ್ರು ಗುರುಜಿ. ಓಕೆ, ನೀವು ಸ್ನೇಹಿತರಾಗಿದ್ದ ಕಾಲದಲ್ಲಿ ಅವ್ರ ಮನೆಗೆ ನೀವು ಹೋಗೋದು, ನಿಮ್ಮ ಮನೆಗೆ ಅವ್ರು ಬರೋದು. ಸೊ ಇಬ್ರು ಪರಿಚಯ ಅಂತ ಇಬ್ರು ಮನೆಗೂ ಗೊತ್ತಿತ್ತು? ಹಾ ಗುರುಜಿ, ಈ ತರ ಗೊತ್ತಿತ್ತು. ಆದ್ರೆ ನಾನು ನಮ್ಮ ಮನೇಲಿ ಹೇಳ್ಕೊಂಡಿದ್ದೆ ಗುರುಜಿ, ಇವಳು ನಾನು ಇಷ್ಟ ಆಗ್ತಾ ಇದ್ದಾಳೆ, ನಾ ಇವಳನ್ನ ಮದುವೆ ಆಗ್ತೀನಿ. ಸೊ ನಮ್ಮ ಮನೇಲಿ ನಾನು ಹೇಳ್ಕೊಂಡಿದ್ದೆ ಗುರುಜಿ. ನಾನು ಏನಂತ? ಈ ಹುಡುಗಿ ಇಷ್ಟ ಆಗ್ತಾ ಇದ್ದಾಳೆ ನನ್ಗೆ, ಸೊ ಮುಂದೆ ಏನಾದ್ರೆ ಇವಳನ್ನ ಮದುವೆ ಆಗ್ತೀನಿ ಅಂತಂದು ನಾನು ಹೇಳ್ಕೊಂಡಿದ್ದೆ ಗುರುಜಿ ಮನೇಲಿ. ಮೊದ್ಲೇ ಹೇಳಿದ್ನಿ ಗುರುಜಿ. ಓಕೆ. ಸೊ ಅವ್ರ ಮನೇಲಿ ಏನಂತಾರೆ ನೋಡು, ಓಕೆ ಅಂದ್ರೆ ಓಕೆ, ನಂದೇನಿಲ್ಲ ಅಂತ ನಮ್ಮ ಮನೇಲಿ ಅಂದಿದ್ರು ಗುರುಜಿ. ಓಕೆ. ಹಂಗೆ ನಾನು ಹಂಗೆ ಅವ್ರ ಜೊತೆ ಮಾತಾಡಿ ಅವ್ರ ಫ್ಯಾಮಿಲಿಗೆ ಅಟ್ಯಾಚ್ಮೆಂಟ್ ಆಯ್ತು ಗುರುಜಿ. ನಾನು ಧ್ವನಿ ಕಟ್ ಆಗ್ತಿದ್ಯಪ್ಪ ಸರ್. ಅಂದ್ರೆ ಅವರು ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಅಟ್ಯಾಚ್ಮೆಂಟ್ ಆದ್ರು ಗುರುಜಿ, ಮಾತಾಡಿ ನಿಯರ್. ಸೊ ಹುಡುಗನ ಚೆನ್ನಾಗಿದ್ದಾನೆ, ಓಕೆ, ನಮ್ಗೆ ಓಕೆ. ಸೊ ಅವಳಿಗೆ ಓಕೆ ಆಗಿತ್ತು ಗುರುಜಿ. ಓಕೆ. ಆ ತರ ನಮ್ದು ಸ್ಟಾರ್ಟ್ ಆಗಿತ್ತು ಗುರುಜಿ ಸ್ಟಾರ್ಟಿಂಗ್. ಸೊ ಮನೆಯವ್ರಿಗೆಲ್ಲ ಗೊತ್ತಿತ್ತು? ಹಾ ಗುರುಜಿ, ಗೊತ್ತಿತ್ತು. ಈ ಪ್ರೀತಿ ಅನ್ನೋ ವಿಚಾರ ಅಫಿಷಿಯಲ್ ಆಗಿ ಗೊತ್ತಾಗಿದೆ ಎಷ್ಟು ಸಮಯ ಆದ್ಮೇಲೆ, ಅಂದ್ರೆ ಅವ್ರ ಮನೆಯವ್ರಿಗೆ? ಹಾ ಗುರುಜಿ, ಹೌದು ಗುರುಜಿ. ಒಂದು 4 ತಿಂಗಳ ಆದ್ಮೇಲೆ ಗೊತ್ತಾಯ್ತು ಗುರುಜಿ. ಆಯ್ತಪ್ಪ, ಅದಾದ್ಮೇಲೆ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿ ಇದ್ರಿ? ಹಾ ಗುರುಜಿ, 3 ವರ್ಷ ನಾವು ಚೆನ್ನಾಗಿದ್ವಿ ಗುರುಜಿ. ಅಂದ್ರೆ ಸ್ವಲ್ಪ ಎಲ್ಲ ಓಡಾಡ್ತಿದ್ರಿ ಚೆನ್ನಾಗಿ? ಹಾ ಗುರುಜಿ, ಚೆನ್ನಾಗಿ ಓಡಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಆಮೇಲೆ ಪರ್ಸನಲ್ ಆಗಿ ಏನು ಮಾಡಿದಿಲ್ಲ ಗುರುಜಿ. ಯಾವತ್ತು ನಮ್ ಮದುವೆ ಆದ್ಮೇಲೆ ಏನೇ ಇದ್ರು, ಮದುವೆ ಆದ್ಮೇಲೆ ಈಗ ನಾವ್ ಹೆಂಗೆ ಇದ್ರು, ಈಗ ನಮ್ದೊಂದು ಫ್ಯೂಚರ್ ಸೆಟ್ಲ್ ಆಗ್ಬೇಕು, ನಿನ್ ಫ್ಯೂಚರ್ ಸೆಟ್ಲ್ ಆಗ್ಬೇಕು. ಸೊ ಅದಾದ್ಮೇಲೆ ಎಲ್ಲ ಇರುತ್ತೆ. ಸೊ ಆ ತರ ನಾನು ಕಂಟಿನ್ಯೂ ಇಟ್ಕೋತಾ ಬಂದಿದ್ದೆ ಗುರುಜಿ. ಈಗ ನೀವು ಓದ್ಲಿಕ್ಕೆ ಕಾಲೇಜಿಗೆ ಸೇರ್ಕೊಂಡಿದ್ರಲ್ವಾ, ಅಂದ್ರೆ ಏನಾಗಬೇಕು ಅಂತ ಸೇರ್ಕೊಂಡಿದ್ ನೀವು? ಅಂದ್ರೆ ಸುಮ್ನೆ ಏನೋ ಓದೋಣ ಅಂತಲ್ಲ, ಅಥವಾ ಏನೋ ಆಗಬೇಕು? ಇಲ್ಲ, ನನ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಜಾಬ್ಗೋಸ್ಕರ ನಾನು ಟ್ರೈ ಮಾಡಿದ್ಮೇಲೆ ಒಂದು 3 ವರ್ಷ ಆದ್ಮೇಲೆ ನಿಂದು ಮ್ಯಾರೇಜ್ ಆಗೋಣ ಈ ತರ ನಾವು ಮೊದ್ಲೇ ಮಾತಾಡ್ಕೊಂಡಿದ್ವಿ ಗುರುಜಿ. ಅವಳದು ಏನು ನಾನು ಲೆಕ್ಕಕ್ಕೆ ಇಟ್ಕೊಂಡಿದ್ದಿಲ್ಲ ಗುರುಜಿ. ಅವಳದು ಏನ್ ಕೋರ್ಸ್ ಆಗತ್ತೆ, ಕಾಲೇಜ್ ಕಲಿತಾಳ, ಅದೇನು ಲೆಕ್ಕ ಇಟ್ಕೊಂಡಿದ್ದಿಲ್ಲ ಗುರುಜಿ. ನನ್ ಲೈಫ್ ಸೆಟ್ಲ್ ಆದ್ಮೇಲೆ ನಾನು ಅವಳನ್ನ ಕರ್ಕೊಂಡು ಮದುವೆ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಗುರುಜಿ. ಓಕೆ. ಅಂದ್ರೆ ಆಕೇನ್ ಜಾಬ್ಗೆ ಹೋಗದೆ ಇದ್ರು ಏನ್ ತೊಂದರೆ ಇಲ್ಲ, ಅಥವಾ ಓದಿರೋದಕ್ಕೆ ಏನೋ ಜಾಬ್ ಹುಡುಕೊಂಡು ಹೋಗಿ ದುಡಿಬೇಕು? ನನಗೆ ಅವಳು ದುಡಿಯೋದು ಅವಶ್ಯಕತೆನೇ ಇರ್ಲಿಲ್ಲ ಗುರುಜಿ. ನಾವ್ ಸೆಟ್ಲ್ ಆದ್ರೆ ಸಾಕು. ಸೊ ನಮ್ಮ ಮನೇಲಿ ಅಪ್ಪ ಅಮ್ಮ ನೋಡ್ಕೋತಿದ್ರೆ ಸಾಕು ನಂಗೆ, ಈ ತರ ಇತ್ತು ಗುರುಜಿ ನನ್ಗೆ. ಓಕೆ. ಪ್ರೀತಿ ಮಾಡೋ ಸಮಯದಲ್ಲಿ ನಿಮ್ಮ ಇಬ್ಬರ ವಯಸ್ಸು ಎಷ್ಟಿತ್ತು ಗುರುಜಿ? ನಂದು 22 ಇತ್ತು ಗುರುಜಿ, ಅವ್ರದ್ದು 21 ಇತ್ತು ಗುರುಜಿ. ಅರ್ಥಾತ್ ನೀವು ಓಡೋಗ್ಲಿಕ್ಕೆ ಯೋಗ್ಯರಾಗಿದ್ರಿ? ಹಾ ಗುರುಜಿ. ಆಯ್ತಪ್ಪ. ಸೊ ಇಲ್ಲಿ ಮನೆಯವರೆಲ್ಲ ಒಪ್ಪಿದ್ರು, ಮತ್ತೆ ನಿಮ್ಮ ನಡುವೆನು ಏನ್ ಆಗಾಗ ಜಗಳ ಬರ್ತಿದ್ವಾ? ಗುರುಜಿ, ಸಿಕ್ಕಾಬಿಟ್ಟೆ ಜಗಳ ಬರ್ತಿದ್ವಿ ಗುರುಜಿ. ಕಾರಣಕ್ಕೆ ಬರ್ತಿದ್ದು ಅಂದಾಜು? ಅಂದ್ರೆ ಗುರುಜಿ, ನೀನ್ ಈ ತರ ಡ್ರೆಸ್ ಹಾಕೋಬೇಕು, ನೀ ಈ ತರನ ರೆಡಿ ಆಗ್ಬೇಕು, ಈ ತರನೇ ಹೋಗ್ಬೇಕು. ಅಂದ್ರೆ ನಾನು ಕೇರಿಗೆ ಈ ತರ, ನೀ ಈ ತರ ಇರ್ಬೇಕು, ಒಂದ್ ನಿಮಿಷ. ಇಲ್ಲಿ ನೀವು ಯಾವ ತರ ಡ್ರೆಸ್ ಹಾಕ್ತಿದ್ರಿ, ಮತ್ತೆ ಅವ್ರಿಗೆ ನಿಮ್ಮ ಯಾವ ಡ್ರೆಸ್ ಸೆನ್ಸ್ ಇಷ್ಟ ಆಗ್ತಿರ್ಲಿಲ್ಲ? ಗುರುಜಿ, ನಾನು ಆಕ್ಚುಲಿ ಹೇಳಿದ್ರೆ ಅವಳು ಜೀನ್ಸ್ ಅವೆಲ್ಲ ಹಾಕೋತಿದ್ದು ಗುರುಜಿ. ಒಂದ್ ನಿಮಿಷ. ಆಕಿ ಹೆಣ್ಣು ಮಗಳು ಅಂದ್ರೆ ಆಕಿ ಜೀನ್ಸ್ ಹಾಕೊಳ್ತಿದ್ಲು, ನಿಮ್ಗೆ ಹಾಕು ಅಂತ ಹೇಳ್ತಿದ್ರ, ಹಾಕಬೇಡ ಅಂತ ಹೇಳ್ತಿದ್ರ? ನಾ ಹಾಕ್ಬೇಡ ಅಂತ ಹೇಳ್ತಿದ್ನಿ ಗುರುಜಿ. ಆ ತರ ಡ್ರೆಸ್ ಹಾಕೋಬೇಡ, ನಾನು ಆ ತರ ಅಂದ್ರೆ ಏನೋ ಒಂದು ಸಿಲ್ಲಿ ವಿಷಯ ಗುರುಜಿ. ನೀ ಈ ತರ ಇರ್ಬೇಕು, ಅದೇ ತರ ಇರ್ಬೇಕು, ಯಾರ ಜೊತೆ ಮಾತಾಡಬಾರ್ದು. ಆಕೆ ಜೀನ್ಸ್ ಹಾಕೋದು ನಿಮ್ಗೆ ಇಷ್ಟ ಇರ್ಲಿಲ್ಲ? ಹಾ ಗುರುಜಿ, ಅವಳು ಇರೋ ತರ ನನಗೆ ಇಷ್ಟ ಇರ್ಲಿಲ್ಲ. ಓಕೆ, ಎಲ್ಲ ಗುಣ ಸರಿ, ಬಟ್ ಬಟ್ಟೆ ವಿಚಾರದಲ್ಲಿ ನಿಮ್ಗೆ ಅಷ್ಟೇನು ಇಷ್ಟ ಇರ್ಲಿಲ್ಲ? ಬಟ್ಟೆ ವಿಷಯ ಆಯ್ತು ಗುರುಜಿ. ಆಮೇಲೆ ಯಾರು ಸಿಕ್ರು ಫ್ರೆಂಡ್ ಆಗಿ ಮಾತಾಡ್ತಾ ಇದ್ರು ಗುರುಜಿ, ಫ್ರೀಯಲ್ಲಿ. ನನಗೆ ಅದು ಮೆಚುರಿಟಿ ಇರ್ಲಿಲ್ಲ ಗುರುಜಿ. ಆ ತರ ಸ್ವಲ್ಪ ಅದನ್ನ ಬಿಡಿಸಿ ಹೇಳ, ಯಾಕಂದ್ರೆ ನಿಮ್ ತರ ಪ್ರೇಮಿಗಳು ಇರ್ತಾರಲ್ಲಪ್ಪ, ಅದಕ್ಕೆ ಕೇಳ್ತಾ ಇದೀನಿ ಕಣಿಯ.
ಈ ಹೆಣ್ಮಗಳಾಗಿ ನಿಮಗೆ ಕಮಿಟ್ಮೆಂಟ್ ಅಥವಾ ನಿಮಗೆ ಕಮಿಟ್ ಆದಮೇಲೂ ಅಥವಾ ಪ್ರೀತಿ ಅಥವಾ ಮನೆಯವ್ರಿಗೆ ಗೊತ್ತಾಯಿತು ಅಥವಾ ಮದುವೆಯ ಅಂದಾಜು ಎಲ್ಲ ಮಾಡ್ಕೊಂಡಿದ್ದೀರಿ. ಬಟ್ ಈ ನಡುವೆ ನಾನು ಯಾರನ್ನ ತುಂಬ ಸಲುಗೆಯಿಂದ ಮಾತಾಡಿಸಿದ್ರೆ ನನ್ನ ಹುಡುಗನಿಗೆ ಬೇಜಾರಾಗಬಹುದು ಅನ್ನೋ ಆ ಪರಿಜ್ಞಾನ ಇರಲಿಲ್ಲ ಅಂತ. ಇರ್ಲಿಲ್ಲ ಗುರುಜಿ. ನಿಮಗೆ ಅದು ಬೇಜಾರಾಗ್ತಿತ್ತು? ಸಿಕ್ಕಾಬಿಟ್ಟು ಬೇಜಾರಾಗ್ತಿತ್ತು ಗುರುಜಿ ನನಗೆ. ಮತ್ತೆ ನನ್ನಿಂದ ಈಗ ಎಲ್ಲಾ ನೋಡ್ತಾ ಇದ್ದೀನಲ್ಲ ಗುರುಜಿ, ಏನೋ ಒಂದು ಈಗ ಒಂದು ಯಾವ್ದೋ ಒಂದು ಹುಡುಗ ಸಿಕ್ಕರು ಮತ್ತೊಬ್ಬ ಸಿಗ್ಬೋದು, ಮತ್ತೊಬ್ಬ ಡೈವರ್ಟ್ ಮಾಡ್ಬೋದು, ನನ್ನ ಆ ಮೈಂಡ್ ಸೆಟ್ ಗುರುಜಿ. ಅದಕ್ಕೆ ನಾನು ಏನೇ ಮಾಡ್ತಾ ಇದ್ರು ಮೇಲೆ ನಂಬಿಕೆ ಇದ್ರು ಕೂಡ ಹುಡುಗರು ಹಾಳು ಮಾಡ್ಬಿಡ್ತಾರೆ ಅಂತ. ಹಾ ಗುರುಜಿ, ಅಂದ್ರೆ ಅಲ್ಲಿ ನಮ್ಮ ಊರಲ್ಲಿ ಸುತ್ತಮುತ್ತಲ ಎಲ್ಲ ಹಂಗೆ ಆಗಿದೆ ಗುರುಜಿ. ಫಸ್ಟ್ ಪ್ರೀತಿ ಮಾಡೋದು ಒಂದು, ಆಮೇಲೆ ಪ್ರೀತಿ ಮಾಡೋದು ಒಂದು. ಸೊ ನನ್ಗೆ ಆ ಭಯ ಇತ್ತು. ನನ್ಗೆ ಲೈಫ್ ಪಾರ್ಟ್ನರ್ ಈಗ ನನ್ನ ಲೈಫ್ ಟೈಮ್ ಇರಬೇಕು ಅಂತ ನಾ ಆ ತಿಂಗಳಲ್ಲಿ ಅವಳಿಗೆ ಅಬ್ಜೆಕ್ಷನ್ ಮಾಡ್ತಿದ್ನಿ ಗುರುಜಿ. ಆ ತರ ಮಾಡಬೇಡ, ಈ ತರ ಮಾಡಬೇಡ, ಅವ್ರ ಜೊತೆ ಮಾತಾಡ್ಬೇಡ. ಅದು ಬರ್ತಾ ಬರ್ತಾ ಹೆಂಗಾಯ್ತು ಗುರುಜಿ, ಅವಳ ಮನಸ್ಸಿಗೆ ಏನ್ ಚೇಂಜ್ ಆಯ್ತು ಗೊತ್ತಿಲ್ಲ ಗುರುಜಿ. ಏನೇನ್ ಗೊತ್ತಿಲ್ಲ ಗುರುಜಿ. ಅವಾಗಿಂದ ನಾ ಏನೋ ಮಾತಾಡಿದ್ರು ತಪ್ಪೆ. ಅಂದ್ರೆ ನೀವು ಲೈಕ್ ಈ ಸಿನಿಮಾ ಎಲ್ಲ ಹೋಗ್ತಿದ್ರಾ? ಗುರುಜಿ ಇಲ್ಲ ಗುರುಜಿ, ನಾ ಯಾವ್ದಾರ ಏನು ಇದ್ದಿದ್ದಲ್ಲ ಗುರುಜಿ. ನಾನು ಆಯ್ತಪ್ಪ. ಈಗ ನೀವು ಆಕೆ ಜೊತೆ ಸಮಯ ಕಳೀತಿದ್ದು ಕಾಲೇಜಲ್ಲಿ ಮಾತ್ರನಾ ಅಥವಾ ಫೋನಲ್ಲಿ ಚಾಟಿಂಗು? ಕಾಲೇಜಿಂದ ನಾವು ಫೋನ್ ನಲ್ಲಿ ಬಾಳ ಇದ್ವಿ ಗುರುಜಿ. ಚಾಟಿಂಗ್, ಫೋನ್ ನಲ್ಲಿ ಚಾಟಿಂಗ್ ಅದೆಲ್ಲ ಬಾಳ ಇದ್ವಿ ಗುರುಜಿ ನಾವು. ಒಂದ್ ನಿಮಿಷ ಈಗ ಆಯ್ತು, ಅಲ್ಲಿ ನೀವು ಮಾತಾಡ್ತಿದ್ರಿ. ಇಲ್ಲಿ ಈ ಎರಡೂ ಮನೆಯವರು ಇವರಿಬ್ಬರನ್ನು ಮದುವೆ ಮಾಡಬೇಕು ಅನ್ನೋ ತುಂಬಾ ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ರು ಅಥವಾ ಇಬ್ರು ಮನೇಲಿ ವೇಟಿಂಗ್ ಅಲ್ಲಿ ಲಿಸ್ಟಲ್ಲಿ ಇಕ್ಕಿದ್ರ? ಅದು ಅಂದ್ರೆ ಗುರುಜಿ ಅವ್ರ ಮನೆಯಲ್ಲಿ ಏನಂದಿದ್ರು ಗುರುಜಿ, ಈಗಿನ ಮಂದಿ ಮಾತಾಡ್ತಾರೆ 100 ಜನ. ಸೊ ನಿಮ್ದು ಎಂಗೇಜ್ಮೆಂಟ್ ಮಾಡಿದ ಮೇಲೆ ಒಂದು ಬೇಕಾದ್ರೂ ಮದುವೆ ಮಾಡ್ಕೊಳ್ಳಿ ಅಂತ ಆ ತರ ಅಂದಿದ್ರು ಗುರುಜಿ ಅವ್ರ ಮನೆಯಲ್ಲಿ. ನನ್ ಮನೆಯಲ್ಲಿ ನಮ್ಮಮ್ಮ ಅಪ್ಪ ಅಂದಿದ್ರು, ಸುಮ್ನೆ ಈಗ ಎಂಗೇಜ್ಮೆಂಟ್ ಮಾಡಿದ್ರೆ ಮತ್ತೆ 100 ಜನ ಮಾತಾಡ್ತಾರೆ, ಇವ್ನ್ ಜಾಬ್ ಆಗ್ಲಿ, ಜಾಬ್ ಆದ್ಮೇಲೆ ಮರುದಿನ ಎಂಗೇಜ್ಮೆಂಟ್, ಮರುದಿನ ಮದುವೆ, ಆ ತರ ಮಾಡೋಣ. ಸೊ ಆ ತರ ನಮ್ಮ ಮನೇಲಿ ಡಿಸಿಷನ್ ತಗೊಂಡಿದ್ರು ಗುರುಜಿ. ಬಟ್ ಅದರಲ್ಲಿ ಬೇರೆ ಪ್ರೀತಿಗಳಂತೆ ಅಪ್ಪ ಅಮ್ಮನ ಕಾರಣಕ್ಕಾಗಿ ನಾವಿಬ್ಬರು ದೂರ ಆಗಬೇಕು ಅನ್ನೋ ಆ ಸಂಕಷ್ಟದ ಸ್ಥಿತಿ ಏನಿರ್ಲಿಲ್ಲ, ಹೆಚ್ಚು ಕಡಿಮೆ ಅಲ್ಲಿ ಒಂದು ಒಪ್ಪಿಗೆ ಇರಲಿಲ್ಲ. ಬಟ್ ಸಮಸ್ಯೆ ಇದ್ದಿದ್ದು ಇಲ್ಲಿ ಈ ಹೆಣ್ಮಗಳು ವರ್ತನೆಯಲ್ಲಿ, ಸಮಸ್ಯೆ ಇದ್ದಿದ್ದು ಈಕೆಯಲ್ಲಿ. ಸರಿ ಆಯ್ತು, ಆ ವಿರಸ ಯಾವಾಗ್ಲಿಂದ ಶುರುವಾಯ್ತು? ಈ ಬೇರೆ ಬೇರೆ ಅಥವಾ ಯಾಕೋ ಮೊದ್ಲಂಗಿಲ್ಲ ಅನ್ನೋದು ಎಲ್ಲಿಂದ ಶುರುವಾಯ್ತು? ಪರ್ಟಿಕ್ಯುಲರ್ ಆಗಿ ಏನಾದ್ರೂ ನೆನಪಿದೆಯಾ? ಗುರುಜಿ ನಂದು ಎಮೋಷನಲ್ ಗುರುಜಿ. ನಾ ಏನೇ ಅಂದ್ರು ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಗುರುಜಿ. ಯಾರೋ ಏನೋ ಅಂದ್ರು, ಯಾರೋ ಏನೋ ಸೆಂಟಿಮೆಂಟ್ ಏನೇ ನೋಡಿದ್ರು ನನ್ಗೆ ಎಮೋಷನಲಿ ನೀರ್ ಬರುತ್ತೆ ಗುರುಜಿ. ಸೊ ನಾನು ಇವಳ ಜೊತೆ ಮಾತಾಡ್ತಾ ಇವಳು ಬ್ಲಾಕ್ ಮಾಡಿದಾಗ ನಾ ಅಳೋದು. ಸೊ ನನ್ಗೆ ಏನೋ ಒಂದು ಎಕ್ಸಾಕ್ಟ್ ಏನೋ ಒಂದು ನನ್ ಬಿಟ್ಟು ಹೋಗ್ತಾಳೆ ಏನೋ ಹೆದರಿಕೆ, ನನ್ಗೆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇರ್ತಿತ್ತು ಗುರುಜಿ. ಸೊ ಅವಾಗ ಏನ್ ಮಾಡಿದೆ ಗುರುಜಿ, ಇವಳ ಜೊತೆ ನಾನು ಇವ್ರ ಮಮ್ಮಿ ಕಾಲ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡೋದು. ಸೊ ಸ್ಟಾರ್ಟಿಂಗ್ ಇವಳು ನನ್ಗೆ ಇದು ಮಾಡ್ತಾ ಇದ್ಲು ಗುರುಜಿ, ಅವಾಯ್ಡ್ ಮಾಡ್ತಾ ಅಂದ್ರೆ ಈಕೆ ನಿಮಗೆ ಬೇಜಾರು ಮಾಡಿದಾಗೆಲ್ಲ ಅವ್ರ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಿದ್ರಾ? ಗುರುಜಿ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಿದ್ನಿ ಗುರುಜಿ. ಏನಂತಿದ್ರು ಗುರುಜಿ? ಸ್ಟಾರ್ಟಿಂಗ್ ಆಯ್ತು, ನಾನು ಹೇಳ್ತೀನಿ, ಮಾತಾಡಿಸ್ತೀನಿ. ಸ್ಟಾರ್ಟಿಂಗ್ ಎಲ್ಲ ನಂದೇನು ಭಾವನೆಗಳು ಇದೆಲ್ಲ ಗುರುಜಿ ಎಲ್ಲ ಅವ್ರು ಕೇಳ್ಕೊಂಡ್ರು ಗುರುಜಿ. ನಂದೇನು ಅಟ್ಯಾಚ್ಮೆಂಟ್, ನಂದೇನು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಎಲ್ಲ ತಿಳ್ಕೊಂಡ್ರು ಗುರುಜಿ ಅವ್ರ ಮನೆಯಲ್ಲಿ. ತಿಳ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಚೆನ್ನಾಗಿ ನಡೀತು ಗುರುಜಿ. ಚೆನ್ನಾಗಿ ನಡೀತು. ಬರ್ತಾ ಬರ್ತಾ ಏನಾಯ್ತು ಗುರುಜಿ, ಅವಳು ಅವ್ರ ಅಮ್ಮ ಅಪ್ಪನ ಮಾತು ಕೇಳಕ್ ಸ್ಟಾರ್ಟ್ ಮಾಡಿದ್ಲು ಗುರುಜಿ. ಈ ತರನ ಮಾತಾಡ್ಬೇಕು, ಈ ತರನೇ ಇರ್ಬೇಕು. ಸೊ ನನ್ಗೆ ಆ ಟೈಮಿಗೆ ನಂಗೆ ಏನಿದ್ ಗುರುಜಿ, ಇವಳನ್ನ ಬಿಟ್ಟು ಹೋಗಕ್ಕೆ ನಂಗೆ ಆಗ್ತಿರ್ಲಿಲ್ಲ ಗುರುಜಿ. ಅಮ್ಮ ಅಪ್ಪ ಏನು ಹೇಳ್ಕೊಟ್ರು ಹೊಸದಾಗಿ? ಅಂದ್ರೆ ಹಿಂಗೆ ಇರ್ಬೇಕು, ಆ ತರ ಮಾತಾಡ್ಬೇಕು, ಇಷ್ಟೇ ಮಾತಾಡ್ಬೇಕು ನಿಮ್ ಜೊತೆ. ನಮ್ ಜೊತೆ ಇಷ್ಟು ಮಾತಾಡಿದ್ರೆ, ಬಾಳ ಮಾತಾಡಿದ್ರೆ ನಿಮ್ಗೆ ಇದು ನಿಮ್ ಕಿಮ್ಮತ್ ಕೊಡಲ್ಲ, ನಿಮ್ಗೆ ವ್ಯಾಲ್ಯೂ ಕೊಡಲ್ಲ. ಸುಮ್ನೆ ಅಂದ್ರೆ ಮೇಲ್ ಬಿದ್ದು ಹೋಗ್ಬೇಡ ಅಂತ. ಮೇಲ್ ಬಿದ್ದು ಹೋಗ್ಬೇಡ, ಬೇಕಾದ್ರೆ ಬರ್ತಾನೆ, ಬೇಡಾದ್ರೆ ಬಿಡ್ತಾನೆ. ನಂದು ಎಮೋಷನಲಿ ಅವ್ರಿಗೆ ಗೊತ್ತಾಗ್ಬಿಡ್ತು ಗುರುಜಿ ನಾನ್ ಏನಂತ. ಸೊ ಅವ್ರಿಗೆ ಗೊತ್ತಾಗ್ಬಿಡ್ತು ಗುರುಜಿ, ನಾನು ಇವಳನ್ನ ಬಿಟ್ಟು ಹೋಗಕ್ ಆಗಲ್ಲ. ಆ ತರ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ನನ್ ಜೊತೆ ಆಟ ಆಡಕ್ ಚಲೋ ಮಾಡಿದ್ರು ಗುರುಜಿ. ನನ್ನ ಎಮೋಷನಲಿ ತಗೊಂಡ್ ನನಗೆ ಈ ತರ ಮಾಡ್ಬಾರ್ದು, ನೀವು ಆ ತರ ಮಾತಾಡ್ತೀಯ, ಈ ತರ ಮಾತಾಡ್ತೀಯ, ಹುಡುಗಿ ಹರ್ಟ್ ಆಗುತ್ತೆ. ಸೊ ನನಗೆ ಏನೋ ಒಂದ್ ಮೆಂಟಲಿ ಟಾರ್ಚರ್ ಮಾಡಕತ್ರ ಗುರುಜಿ. ಅವಳಿಗೆ ಮಾತಾಡೋದು ಇಷ್ಟನೇ ಇದ್ರು ಇವ್ರು ಮಾತಾಡಕ್ ಕೊಡ್ತಿರ್ಲಿಲ್ಲ ಗುರುಜಿ, ಅಪ್ಪ ಅಮ್ಮ.
ಬರ್ತಾ ಅದು ಎದಕ್ಕೆ ಅಂತ ನನ್ಗ ಬರ್ತಾ ಆಮೇಲೆ ಗೊತ್ತಾಯ್ತು ಗುರುಜಿ, ಇವ್ರು ಮದುವೆಗೋಸ್ಕರ ಏನೋ ಜಾಬ್ ಆದ್ರ ಮುಂದೆ ನಮ್ ಮದುವೆ ಖರ್ಚು ಎಲ್ಲ ಫ್ರೀನಲ್ಲಿ ಆಗುತ್ತೆ. ಆ ತರ ನನ್ ಮೈಂಡ್ ಸೆಟ್ ಇವ್ರದ್ದು ಇತ್ತು ಅಂತ ಮೊದ್ಲೇ ಗೊತ್ತು ಗುರುಜಿ. ನನಗೆ ಇವ್ರದ್ದೇನೋ ನನಗೇನೋ ಬೇಕಾಗಿದ್ದಿಲ್ಲ ಗುರುಜಿ. ಬಟ್ ಇದನ್ನು ಇವ್ರು ಯೂಸ್ ಮಾಡ್ಕೊಂಡು ನನ್ನ ಟಾರ್ಚರ್ ಮಾಡಿ ನನ್ನ ಒಟ್ಟು ಏನೋ ಮಾಡಿದ್ರು ಅವಳು ಬಿಟ್ಟಿರ್ಲಾರ್ದಂಗ್ ತರ ಮಾಡಿಬಿಟ್ಟಿದ್ರು ಗುರುಜಿ ನನ್ಗೆ. ಓಕೆ, ಅಂದರೆ ಆ ಕಡೆಯಿಂದ ಏನೋ ಅವರ ಅಪ್ಪ ಅಮ್ಮನಿಂದಲೇ ಸ್ವಲ್ಪ ತಪ್ಪು ಹೇಳಿಕೆ ಅಥವಾ ತಪ್ಪು ಏನೋ ಹೇಳ್ಕೊಡ್ತಿದ್ದಾರೆ ಅಂತ ಗೊತ್ತಾದರೂ ನಿಮಗೆ ಅದು ಗೊತ್ತಿದ್ರು ಆಕೆಯನ್ನು ಬಿಟ್ಟಿರ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಿರ್ಲಿಲ್ಲ ಗುರುಜಿ. ಆ ತರ ಮಾಡಿದ ಮೇಲೆನೆ ಸ್ಟಾರ್ಟ್ ಮಾಡಿದ್ದು ಗುರುಜಿ. ನನ್ಗೆ ಅವಳು ಬಿಟ್ಟು ಇರಕ್ ಆಗ್ತಿದ್ದಿಲ್ಲ ಗುರುಜಿ. ಅವಾಗೆ ನನ್ನ ಮೈನಸ್ ಪಾಯಿಂಟ್ ನೋಡ್ಕೊಂಡು ನನ್ ಮೇಲೆ ಸ್ಟಾರ್ಟ್ ಮಾಡಿದ್ರು ಗುರುಜಿ ಅವರು ದಬ್ಬಾಳಿಕೆ ಮಾಡೋದು. ನಾನು ಹತ್ರನೂ ಅವನ ಹತ್ರನೂ ಸೆಂಟಿಮೆಂಟ್ ಆಗಿ ರೆಸ್ಪಾನ್ಸ್ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಅವರೇ ಗುರುಜಿ. ಅಂದ್ರೆ ನೀವು ಹತ್ರ ಕೂಡ ಮೊದ್ಲಷ್ಟು ಬಹಳ ಪ್ರೀತಿಯಿಂದ ಕಣ್ಣೀರು ಒರೆಸ್ತಿರ್ಲಿಲ್ಲ ಅಂತ. ಹಾ ಗುರುಜಿ, ಒರೆಸಿದಿರಲ್ಲ ಗುರುಜಿ. ಈಗ ಅಪ್ಪ ಅಮ್ಮನ ಮಾತು ಕೇಳಿ ಎಷ್ಟಿರ್ಬೇಕು ಅಷ್ಟು ಅಳುದು ಮಾಡೋದೆಲ್ಲ ಫ್ಯಾಮಿಲಿಯಲ್ಲಿ ಮುಂದೆ ಬರುತ್ತೆ ಮದುವೆ ಆದ್ಮೇಲೆ. ಸೊ ಈಗ ನೀನು ಅದಕ್ಕೆ ಇದು ಅಪ್ರೋಚ್ ಆಗಬಾರ್ದು. ಈಗ ನೀ ಅವ್ರು ಹೇಳಿದಂಗ ನೀ ಕೇಳ್ಬಿಟ್ರೆ, ಅವ್ರು ಅಳುದ್ ನೋಡಿ ಕೇಳ್ಬಿಟ್ರೆ ನೀನು ಮುಂದೆ ಅವ್ರು ಹೇಳಿದಂಗೆ ಕೇಳ್ಬೇಕಾಗತ್ತೆ. ಸೊ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಆ ತರ ಅವಳಿಗೆ ಬೆಳೆಸ್ತಾ ಇದ್ರು. ಅಂದ್ರೆ ಈಗ ಅವ್ರ ಉದ್ದೇಶ ಆ ಮಗಳು ಹೇಳದಂಗೆ ನೀನ್ ಕೇಳ್ಕೊಂಡಿರ್ಬೇಕು ಅನ್ನೋದು. ಹಾ ಗುರುಜಿ, ಅವ್ರ ಕೈಯಲ್ಲಿ ಗೊಂಬೆ ಆಡ್ದಂಗ ಆಡ್ಬೇಕು ಗುರುಜಿ ನಾನು. ಆಯ್ತು. ಇದೆಲ್ಲ ಎಷ್ಟು ದಿನ ನಡೀತು ಗುರುಜಿ? ಇದೇ ಒಂದು ವರ್ಷ ಆಯ್ತು ಗುರುಜಿ. ಈ ವರ್ಷ ಆಯ್ತು 2024 ಸ್ಟಾರ್ಟ್ ಆಗಿದೆ ಗುರುಜಿ. ಅಂದ್ರೆ ಅವ್ರ ಅಪ್ಪ ಅಮ್ಮ ಬಹಳ ಅಫಿಷಿಯಲ್ ಆಗಿ ಇದಕ್ಕೆ ಇನ್ವಾಲ್ವ್ ಆಗ್ಲಿಕ್ಕೆ ಶುರುವಾದ್ಮೇಲೆ ಸ್ವಲ್ಪ ಎಲ್ಲ ಕೆಡ್ತು. ಹಾ ಗುರುಜಿ, ಮೊದಲು ಏನಾಯ್ತು ಗುರುಜಿ, ನಮ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿತ್ತು ಗುರುಜಿ. ಅವರು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕಮ್ಮಿ ಇದೆ ಗುರುಜಿ. ಸೊ ಅವ್ರ ಅಪ್ಪ ಅಮ್ಮಗೆ ನಮ್ಮ ಅಪ್ಪಾಜಿ ಅಮ್ಮಾಜಿ ಎಲ್ಲ ಗೊತ್ತು ಗುರುಜಿ ಹೆಂಗಿದಾರೆ ನಮ್ಮ ಮನೇಲಿ ಫ್ಯಾಮಿಲಿ. ಸೊ ಆಯ್ತು ನನ್ ಮಗಳು ಇವ್ರ ಮನೆಗೆ ಹೋದ್ರೆ ಏನೋ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅವರು ಓಕೆ ಅಂದ್ರು ಗುರುಜಿ ಸ್ಟಾರ್ಟಿಂಗ್ಗೆ. ಸೊ 2 ವರ್ಷ ಅಬ್ಜೆಕ್ಷನ್ ಇರ್ಲಿಲ್ಲ ಗುರುಜಿ. ಈ ತರ ಇಷ್ಟೇ ಮಾತಾಡ್ಬೇಕು, ನೈಟ್ ಪೂರ್ತಿ ಮಾತಾಡ್ಬೇಕು, ಅಬ್ಜೆಕ್ಷನ್ ಏನು ಇರಲಿಲ್ಲ ಗುರುಜಿ. ಅವಾಗ 2 ಆಯ್ತು 3 ಆಯ್ತು, ಬೆಳಗ್ಗೆ ಆಯ್ತು ರಾತ್ರಿ ಆಯ್ತು. ಅವಾಗ 2 ವರ್ಷ ಹಿಂದ್ಗಡೆ ಗುರುಜಿ, 1 ವರ್ಷ ಹಿಂದ್ಗಡೆ ಬೆಳಗಿನ ಜಾವ 3 ಗಂಟೆ ತನಕ ಮಾತಾಡ್ತಿದ್ರ? ಹಾ ಗುರುಜಿ, ಹೌದು ಗುರುಜಿ. ಸೊ ಅವಾಗ ಏನು ಅವರು ಇಂಟರಪ್ಟ್ ಆಗ್ತಿರ್ಲಿಲ್ಲ? ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ ಗುರುಜಿ. ಮಾತಾಡ್ಬೇಡ ಆ ತರ ಏನು ಅಂತಿದ್ದಿಲ್ಲ. ನನ್ ಎಮೋಷನಲಿ ನಂದ್ ಎಮೋಷನಲ್ ಗೊತ್ತಾತ್ ನೋಡ್ ಗುರುಜಿ, ಬಿಟ್ಟು ಹೋಗಲ್ಲ ಅಂತ ಅಂದ್ಮೇಲೆ ಅವಾಗ ಸ್ಟಾರ್ಟ್ ಮಾಡಿದ್ರು ಗುರುಜಿ. 10 ಗಂಟೆ ಒಳಗೆ ಫೋನ್ ಇಡ್ಬೇಕು, ಸೊ ಮನೆ ಕೆಲಸ ಮಾಡ್ಬೇಕು, ಇಷ್ಟೇ ಮಾತಾಡ್ಬೇಕು, ಜಾಸ್ತಿ ಟೈಮ್ ಕೊಡಬಾರದು. ಸೊ 1 year ಆಯ್ತು ಈ ಟಾರ್ಚರ್ ನನಗೆ. ಅದು ಏನಾಯ್ತು ಗುರುಜಿ, ಇಷ್ಟ ದಿನ ನನಗೆ ಅಷ್ಟು ಮಾತಾಡಿ ನನ್ ತಲೆ ತುಂಬಿಸಿ, ಸೊ ಸಡನ್ಲಿ 10 ನಿಮಿಷ 5 ನಿಮಿಷ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಮನುಷ್ಯ ಕ್ಯಾಜುವಲಿ ಸಿಕ್ಕಾಬಿಟ್ಟು ಸಿಟ್ನಲ್ಲಿ ಹೋಗ್ತಾನಲ್ಲ ಗುರುಜಿ, ಏನೇನೋ ಮಾತಾಡ್ತಾನೆ ಗುರುಜಿ. ಹೌದಾ? ಸೊ ನಾನು ಫೋನ್ ನಲ್ಲಿ ಹಚ್ಚಿ ಜಗಳ ಮಾಡೋದು, ಅವ್ರ ಜೊತೆ ಬೈಯೋದು ಮಾಡೋದು ಎಲ್ಲ ಮಾಡಿದ್ಮೇಲೆ ಯಾರ ಜೊತೆ? ಅವ್ರ ಅಮ್ಮನ ಜೊತೆನ ಆಯ್ತು, ಅವಳ ಜೊತೆನ ಆಯ್ತು ಗುರುಜಿ. ಮೊದಲು ನೀವು ಜಗಳ ಮಾಡಿದ್ರಿ? ಹಾ ಗುರುಜಿ, ಮೊದಲು ಕೊಟ್ಟಿಲ್ಲ ಟೈಮ್. ಓಕೆ, ಮೊದಲಿನಿಂದ ನೀವು 10 ನಿಮಿಷ ಮಾತಾಡ್ತೀರಾ, ಓಕೆ 10 ನಿಮಿಷ ಮಾತಾಡಿ, ಮೊದಲಿಂದ ಅದು ಅದೇ ತರ ಬರ್ಬೇಕಿತ್ತು ಗುರುಜಿ. ಸೊ ನನ್ಗೆ ಎಮೋಷನಲ್ ಎಲ್ಲಾನು ಟ್ರ್ಯಾಕ್ ಮಾಡ್ಕೊಂಡು, ನನ್ನ ಎಮೋಷನಲ್ ಎಲ್ಲಾನು ತಿಳ್ಕೊಂಡು, ಈಗ ಅವನು ಬಿಟ್ಟು ಹೋಗಲ್ಲ, ಇವನು ಇಲ್ಲೇ ಇರ್ತಾನೆ, ಸರ್ಕಲ್ ನಲ್ಲಿ ಇರ್ತಾನೆ, ಈಗ ಅವನ ಜೊತೆ ಆಟ ಆಡ್ಬಹುದು ಅಂತ ಸ್ಟಾರ್ಟ್ ಮಾಡಿದಾರೆ. ನಾನು ಜಗಳ ಆಡಿದ್ದೀನಿ ಗುರುಜಿ. ಸೊ ಅವ್ರಿಗೆ ಗೊತ್ತಾಗಿಲ್ಲ ಗುರುಜಿ, ನಾನು ಇಷ್ಟು ಪ್ರೀತಿ ಮಾಡ್ತಾ ಇದ್ದೀನ, ಫ್ಯೂಚರ್ ಹೆಂಗಿದೆ ಅಂತ ಅದು ಹೇಳ್ಕೊಡ್ತಾ ಇಲ್ಲ ಗುರುಜಿ. ನೀನ್ ಸಿಕ್ಕರೆ ಏನೋ ಮತ್ತೊಮ್ಮನ ಮಾಡ್ಕೊಡ್ತೀನಿ ನಾನು, ಅವ್ರ ಅಮ್ಮನ ಮಾತು ಗುರುಜಿ ಇದು. ಅಂದ್ರೆ ನೀನ್ ಸಿಗದೆ ಹೋದ್ರು ನೀನೇನು ಕೊನೆಯಲ್ಲ, ನಾನು ನನ್ನ ಮಗಳನ್ನ ಇನ್ನೊಬ್ಬನ್ ತಂದು ಮಾಡ್ತೀನಿ ಗುರುಜಿ. ಹಾ ಗುರು, ಅವಳ ಮುಂದೆ ಅನ್ನಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ. ಸೊ ಇದೆಲ್ಲ ಅವಳು ಇರ್ಲಾರ್ದಾಗ ಅನ್ಬೇಕು ಗುರುಜಿ, ಬಟ್ ಅವಳ ಮುಂದೆ ಅನ್ನೋದು ಗುರುಜಿ. ಅವಳ ಮುಂದೊಂದು ಅವ್ನ ಬ್ರೈನ್ ವಾಶ್, ಹಿಂಗೆ ಇರ್ಬೇಕು, ಅವನ ಜೊತೆ ಹಿಂಗೆ ಇರ್ಬೇಕು. ಈ ತರ ಮಾಡಿ ಗುರುಜಿ ಎಷ್ಟು ಬೆಟ್ಟದಂತ ಪ್ರೀತಿ ಇತ್ತು ಗುರುಜಿ ಇಬ್ಬರದ ಮೇಲೆ. ಎಷ್ಟು ಪ್ರೀತಿ ಅಂದ್ರೆ ಹೇಳಕ್ ಆಗಲ್ಲ ಗುರುಜಿ, ಅಷ್ಟು ಪ್ರೀತಿ. 1 year ನಲ್ಲಿ ಸಡನ್ಲಿ ಎಲ್ಲಾ ಚೇಂಜ್ ಗುರುಜಿ. 1 year ಅಲ್ಲಿ ಗುರುಜಿ 2-3 ತಿಂಗಳಲ್ಲಿ ಅವಳು ಮೇಲೆ ನಾನು ತಳಗಾಗ್ಬಿಟ್ಟಿನಿ ಗುರುಜಿ. ನಾನು ಮಾತಾಡ್ಬೇಕು ಕಾಲ್ ಬಿದ್ದು ಮಾತಾಡೋದಂಗ ಆಗ್ಬಿಟ್ಟೈತಿ ಗುರುಜಿ. ಆ ಬರೀ ನನ್ಗೆ ಟಾರ್ಚರ್ ಮಾಡ್ತಾ ಇದಾರೆ ಗುರುಜಿ. ಯಾಕಂದ್ರೆ ನಂಗೆ ಬಿಟ್ಟು ಹೋಗಕ್ಕೂ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಅಮ್ಮನು ಏನಂತ ಇದಾರೆ, ಇವಳಂದ್ರೆ ನಿಮ್ಗೆ 100 ಜನ ಸಿಗ್ತಾರೆ, ನಮಗೇನು ಕಮ್ಮಿ ಇಲ್ಲ. ನಿನ್ನೊಂದ್ ಜಾಬ್ ಆಯ್ತಂದ್ರೆ ಬರೀ ನೀ 5,000 ತಗೊಳ್ಳೋ ತಿಂಗಳ.
ಸರ್ ನೀನ್ ಜಾಬ್ ಮಾಡ್ತಾ ಇದ್ದ ನಿನ್ನಂತ ಅಂತ 10-100 ಜನ ಸಿಗ್ತಾರೆ, ಎಲ್ಲ ಸೆಲೆಕ್ಟ್ ಮಾಡಬಹುದು. ನೀ ಅವಳಿಂದ ಲೈಫ್ ಫ್ಯೂಚರ್ ನೀವು ಇದು ಮಾಡ್ಕೋಬೇಡ. ಸೊ ನನ್ ಅವ್ರು ಅಂತ ಇದಾರೆ ಕರೆಕ್ಟ್ ಗುರುಜಿ. ಇವ್ರು ನನ್ಗೆ ಹೆಂಗ್ ಮಾಡಿದಾರೆ ಗುರುಜಿ, ಬಿಟ್ಟು ಹೋಗ್ಲಾರ್ದಂಗೆ ಆ ತರ ನನ್ನ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ನನಗೆ ಅಷ್ಟು ತ್ರಾಸ ಆಗುತ್ತೆ ಗುರುಜಿ. ಈಗ ಅವಳದು ಈಗ 2 ತಿಂಗಳಾಯ್ತು ಗುರುಜಿ, ಹೊಟ್ಟೆ ಅವ್ರದ್ದು ನಂದು ಮಾತಿಲ್ಲ. ಅಂದ್ರೆ ನಡು ಅಷ್ಟೇ ಯಾವಾಗಾರ ಮಾತಾಡ್ತಿದ್ನಿ ಗುರುಜಿ. ಈ ಸಡನ್ಲಿ ಏನೋ ಅವ್ರ ಮನಸ್ಸಿನಲ್ಲಿ ಏನೋ ಬಂತಂದ್ರೆ ಹೊಟ್ಟೆಲಿ ಏನೋ ನೋವು ಆದಂಗ ಆಗತ್ತೆ ಗುರುಜಿ. ಆ ಪರಿ ಅಡಿಕ್ಟ್ ಆಗಿದ್ದೀನಿ ಗುರುಜಿ ಅವಳಿಂದ. ಸೊ ಅವ್ರಿಗೆ ಗೊತ್ತಿದೆ ಗುರುಜಿ, ಮತ್ತೆ ಇವನು ಬರ್ತಾನೆ ಅಂತ ಗೊತ್ತಿದೆ. ಬಟ್ ನನ್ಗೆ ಏನು ನಿಮ್ಮಿಂದ ನನ್ಗೆ ಹೆಲ್ಪ್ ಆಗ್ಬೇಕು, ಇವ್ರು ಬಿಟ್ಟು ಬಿಡಬೇಕು ಅಂತ ಇದೆ ಗುರುಜಿ. ನಂಗೆ ಬಿಡಕ್ಕೂ ಆಗ್ತಾ ಇಲ್ಲ. ನನ್ಗೆ ನಮ್ಮ ಅಮ್ಮ ನನ್ ತ್ರಾಸ ನೋಡಿ ನಮ್ಮ ಅಮ್ಮನೂ ಅಳ್ತಿದ್ದಾರೆ ಗುರುಜಿ. ನನ್ ನೋಡಿ ಇವಳಂದ್ರೆ ಇನ್ನೊಬ್ಳು ಸಿಗ್ತಾರೆ, ನಿನ್ನ ಆಟಿಕೆ ನಿನ್ ಕೀ ತರ ಯೂಸ್ ಮಾಡ್ತಾ ಇದ್ದಾರೆ. ಗಾಳಿ ಆ ಕಡೆ ಇರುತ್ತೆ ಆ ಕಡೆ ಹೋಗ್ತಾ ಇದಾರೆ ಅವರು. ನೀ ಚೇಂಜ್ ಆಗ್ಬೇಕು, ನೀ ಚೇಂಜ್ ಆದ್ರೆ ನಮ್ ಕಡೆ ಏನಿಲ್ಲ. ನೀನ್ ನಾಳೆ ಬೇಕಂದ್ರೆ ನಾಳೆ ಮದುವೆ ಮಾಡ್ತೀನಿ ನಾನು ಕರ್ಕೊಂಬಂದು. ನೀ ಚೇಂಜ್ ಆಗ್ಬೇಕು. ಸೊ ನನ್ಗೆ ಹೆಂಗ್ ಮಾಡಿದಾರೆ ಗುರುಜಿ, ಅವಳು ಎಲ್ಲರಿಗೆ ಇರ್ಲಿಕ್ಕಂದ್ರೆ ನಂಗೆ ಇರಕ್ ಆಗಲ್ಲ, ಆ ತರ ಮಾಡಿದಾರೆ ಗುರುಜಿ. ಈಗ ಅದು ಏನ್ ಹೇಳಕ್ ಬರ್ತಾ ಇಲ್ಲ ಗುರುಜಿ, ಅಷ್ಟು ತ್ರಾಸ ಆಗುತ್ತೆ ನನ್ಗೆ. ಆಗ್ಲಪ್ಪ ಒಳ್ಳೇದು. ಸೊ ಈಗ ಪ್ರೀತಿ ಮಾಡಿದ್ದು ಫಸ್ಟ್ ಪ್ರೀತಿ ಗುರುಜಿ ಮಾಡಿದ್ದು, ಫಸ್ಟ್ ಇಷ್ಟಪಟ್ಟಿದ್ದು ಬೆಟ್ಟದಂತ ಇಷ್ಟಪಟ್ಟಿದ್ದು ಗುರುಜಿ. ಎಮೋಷನಲ್ ಅದಾನೆ ಇವನು, ಅಟ್ಯಾಚ್ಮೆಂಟ್ ಅದಾನೆ ತಂದು ಯೂಸ್ ಮಾಡ್ಕೊಂಡ್ರು ಗುರುಜಿ. ಬಟ್ ನನ್ನ ಭಾವನೆಗಳು ಅವ್ರು ಅರ್ಥ ಮಾಡ್ಕೊಲಿಲ್ಲ ಗುರುಜಿ. ನಾ ಎಷ್ಟೇ ಆದ್ರು ಎಷ್ಟೇ ಮಾಡಿದ್ರು ಅವ್ರದೇ ಅವ್ರು ಒಂದ್ ಚಾಲೋ ತರ ಗುರುಜಿ. ಅವ್ರ ಫ್ಯಾಮಿಲಿನೇ ಒಂದ್ ಚಾಲೋ ಅಂದ್ರೆ ಚಾಲೋ ಒಂದು ರೊಕ್ಕದ ಇದ್ದಂಗ ಗುರುಜಿ ಅವರು. ಓಕೆ, ಪರಿಸ್ಥಿತಿ ಬಂದಂಗೆ ಆಸೆ 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 ಜಾಸ್ತಿ ಗುರುಜಿ ಅವ್ರಿಗೆ. ಈ ಮಗಳಿಗೆ ಅವ್ರದ್ದೆಂತ ಆಸೆ ಗುರುಜಿ ಅಂದ್ರೆ ನನ್ ಈಗ 2 ವರ್ಷ ನನ್ಗೆ ಈ ತರ ಮದುವೆದು ಹೆಂಗ್ ಮಾಡೋದು ಏನು ಕೇಳ್ತಿರ್ಲಿಲ್ಲ ಗುರುಜಿ. ನಂಗೆ ಎಮೋಷನಲಿ ಎಲ್ಲಾ ತಿಳ್ಕೊಂಡ ಮೇಲೆ ನಮ್ಗೆ ನಾವು ಬಡ್ರು ಅದೀವಿ, ನನ್ಗೆ ಮ್ಯಾರೇಜಿಗೆ ಇಷ್ಟ ಕೊಡಕ್ ಆಗಲ್ಲ, ಇದು ಮಾಡಕ್ ಆಗಂಗಿಲ್ಲ, ಸಿಂಪಲ್ ಮದುವೆ ಮಾಡೋದು ಅಂದ್ರೆ ನಂದೆಲ್ಲ ಎಡಿಟ್ ಆದ್ಮೇಲೆ ನನ್ ಎಮೋಷನಲಿ ಅಲ್ಲಿ ಎಲ್ಲ ವೀಕ್ ಆದ್ಮೇಲೆ ಸೊ ಈಗ ಸ್ಟಾರ್ಟ್ ಮಾಡಿದ್ದಾರೆ ಗುರುಜಿ ಮದುವೆ ಬಗ್ಗೆ. ಇನ್ನ ಮದುವೆ ಆಗಕ್ಕೆ ಇನ್ನ 2 ವರ್ಷ ಗುರುಜಿ. ಸೊ ಈಗ ಹಿಂಗೆಲ್ಲ ಸ್ಟಾರ್ಟ್ ಮಾಡಿ ಅದೇನಾಯ್ತು ಗುರುಜಿ, ಮಾತು 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 ಒಬ್ಬರಿಗೊಂದು ಮಾತು ಬರ್ತಾ 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 ನನ್ ಕೆಟ್ಟ ಪದ ಚಾಲು ಆಯ್ತು ಗುರುಜಿ ಅವ್ರ ಜೊತೆ ಮಾತಾಡೋಕೆ. ಯಾರ ಜೊತೆ? ನಾ ಹುಡುಗಿ ಮದುವೆ ಆಗೋಳ ಜೊತೆ. ಇದೆಲ್ಲ ಟಾರ್ಚರ್ ಅಲ್ಲಿ ನನ್ಗೆ ಏನ್ ಮಾತಾಡಬೇಕು ಆ ಪೊಸಿಷನ್ ಗೊತ್ತಾಗಲಾರ್ದೆ ಏನೇನೋ ಮಾತಾಡಿದ್ದೆ. ನೀವು ನನ್ ಲೈಫಿಗೆ ಬಂದ್ರೆ ಅಭಿಷೇಕನ ಅದು ಇದು ಏನೋ ಒಂದು ಕೆಟ್ಟದ್ದು ಬಾಳ ಮಾತಾಡಿದ್ನಿ ಗುರುಜಿ. ಬಟ್ ಅವ್ರು ತಿಳ್ಕೊಬೇಕು ಗುರುಜಿ, ಇಷ್ಟು ದಿನ ಪ್ರೀತಿ ಮಾಡಿದಾನೆ, ಅವ್ರ ಮನೇಲೆಲ್ಲ ಕೆಳಗಿಟ್ಟು ನೋಡಿದ್ದಾರೆ. ಅದೆಲ್ಲ ಬಿಟ್ಟು ಇವಳನ್ನ ಇಷ್ಟಪಟ್ಟಿದ್ದೀನಿ, ಒಂದ್ಸಲನೂ ಅದು ನೋಡಿಲ್ಲ ಗುರುಜಿ. ಬರೇ ಈಗ ಏನ್ ಬೈದಿದ್ದು ಈ ತರ ಅಂದಿರಲ್ಲ ನೀವು, ನಮ್ ಮನೇಲಿ ಬಂದ್ರೆ ನೋಡ್ಕೋತೀರಾ ನೀವು, ಫಸ್ಟ್ ಓದಿತೀರಾ ಆಮೇಲೆ ಕಕ್ಕೋತೀರಾ ಅಂದ್ರೆ ಹೆಂಗೆ ಇರ್ತದ ಈಗ ಕೇಳ್ತಾರೆ ಗುರುಜಿ. ಆ ಹುಡುಗಿ ಈಗ ಕೇಳ್ತಾಳ ಗುರುಜಿ ನನ್ಗೆ ಈ ತರ ಅಂತ ಇದಾರ ನನ್ಗೆ. ಆಮೇಲೆ ಮತ್ತೆ ಗುರುಜಿ ಅವಳ ಜೊತೆ ಗುರುಜಿ ನನ್ ಜೊತೆ ನಾ ಏನಂತೀನಿ, ನನ್ ಜೊತೆ ಮಾತಾಡು, ಓಕೆ ನಿನ್ ಟೈಮ್ ಕೊಡಕ್ಕಾಗಲ್ಲ, ಮನೇಲಿ ಅಪ್ಪ ಅಮ್ಮ ಇಷ್ಟು ಮಾತಾಡಂತಾರೆ, ಓಕೆ ಅಷ್ಟೇ ಮಾತಾಡು, ನನ್ ಜೊತೆ ಪ್ರೀತಿಲೇ ಮಾತಾಡು. ಇಲ್ಲ ಅದು ನೀವ್ ಮಾಡ್ಕೊಂಡಿದ್ದು, ನಾ ಏನ್ ಮಾಡ್ಬೇಕು ಅದಕ್ಕೆ, ನನಗ್ ಮಾತಾಡಕ್ ಆಗಂಗಿಲ್ಲ. ಊಟ ಆಯ್ತಾ ನಿದ್ದೆ ಆಯ್ತಾ ಇಷ್ಟೇ ಕೇಳೋಣ, ನಾನು ಏನ್ ಮಾಡ್ತೀಯಾ. ಆಗ್ಲಿ. ಈಗ ನಿಮ್ ನನ್ಗೆ ಎಮೋಷನಲಿ ತ್ರಾಸ್ ಮಾಡಿದ್ದಾರೆ ಗುರು. ಸೀದಾ ಅಂತಾರೆ ಗುರುಜಿ ಅವರು, ನೀನಲ್ಲಂದ್ರೆ ಇನ್ನೊಂದ್ ಸಿಗ್ತಾರೆ ನನ್ಗೆ, ನೋಡಕ ಹುಡುಗಿ ಚಂದ ಅದಾಳ ಗುರುಜಿ, ನಾನು ನೀನು ಅಂತಾರೆ ಗುರುಜಿ. ಕ್ಯಾಟಗರಿ ಬ್ಯಾಕ್ ಗ್ರೌಂಡ್ ಏನಿದೆ ನೋಡಲ್ಲ, ಅದಾದ್ಮೇಲೆ ಗೊತ್ತಾಗತ್ತೆ ಗುರುಜಿ ಇವಳು ಹೆಂಗಿದ್ದಾಳೆ ಅಂತ. ಬಟ್ ಈಗಿನ ಜನರೇಷನ್ ಏನ್ ಗುರುಜಿ, ಚೆನ್ನಾಗಿರ್ಬೇಕು ಹುಡುಗಿ, ಒಳಗೆ ಏನಿದೆ ಅದು ಗೊತ್ತಿಲ್ಲ ಗುರುಜಿ. ಇದು ಅವ್ರ ಅಪ್ಪ ಅಮ್ಮ ಏನಂತಾರೆ, ಮಾತಾಡಬೇಡ ಇವ್ ಈಗ ಹೆಂಗೆ ಮಾತಾಡ್ತಾನೆ, ಹಿಂಗ್ ಬೈತಾನೆ, ಮಾತಾಡಬೇಡ ಅವನ ಜೊತೆ ಅಂದ್ರೆ ಗೊತ್ತಿದೆ ಬಿಟ್ಟು ಹೋಗಲ್ಲ ಅಂತ ಗುರುಜಿ. ಅದು ಈಗ ಅಂತ ಇದಾರೆ ಈ ತರ. ಸೊ ಹೆಂಗ್ ಅನಿಸ್ತದೆ ಹೇಳಿ ಗುರುಜಿ, ನಮ್ ಮನಸ್ಸಿಗೆ ಹೆಂಗ್ ತ್ರಾಸ ಅನಿಸುತ್ತೆ ಹೇಳಿ ಗುರುಜಿ. ಡೈಲಿ ಮಾತಾಡೋ, ಬೆಳಗ್ಗೆ ಹಗಲು ರಾತ್ರಿ ಮಾತಾಡೋಳು ಸಡನ್ಲಿ ಈ ತರ ಡ್ರಾಪ್ ಮಾಡಿದ್ಮೇಲೆ
ಸೊ ಹೆಂಗ ಆಗ್ಬೋದು ಗುರುಜಿ, ಎಷ್ಟು ತ್ರಾಸ ಆಗುತ್ತೆ? ಆಗ್ಲಪ್ಪ ಈಗ ನೋಡಿ, ಈಗ ನನ್ನ ಮಾತನ್ನು ಸರಿಯಾಗಿ ನೀನು ಕೇಳಿಸ್ಕೊಳ್ಬೇಕು. ಕೆಲವೊಮ್ಮೆ ಈಗ ನಾನು ಹೇಳೋ ಮಾತುಗಳು ನಿನ್ನ ಮನಸ್ಸಿಗೆ ಅಥವಾ ನಿನ್ನ ಕನಸುಗಳಿಗೆ ವಿರುದ್ಧವಾಗಿ ಇರಬಹುದು. ಕೆಲವೊಂದು ನೀನು ಇಲ್ಲ ನಾನು ಯಾವುದೋ ಒಂದು ಏನು ಪೇನ್ ಕಿಲ್ಲರ್ ತಗೊಂಡು ಸದ್ಯಕ್ಕೆ ಪರಿಹಾರ ಹುಡುಕ್ತಾ ಇದ್ದೀನಿ ಅಂದರೆ ಅದನ್ನು ಹೇಳ್ತೀನಿ. ಇಲ್ಲ ನನಗೆ ಇದ್ರ ಬಗ್ಗೆ ಶಾಶ್ವತವಾಗಿ ಒಂದು ಧರ್ಮದ ಅರಿವು ಬೇಕು ಅಂದರೆ ಅದನ್ನು ಹೇಳ್ತೀನಿ. ನೀನು ಪೇನ್ ಕಿಲ್ಲರ್ ಹುಡುಕೊಂಡು ಹೋದರೆ ಅದು ಒಂದು ದಿವಸ ಔಷಧಿ ಸಿಗಲಾರದ ದೊಡ್ಡ ಕಾಯಿಲೆಗೆ ಸಿಗಾಕೊಳ್ಳುತ್ತೆ. ಹೌದು ಗುರುಜಿ. ಅಂದರೆ ಇಂಥವೆಲ್ಲ ಬಂದಾಗ ನನಗೆ ಅರ್ಥವಾಗುತ್ತಪ್ಪ, ನೀನು 4 ವರ್ಷ ಪ್ರೀತಿ ಮಾಡಿರೋನಾಗಿ ಅದನ್ನ ಹಚ್ಚಿಕೊಂಡಿರೋದು. ಈಗ ಮೂಲಭೂತವಾಗಿ ನಿನ್ನನ್ನು ನಾನು ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡಿಸ್ಕೊಳ್ತಾ ಯಾಕಿಷ್ಟು ವಿವರಣೆಯಿಂದ ಕೇಳ್ತಾ ಬಂದೆ ಅಂದರೆ, ನೋಡ್ತಾ ಇರೋ ಯಾರೋ ನಿನ್ನಂಥ ಯುವಕರು, ಓದ್ತಾ ಇರೋ ಹುಡುಗರು ಹುಡುಗಿಯರು ಅಥವಾ ಕಾಲೇಜು ಹಂತದಲ್ಲಿರೋರು, ಓಹೋ ಗುರುಗಳು ಇವರನ್ನು ಇಷ್ಟು ಎಲ್ಲ ಕೇಳ್ತಿದ್ದಾರೆ ಅಂದರೆ ಪ್ರೀತಿ ಮಾಡೋದು ಸರಿ ಇರ್ಬೋದು, ಅಥವಾ ಕಾಲೇಜ್ ಹಂತದಲ್ಲೇ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಬೋದೇನು ಅಂತ ಅವ್ರಿಗೆ ಮೋಟಿವೇಟ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ನಿಮ್ಮನ್ನು ನಾನು ಯೋಗ್ಯ ಮಾದರಿಯನ್ನಾಗಿ ಹೇಳಲಿಕ್ಕಾಗಲ್ಲ. ಏನೋ ನೀವು ನೋವಲ್ಲಿದ್ದೀರಿ, ಈ ಸಮಯದಲ್ಲಿ ಒಂದಷ್ಟು ತಿಳುವಳಿಕೆಯನ್ನು ಕೊಡಬಲ್ಲೆ ಹೊರತು ಎಷ್ಟೊಂದು ಕೂತ್ಕೊಂಡು ಕೇಳಿಬಿಟ್ಟೆ ಅಂದ ಮಾತ್ರಕ್ಕೆ ಎಲ್ಲರೂ ನಿಮ್ಮ ಥರ ಹುಡುಗ ಹುಡುಗಿದಿರು ಕಾಲೇಜ್ ಹಂತದಲ್ಲಿ ಅವರವ್ರಿಗೆ ಬೇಕಾದವ್ರನ್ನ ಹುಡುಕೊಂಡು ಈ ರೀತಿ ನಿನಗೇನು ನಿಮ್ಮಪ್ಪ ದುಡಿತಾರೆ, ಗೌರ್ಮೆಂಟ್ ಜಾಬ್ ಅಂತೀರ, ಏನೋ ಆದಾಯದ ಮೂಲ ಇದೆ ಸರಿನಪ್ಪ. ಆದರೆ ನಿಮ್ಮಂಗೆ ಒಬ್ಬನೇ ಮಗ ಇದ್ದಾನೆ, ಅಪ್ಪ ಅಮ್ಮ ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ತಾರೆ, ಅವನು ಮುಂದೆ ನಮ್ಮನ್ನು ಓದಿ ಒಳ್ಳೆ ಕೆಲಸ ಹಿಡ್ಕೊಂಡು ಬಿದ್ದೋಗಿರೋ ಮನೆಯನ್ನು ಅಥವಾ ಸೋರ್ತಾ ಇರೋ ಮನೆಯನ್ನು ಕಟ್ಟಿಸ್ತಾನೆ, ನನ್ನ ಮಗ ನಮ್ಮನ್ನೆಲ್ಲ ನೋಡ್ಕೊಳ್ತಾನೆ ಅಂತ ಓದೋ ಕಳಿಸಿ ಅವನೇನಾದರೂ ನಿಂತರ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಮನೆ ಏನಾಗಬೇಕು? ನಿಂದೇನೋ ಇದೆ ಕಣಯ್ಯ ಸರಿ. ಈಗ ನಿಂತರ ಈಗ ನಿನ್ನ ಸಮಸ್ಯೆಗೆ ನಾನು ಹೇಳ್ತೀನಿ, ಆಮೇಲೆ ವಿಚಾರ ಅದಕ್ಕೇನು ವಿಚಾರ ಮಾಡ್ಬೋದು, ಅದಕ್ಕೇನು ನೀನು ತಾಯಿ ಪರವಾಗಿರಬೇಕಾ ಅಥವಾ ಇಲ್ಲಿ ಧರ್ಮ ಏನು ಹೇಳುತ್ತೆ, ಈ ವಯಸ್ಸಲ್ಲಿ ನಿನ್ನ ಮನಸ್ಥಿತಿ ಹೇಗಿರುತ್ತೆ, ಅದಕ್ಕೆ ನೀನು ಹೇಗೆ ವರ್ತಿಸಬೇಕು ಅಥವಾ ಎಷ್ಟು ಅರಿವಿನಿಂದ ಬದುಕಬೇಕು ಅದು ಆಮೇಲೆ ಹೇಳ್ತೀನಿ. ಆದರೆ ನಾನು ಕಾಲೇಜಿಂದ ನನ್ನ ತಂದೆ ಗೌರ್ಮೆಂಟ್ ಜಾಬ್ ಇರ್ಬೋದು, ಆತ ಕೋಟಿ ಕುಳ ಇರ್ಬೋದು, ನನ್ನ ಯೋಗ್ಯತೆ ಏನು ಅಂತ ನಾಳೆ ನೋಡ್ತಾರೆ ಜನ, ಹೌದಲ್ಲ? ಹೌದು ಗುರುಜಿ. ಅಯ್ಯೋ ಅವರಪ್ಪ ಕುಡುಕನಪ್ಪ, ಅವರಪ್ಪ ಸರಿ ಇರಲಿಲ್ಲ ಅಥವಾ ಅವರಪ್ಪ ಏನೂ ಮಾಡಿರಲಿಲ್ಲ, ಪಾಪ ಇವನು ದುಡಿದು ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗಿ ಒಂದು ಒಳ್ಳೆ ಮದುವೆ ಆಗಿ ಒಂದೊಳ್ಳೆ ಮನೆ ಕಟ್ಕೊಂಡು ಅವರಪ್ಪ ಅಂಥ ಬೇಜವಾಬ್ದಾರಿ ಮನುಷ್ಯ ಆದರೂ ಕೂಡ ಹೆಂಗೆ ಎಲ್ಲೂ ಕೂಡ ಸಂಸಾರ ಹಾಳಾಗ್ಲಿಕ್ಕೆ ಬಿಡದೆ ಮಗ ನಡೆಸ್ಕೊಂಡು ಬಂದಪ್ಪ ಅಂತ. ಅಂದರೆ ತಂದೆ ಬೇಜವಾಬ್ದಾರಿಯಾಗಿದ್ದು ಮಗ ಅದನ್ನು ಲೆಕ್ಕಿಸದೆ ಅವನು ಯೋಗ್ಯನಾದರೆ ಅವನನ್ನು ಜನ ಹೊಗಳುತ್ತಾರೆ. ಅದೇ ರೀತಿ ತಂದೆ ಭಾಳ ಜವಾಬ್ದಾರಿಯುಂತ ಮನುಷ್ಯ, ಒಳ್ಳೆ ಜಾಬಲ್ಲಿದ್ದಾನೆ, ಒಳ್ಳೆ ದುಡ್ಡು ಮಾಡಿದ್ದಾನೆ, ಆದರೆ ಮಗ ಕೆಟ್ಟ ದಾರಿಯಲ್ಲಿ ಹೋಗಿ ತಂದೆ ಹೆಸರು ಹಾಳು ಮಾಡೋದು ಹೌದು. ಈ ಕಡೆ ತಂದೆ ಬೇಜವಾಬ್ದಾರಿ, ಮಗ ಜವಾಬ್ದಾರಿ, ಈ ಕಡೆ ತಂದೆ ಜವಾಬ್ದಾರಿ, ಈ ಕಡೆ ಮಗ ಬೇಜವಾಬ್ದಾರಿ. ಈಗ ನಿಮ್ಮ ವಿಚಾರದಲ್ಲಿ ತಗೊಂಡ್ರೆ ನೀವು ಪ್ರೀತಿ ಮಾಡಿದ್ದು ಇದು ಮನೆಯಲ್ಲಿ ನಮಗೆಲ್ಲ ಸವಲತ್ತಿದೆ ಅಥವಾ ಎಲ್ಲವೂ ವಿಚಾರಗಳು ಚೆನ್ನಾಗಿದೆ, ನಮ್ಮ ಕಡೆ ಸ್ವಲ್ಪ ಎಲ್ಲ ವ್ಯವಸ್ಥಿತವಾಗಿರ್ತಕ್ಕಂತಹ ಕುಟುಂಬ ಅಂದುಕೊಂಡು ನಾನು ಏನೇನೋ ಮಾಡಂಗಿಲ್ಲ, ಹೌದಲ್ಲಯ್ಯ? ಈ ವಿಚಾರದಲ್ಲಿ ಏನೇ ಕೋಟಿ ಇರಲಿ, ಏನೇ ಮನೆ ಕಡೆ ಚೆನ್ನಾಗಿರಲಿ, ಕೆಟ್ಟ ಬಾಳ ಸಂಗಾತಿಯನ್ನು ಅಂದರೆ ನಿನ್ನ ಮನಸ್ಥಿತಿಗೆ ಅಥವಾ ನಿನ್ನ ಯೋಚನೆಗೆ ಸರಿ ಹೊಂದದ ಒಂದು ಹೆಣ್ಮಗಳನ್ನು ನೀನು ಮದುವೆ ಆದೆ ಅಂದರೆ ನೀನು ಭಾಳ ಬರ್ಬಾದಾಗೋಗ್ಬಿಡುತ್ತೆ. ನನ್ನ ಆಸ್ತಿ, ನನ್ನ ಅಪ್ಪನ ಗೌರ್ಮೆಂಟ್ ಜಾಬ್ ಇದು ಯಾವುದೂ ನಿನ್ನನ್ನು ಕಾಪಾಡಲ್ಲ. ಅಂದರೆ ಈ ಸಮಯ ಇದೆಯಲ್ಲ, ಈ ಬಾಳ ಸಂಗಾತಿಯನ್ನು ಹುಡುಕೊಳ್ಳೋ ಸಮಯ ಇದೆಯಲ್ಲ, ಇದೊಂದು ಟ್ರಯಲ್ ಆ್ಯಂಡ್ ಎರರ್ ಥರ. ಕೆಲವೊಮ್ಮೆ ನೀವು ತುಂಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತೀರಿ, ಆದರೆ ಆ ಕಡೆಯಿಂದ ಯಾಕೋ ಪ್ರಾಮಾಣಿಕತೆ ಇಲ್ಲ, ಯಾಕೋ ಬೇರೆ ಬೇರೆ ರೀತಿಯ ಸಹವಾಸಗಳನ್ನು ಮಾಡ್ತಿದ್ದಾರೆ ಅಥವಾ ಬೇರೆ ಏನದು. ಈಗ ಅವ್ರ ತಂದೆ ತಾಯಿ ಹೇಳ್ದಂಗೆ ಕೇಳಿದ ತಪ್ಪು ಅಂತ ನಾನು ಆ ಹುಡುಗಿಗೆ ಹೇಳಲ್ಲ. ನಾನು ಭಾವನಾತ್ಮಕ ಮೂರ್ಖನಾಗಿ ಎಲ್ಲವನ್ನ ಹೇಳಿಕೊಂಡು ಅವ್ರ ಅಪ್ಪ ಅಮ್ಮಂಗೆ, ಅಂದರೆ ಮದುವೆಗೆ ಮುಂಚೆ ನಂದೊಂದು ವ್ಯಕ್ತಿತ್ವದ ಘನತೆಯನ್ನು ಕಾಪಾಡಿಕೊಳ್ಬೇಕಲ್ವನಯ್ಯ?
ನಮ್ಗೆ ಅಳಿಯನಾಗಿ ಸಿಗೋನಿದ್ದಾನಲ್ಲ, ಅಥವಾ ನನ್ನ ಮಗಳನ್ನ ಮದುವೆ ಆಗೋನಿದ್ದಾನಲ್ಲ, ಅವ್ನು ಸುಲಭವಾಗಿ ಯಾರ ಹತ್ರನೂ ಏನು ಬಾಯಿ ಬಿಡಲ್ಲಪ್ಪ, ಅವ್ನು ಏನೇ ನೋವಿದ್ರು ಅವ್ನು ನುಂಗ್ಕೊಂಡು ಹೊರಗಡೆ ನಗ್ನಗ್ತಾ ಇರ್ತಾನಪ್ಪ, ಕಷ್ಟಪಟ್ಟು ಓದ್ತಾವನಪ್ಪ, ಒಳ್ಳೆ ಜಾಬ್ ತಗೊಳ್ತಾನಂತಪ್ಪ. ಅಂದರೆ ನಿನ್ನ ವ್ಯಕ್ತಿತ್ವದ ಬಗ್ಗೆ ನೀನೊಂದು ಘನತೆಯನ್ನು ಅವ್ರ ಮುಂದೆ ನಿರ್ಮಾಣ ಮಾಡಬೇಕಿತ್ತೆ ಹೊರತು, ನೀನು ಮದುವೆಗೆ ಮುಂಚೆ ಅವರ ಅತ್ತೆ ಅಂದರೆ ನೀವು ಅವರ ಅಮ್ಮನ ಹತ್ರ ಅವರ ಅಪ್ಪನ ಹತ್ರ ಯಾವುದಾದ್ರೂ ಅಷ್ಟೇನಯ್ಯ, ನಿನ್ನ ಕೆಲಸದ ಜಾಗದಲ್ಲಾಗಿರ್ಬೋದು, ಓದೋ ಜಾಗದಲ್ಲಾಗಿರ್ಬೋದು, ಅಥವಾ ನಿನ್ನ ಸಂಬಂಧಿಕರ ಹತ್ರ ಇರ್ಬೋದು, ನಿನ್ನ ನ್ಯೂನ್ಯತೆಗಳನ್ನು ಬಿಟ್ಟು ಕೊಟ್ಟಷ್ಟು ನಿನ್ನನ್ನು ಕಾಲ್ ಕಸ ಮಾಡ್ಕೊಳ್ತಾರೆ. ಅದಕ್ಕೆ ನಮಗೆ ಭಾಳ ಹಿಂದೆ ನನಗೊಬ್ಬರು ದೊಡ್ಡವರು ಹೇಳಿದರು, ಏನು ಭಾಳ ಎಲ್ಲೋ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತಿದ್ದು, ನನಗಿನ್ನೂ ನೆನಪಿದೆ. ನಾನು ಈ ಉದಯ ಮ್ಯೂಸಿಕ್ ಅಂತ ಇದೆ, ನೀವು ಕೇಳಿರ್ತೀರ, ಅಲ್ಲಿಗೆ ನಾನು ಆ್ಯಂಕರ್ ಆಗಬೇಕು ಅಂತ ಒಂದು ಸಾರಿ ಅವ್ರಿಗೆ ಅಲ್ಲೆಲ್ಲೋ ಅವಿನ್ಯೂ ರೋಡ್ ಅಲ್ಲೆಲ್ಲೋ ಇದೆ ಬೆಂಗಳೂರಲ್ಲಿ, ಅಂದರೆ ಬಹಳ ಸಿಟಿ ಜಾಗದಲ್ಲಿದೆ. ಅವರು ಒಂದು ಯಾರೋ ಗೊತ್ತಿರೋರನ್ನ ಕೇಳಿದ್ದೆ, ಸರ್ ನಾನು ಹಿಂಗೆ ಒಂದು ಏನು ಆ್ಯಂಕರ್ ಆಗಬೇಕು, ದಯವಿಟ್ಟು ಸಹಾಯ ಮಾಡಿ ಸರ್. ಒಂದು ಫೋಟೋ ಓಡಿಸ್ಕೊಂಡು ಹೋಗಯ್ಯ, ಅಡ್ರೆಸ್ ಕೊಡ್ತೀನಿ, ಅಲ್ಲಿ ನಮ್ಮವ್ರು ಇದ್ದಾರೆ, ಒಂಚೂರು ಹೋಗಿ ಆಡಿಷನ್ ಕೊಡೆಯ ಅಂತ ಹೇಳಿದರು. ನಾನು ಚೆನ್ನಾಗಿರೋ ಒಂದೆರಡು ಫೋಟೋ ಓಡಿಸ್ಕೊಂಡು ನನ್ನ ಬಯೋಡೇಟಾ ತಗೊಂಡು ಹೋದೆ. ಅಲ್ಲಿ ಯಾರೋ ಸಿಕ್ಕಿದ್ರು, ಅವರಿಗೆ ಕೊಟ್ಬಿಟ್ಟು ಆಡಿಷನ್ ಕೊಟ್ಟೆ, ಎಲ್ಲ ಆಯಿತು. ನಂದೊಂದು ಏನು ಕೆಟ್ಟ ಬುದ್ಧಿ ಇತ್ತು ಅಂದರೆ, ನನ್ನ ಕಷ್ಟ ಹೇಳ್ಕೊಂಬಿಟ್ಟಿದ್ದೆ. ಸರ್ ನಾನು ಹಿಂಗೆ ಹಳ್ಳಿಯವನು ಸರ್, ನನಗೆ ಕೆಲಸ ಬೇಕೇ ಬೇಕು ಸರ್, ದಯವಿಟ್ಟು ಸರ್ ನೀವು ಖಾಲಿ ಬೀಳ್ತೀನಿ ಸರ್, ನನಗೊಂದು ಕೆಲಸ ಕೊಡಿ, ಹಿಂಗೆ ನಾನು ಕೇಳ್ತಿದ್ದೆ. ಅಂದರೆ ಅಲ್ಲಿ ಏನೇನು ಸೇರಿಸ್ತಿದ್ದೆ ಅಂದರೆ, ಸರ್ ನಮ್ಮ ಮನೇಲಿ ಕಷ್ಟ, ಈಗ ನೆನೆಸ್ಕೊಂಡ್ರೆ ನಗು ಬರುತ್ತೆ, ನಮ್ಮ ಮನೇಲಿ ಕಷ್ಟ ಐತೆ ಸರ್, ನಮ್ಮ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಸರ್, ನಾನು ದುಡಿಲೇಬೇಕು ಸರ್, ದಯವಿಟ್ಟು ಒಂದು ಆ್ಯಂಕರಿಂಗ್ ಕೆಲಸ ಕೊಡಿ ಸರ್, ನಿಮ್ಮ ಖಾಲಿ ಬೀಳ್ತೀನಿ ಸರ್. ಅಂದರೆ ನನ್ನ ಕಷ್ಟ ಹೇಳಿದ್ರೆ ಅಲ್ಲಿ ಕೆಲಸ ಕೊಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ಅವಾಗ ನಮ್ಮ ಜೊತೆ ಆ್ಯಂಕರಿಂಗ್ ಇವತ್ತು ನನ್ನ ಸ್ನೇಹಿತರು ಬೇರೆ ಬೇರೆ ಕಡೆ ಒಳ್ಳೆ ಟಿ ವಿ ಚಾನಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಬಟ್ ಅವತ್ತಿಗೆ ಅವರೆಲ್ಲ ಹೊಸಬ್ರು, ನನ್ನ ಥರನೇ. ನಾವೆಲ್ಲ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೋ ಕಷ್ಟ ಹೇಳಿದ್ರೆ ಕೆಲಸ ಸಿಗುತ್ತೆ ಅಂತ. ಅಲ್ಲೊಬ್ರು ಯಾರೋ ದೊಡ್ಡವ್ರು ಹೇಳಿದ್ರು ನನಗೆ, ನೋಡಪ್ಪ ನಿನ್ನ ಟ್ಯಾಲೆಂಟಿಂದ ನೀನು ಕೆಲಸ ತಗೋ ಹೊರತು ನಿನ್ನ ಕಷ್ಟ ಹೇಳಿ ಬಹುಶಃ ಅವರು ನಿನ್ನ ಕಷ್ಟಕ್ಕೆ ಮರುಗಿ ಒಂಚೂರು ಕೆಲಸ ಕೊಡಬಹುದು, ಆದರೆ ತುಂಬ ದಿನ ಉಳಿಯಲ್ಲ. ಯಾಕೆ? ಟ್ಯಾಲೆಂಟ್ ಇದ್ದವನೇ ಈ ಮಾರ್ಕೆಟಲ್ಲಿ ಉಳಿತಾನೆ ಹೊರತು ಕಷ್ಟ ಹೇಳ್ಕೊಂಡು ಕೆಲಸ ಗಿಟ್ಟಿಸ್ಕೊಂಡು ಅವನು ಉಳಿಯಲ್ಲ ಅಂತ. ಯಾಕಂದ್ರೆ ಅಂತಿಮವಾಗಿ ಮಾರ್ಕೆಟಲ್ಲಿ ನೀವು ಒಂದು ದಿವಸ ವರ್ಕ್ ಆಗಬೇಕು, ನೀವು ಚಲಾವಣೆ ಆಗಬೇಕಂದ್ರೆ ಒಳಗಡೆ ಸತ್ವ ಇರಬೇಕಲ್ಲ, ಹೂರ್ಣ ಇರಬೇಕಲ್ಲ. ನಾನು ಇಂಥವ್ರ ಮಗ ಅಥವಾ ನಾನು ಇಂಥವ್ರ ಕಡೆಯಿಂದ ಬಂದಿರೋನು, ಇದನ್ನು ಹೇಳಿಕೊಂಡು ಸ್ವಲ್ಪ ದಿನ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬೋದಷ್ಟೇ. ಬಟ್ ಇವತ್ತು ದೊಡ್ಡ ದೊಡ್ಡ ಸಾಧಕರು, ದೊಡ್ಡ ದೊಡ್ಡ ನಟರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ದೊಡ್ಡ ಎಲ್ಲ ಕ್ಷೇತ್ರದಲ್ಲೂ ಇರೋರು, ಅವ್ರು ಯಾರೋ ತಂದೆ ಕ್ರಿಕೆಟರು ಅದಕ್ಕೆ ನಾನು ಬಂದೆ ಅಂತ ಬಂದರೆ ಆಗಲ್ಲ, ಸತ್ವ ಇದ್ದರೆ ಬರ್ಬೋದಷ್ಟೇ. ಹಂಗೆ ನಮ್ಮ ಕಷ್ಟಗಳನ್ನು ಇನ್ನೊಬ್ರ ಹತ್ರ ಬಿಟ್ಟುಕೊಟ್ಟಾಗ, ಆಯ್ತಪ್ಪ ನಿನ್ನ ಕಷ್ಟ, ನಿನ್ನ ಪಾಸಿಟಿವ್ ನೆಗೆಟಿವ್, ನೀನೆಷ್ಟು ಭಾವನಾತ್ಮಕ ಮನುಷ್ಯ ಅಂತ ನಿಮ್ಮ ಆ ಹುಡುಗಿಯ ತಾಯಿ ಹತ್ರ ಹೇಳ್ದಾಗಲಿಲ್ಲ, ಅವ್ರು ಆರಂಭದಲ್ಲಿ ಸಪೋರ್ಟಿವ್ ಆಗಿ ಇದ್ರು. ಅಂದರೆ ಮೊದಲು ನಿಮ್ಮ ಕಷ್ಟಕ್ಕೆ ಮರುಗಿದಂತೆ ಕಾಣುತ್ತೆ, ಆನಂತರ ನೀವು ಅಯ್ಯೋ ಇವಂದು ಇದೇ ಆಯ್ತಪ್ಪ ಅನ್ನೋ ಭಾವನೆಗೆ ಬಂದುಬಿಡ್ತೀರಾ. ಅಂದರೆ ನಿಮ್ಮ ಕುರಿತಾಗಿ ಹಾಗೆ ಕಾಲು ಕಸ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾಕೆ? ನಿನ್ನ ಕಷ್ಟ ಹೇಳ್ಕೊಂಬಿಟ್ಟಿದ್ದೀಯಾ. ಅಂದರೆ ಬೆಳೆದು ಇವತ್ತು ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಕಾರ್ಯಕ್ರಮ ಇದೆ, ನಿಮಗೆ ಗೊತ್ತಿರಬೇಕು. ಅಂದರೆ ಅಲ್ಲಿ ಕೂರುವ ಸಾಧಕರು ಬದುಕಿನ ತುದಿಗೆ ಅಥವಾ ಒಂದು ಹಂತಕ್ಕೆ ಹೋಗಿರ್ತಾರೆ. ಈಗ ಅವರು ಅಲ್ಲಿ ಕೂತ ಹತ್ರು ಏನು ಕಳ್ಕೊಳೋದಿಲ್ಲ. ಆದರೆ ಆರಂಭದಲ್ಲೇ ನಾನು ನನ್ನ ವೀಕ್ನೆಸ್ನೆಲ್ಲ ಹೇಳಿಬಿಟ್ರೆ ಮುಂದುವರಿಯೋದು ಕಷ್ಟ. ಇಲ್ಲಿ ಬದುಕಲ್ಲಾದರೂ ಅಷ್ಟೇ. ಈಗ ನೋಡಯ್ಯ, ಇದ್ರ ಬಗ್ಗೆ ಧರ್ಮ ಸೂಕ್ಷ್ಮ ತಿಳ್ಕೊ. ಅಯ್ಯೋ ನನ್ನ ಎಮೋಷನ್ ಹಿಡ್ಕೊಂಬಿಟ್ರು, ನನಗೆ ನನ್ನ ಎಲ್ಲ ಮೈನಸ್ ಪಾಯಿಂಟ್ ತಿಳ್ಕೊಂಬಿಟ್ರು. ನೋಡಪ್ಪ, ಯಾರು ಏನು ತಿಳ್ಕೊಂಡು ಏನೂ ಮಾಡಲಿಕ್ಕಾಗಲ್ಲ. ಎಲ್ಲಿವರೆಗೂ ನಾನು ಅರಿವಿನಿಂದ ಬದುಕಬೇಕು, ಮೋಹದಿಂದ ಬದುಕುವ ಬದುಕು ನಿನ್ನದಾಗಿದೆ. ಅಯ್ಯೋ ಅವಳಿಲ್ಲ ಅಂದರೆ ನನಗಾಗಲ್ಲ, ಅಯ್ಯೋ ಒಂದು ನಿಮಿಷ ಮಾತಾಡದೆ ಹೋದ್ರೆ ನನಗಾಗಲ್ಲ. ಇಲ್ಲ, ಅಪ್ಪ ಅಮ್ಮ ನಿನಗೆ ಬುದ್ಧಿ ಹೇಳ್ತವ್ರೆ ನೋಡಯ್ಯ. ಅಂದರೆ ಅವರು ಕೂಡ ನಿನ್ನ ಕಪಾಳು ಕೊಡೆದ್ಬಿಟ್ಟು ನಿನ್ನನ್ನು ಕಳಿಸ್ತಿರೋದು ಓದ್ಲಿಕ್ಕೋ ನೀನು ಪ್ರೀತಿ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕಲ್ಲ ಅಂತ ಎರಡು ಕಪಾಳು ಕೊಡ್ದಿದ್ರೆ ಸರಿ ಹೋಗೋದು. ಅವರು ಕೂಡ ಸರಿ ಜಾಬ್ ತಗೊಂಡ್ಮೇಲೆ ಮುಂದುವರಿಸೋಣ ಅಂತ ಹೇಳಿದ್ಕೆ ನೀನು ಅಷ್ಟು ಮುಂದುವರೆದೆ. ಎಂಥ ಶ್ರೀಮಂತರು ಮನೇಲಿ ಆಗಿರ್ಬೋದಪ್ಪ, ಹೀಗೆ ಮಕ್ಕಳು ನಾನು ಪ್ರೀತಿ ಮಾಡಿದ್ದೀನಿ ಅಂದ ತಕ್ಷಣ ಹೌದಾ ಬರಬಾ ಅಕ್ಷರಗಳಾಗಿ ಮದುವೆ ಮಾಡ್ಬಿಡ್ತೀನಿ ಅಂತ ಯಾರೂ ಹೇಳಲ್ಲ.
ನಿಜವಾಗಿಯೂ ನಿನ್ನ ಮನೇಲಿ ಸ್ವಲ್ಪ ಸ್ಥಿತಿವಂತರಿದ್ರಿ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಬ್ಬನೇ ಮಗ ಇರೋದರಿಂದ ಅಯ್ಯೋ ತಡೆಯಪ್ಪ ಯಾಕೆ ಬೇಕು ಅಂತ ಒಂಚೂರು ನಿನಗೆ ಹೌದಪ್ಪ ಮಾಡೋಣಂತೆ ಅಥವಾ ಆಗಲಿ ಆದರೆ ಮೊದಲು ಓದಿ ಅಂತ ಏನೋ ಹೇಳಿದ್ರು. ಅದೇ ನಿನ್ನ ತಂದೆ ಎಲ್ಲೋ ಗಾರೆ ಕೆಲಸದವನಾಗಿದ್ದು ಅಥವಾ ಮನೇಲಿ ಏನು ಒಂದು ಹಬ್ಬ ಬಂದರೆ ಹಬ್ಬ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅನ್ನೋ ಸ್ಥಿತಿಲಿ ಇದ್ದಿದ್ರೆ ನಿಮ್ಮಮ್ಮ ಇಷ್ಟು ಸಪೋರ್ಟ್ ಅಥವಾ ನಿಮ್ಮ ತಂದೆ ತಾಯಿ ಇಷ್ಟು ಸಪೋರ್ಟ್ ಮಾಡ್ತಿದ್ರೆ ಇಲ್ಲ, ಯಾಕೆ ಮೊದಲು ಬದುಕು ಕಟ್ಕೊ ಅಂತಿದ್ರು. ಅಂದ್ರೆ ಎಲ್ಲ ಇರೋದೇ ಕೆಲವೊಮ್ಮೆ ಸಮಸ್ಯೆಗಳು. ಅದು ಆಯ್ತಪ್ಪ ಹೋಗ್ಲಿ. ಆದರೆ ಇಲ್ಲಿ ಮದುವೆಗೆ ಮುಂಚೆ ಇವತ್ತು ನಾನು ಕಾರ್ಯಕ್ರಮ ನೀನು ಕೇಳಿದ್ರೆ ಗೊತ್ತಾಗುತ್ತಪ್ಪ, ಮದುವೆ ಆದಮೇಲೇ ಹೆಂಡತಿಗೆ ಹಿಂಗಿರು ಅಂತ ಹೇಳಿದ್ರೆ ಆಗ್ತಾ ಇಲ್ಲ ಅನ್ನೋ ಕಾಲ ಬಂದಿದೆ ಇವತ್ತು. ತಾಳಿ ಕಟ್ಟಾದ್ಮೇಲೆ ನಿಂದಾದ್ರೆ ಬಿಡು, ಇನ್ನೂ ಏನೂ ಇಲ್ಲ, ನಿಮ್ಮ ನಡುವೆ ಒಂದೇನೋ ಒಪ್ಪಂದ ಆಗಿದೆ, ಅದಕ್ಕೆ ತಾಳಿ ಇಲ್ಲ, ಅಗ್ನಿ ಸಾಕ್ಷಿ ಇಲ್ಲ, ಜನರು ಬಂದು ಅಕ್ಷತೆ ಕಾಳು ಹಾಕಿಲ್ಲ, ಹೌದಲ್ಲ? ನಿಮ್ದು ಏನೂ ಇಲ್ಲ. ಆದರೆ ನೀನು ಕಾರ್ಯಕ್ರಮದಲ್ಲಿ ಕೇಳು, ಮದುವೆ ಆದಮೇಲೂ ಕೂಡ ಅಯ್ಯೋ ರೀಲ್ಸ್ ಮಾಡಬೇಡ ಕಣೆ, ಅಯ್ಯೋ ಎಂತೆಂಥ ಕೆಟ್ಟ ಬಟ್ಟೆ ಹಾಕಬೇಡ ಕಣೆ, ಅಥವಾ ನಿನ್ನ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಇವ್ರನ್ನೆಲ್ಲ ಬಿಟ್ಟುಬಿಡೆ, ಹಿಂಗೆ ಹೇಳಿದ್ರೆ ಡೈವರ್ಸ್ ಕೊಡೋ ಕಾಲ ಬಂದಿದೆ. ಅಂದರೆ ಎಲ್ಲ ಆರಂಭದಲ್ಲಿ ಚೆನ್ನಾಗೇ ಇತ್ತು, ಆದರೆ ಆಮೇಲೆ ಕೆಲವೊಮ್ಮೆ ಈ ಕೆಟ್ಟ ಸಹವಾಸ ಮಾಡಿ ಅಥವಾ ಈಗ ಅವ್ರ ತಂದೆ ತಾಯಿ ಹೇಳಿಕೊಟ್ರೋ ಈಕೆಗೆ ನಿನಗಿಂತ ಇನ್ನು ಯಾರೋ ಉತ್ತಮ ವ್ಯಕ್ತಿ ಕಂಡು ಬಂದೋ ಅದು ನನಗೆ ಗೊತ್ತಿಲ್ಲ. ಆದರೆ ಮದುವೆ ನೀನು ತಾಳಿ ಕಟ್ಟಿದ ಮೇಲೆ ನೀನು ಹಿಂಗಿರು ಅಂತ ಕೆಲವು ನಿನ್ನ ಮನೆಗೆ ತಕ್ಕಂತೆ ನೀನು ಅವಳನ್ನು ಟ್ಯೂನ್ ಮಾಡಿಕೊಳ್ಬೇಕು. ಅಂದರೆ ನಿನ್ನ ಮನೆಗೆ ಹೆಂಗೆ ಬೇಕು ಆ ರೀತಿ. ಅದಕ್ಕೂ ಮುಂಚೆ ನನ್ನ ಪ್ರೀತಿ ಮಾಡುವ ಹುಡುಗನಿಗೆ ಏನಿಷ್ಟ ಇಲ್ಲ, ನಾನು ಪ್ರೀತಿಗೆ ಕಮಿಟ್ ಆಗಿಬಿಟ್ಟು ನಾನು ಇನ್ನೊಬ್ಬ ಹುಡುಗನನ್ನು ಪ್ರೀತಿಯಿಂದ ತುಂಬ ಮಾತಾಡಿಸ್ಲಿಕ್ಕೆ ಹೋದರೆ ನನ್ನ ಹುಡುಗನಿಗೆ ಬೇಜಾರಾಗುತ್ತೆ. ಅಂದರೆ ಇದು ಈ ಸಂವೇದನಾಶೀಲತೆ ಅಂತೀವಿ, ಇದೊಂದು ಕಾಮನ್ ಸೆನ್ಸ್. ಇದು ಅರ್ಥವಾಗದೆ ಹೋಗದಿರೋ ಹುಡುಗಿ ಅದೆಷ್ಟು ಸುಂದರಿ ಆದ್ರೆ ಏನಯ್ಯ, ಸುಂದರಿ ಅಂತ ತಗೊಂಡು ಅದನ್ನು ಸಾರು ಮಾಡ್ಕೊಂಡು ಕುಡಿತೀಯ? ಇಲ್ಲ, ಸುಂದರಿ ಆಗಲಿ ಅಪ್ಸರೆ ಆಗಲಿ ಅಂತಿಮವಾಗಿ ಅರ್ತ್ಕೊಂಡು ಬದುಕೋ ಹೆಣ್ಮಕ್ಳು ಬೇಕು, ಹೌದಲ್ಲ? ಸುಂದರಿ ನೋಡಬೇಡಪ್ಪ, ಸುಂದರಿ ಅಥವಾ ರೂಪ ಇವೆಲ್ಲವನ್ನು ಮೀರಿ ಅವರಮ್ಮ ಈ ರೀತಿ ಏನೋ ಹೇಳಿಕೊಟ್ಟಾಗ ಇಷ್ಟೇ ಮಾತಾಡು ಅಷ್ಟೇ ಮಾತಾಡು ಅಂತ ಹೇಳಿದಾಗ, ಇಲ್ಲ ನಮ್ಮಮ್ಮ ಹೀಗೆ ಮದುವೆಗೆ ಮುಂಚೆ ಯಾಕೋ ಸ್ವಲ್ಪ ದುಡ್ಡಿಗೆ ಆಸೆ ಪಡ್ತಾವ್ರೆ, ಅಥವಾ ಮದುವೆನ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಹೆಂಗೋ ಅವ್ರ ತಲೆ ಮೇಲೆ ಹಾಕ್ಬಿಡೋಣ ಅಂತ ಏನೋ ಯೋಚನೆಯಲ್ಲಿ ಇದ್ದಾಳೆ ನಮ್ಮಮ್ಮ. ಆಯಿತು, ಅವ್ರಿಗೆ ತಕ್ಕಂಗೆ ನಾನು ವರ್ತನೆ ಮಾಡ್ತೀನಿ, ಆಮೇಲೆ ಮದುವೆ ಆದಮೇಲೆ ನಾವೆಲ್ಲ ಸರಿ ಹೋಗೋಣ. ಈಗ ಅಮ್ಮನಿಗೆ ತಕ್ಕಂಗೆ ಒಂಚೂರು ವರ್ತಿಸ್ತೀನಿ, ಆಗಾಗ ನಿನಗೆ ಹೆಚ್ಚು ಫೋನ್ ಮಾಡೋಕ್ಕಾಗದೇ ಇರ್ಬೋದು, ನಿನ್ನ ಹತ್ರ ಹೆಚ್ಚು ಮಾತಾಡೋಕ್ಕಾಗದೇ ಇರ್ಬೋದು, ಅಥವಾ ನೀನು ಹೇಳ್ದಂಗೆ ಕೇಳೋಕ್ಕಾಗದೇ ಇರ್ಬೋದು. ಕಾರಣ ನನ್ನಮ್ಮ ಈ ರೀತಿ ನನಗೆ ಒತ್ತಾಯ ಮಾಡ್ತಿದ್ದಾರೆ, ಇದನ್ನು ನಿನ್ನ ಕಿವಿಗೆ ಹಾಕಿರ್ತೀನಿ, ಬಟ್ ನನಗೆ ನೀನಿಷ್ಟ. ಅಂದರೆ ಈ ರೀತಿ ಅಲ್ಲಿರೋ ವಿಚಾರವನ್ನೇ ಬಹಳ ಮೃದುವಾಗಿ ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ತಿದ್ದೆ. ಗುರುಜಿ ಒಂದ್ ಮಾತು ಹೇಳ್ತದೆ ಗುರುಜಿ, ನೀವು ಹೇಳಿದ್ರಲ್ಲ ಈಗ ನಮ್ಮ ಅಮ್ಮಂಗೆ ಹಿಂಗಾಗಿ ಬರಲ್ಲ ಹಿಂಗೆಲ್ಲ ಹೇಳಿದಾರೆ ಗುರುಜಿ ನನ್ ಮುಂದೆ. ಮತ್ ನಿಂದೇನ್ ಸಮಸ್ಯೆ? ಇಲ್ಲೆಲ್ಲ ಹಿಂಗೆಲ್ಲ ಹೇಳಿದಾರೆ ಗುರುಜಿ. ಹೇಳಿದ ಮೇಲೇನು ಅದು ಒಂದು ನಾಟಕ ಮಾಡಿ ಹೇಳುದು ಗುರುಜಿ. ನಮ್ಮ ಮನೇಲಿ ಹಿಂಗ ಅಂತ ಇದಾರೆ, ಅವ್ರ ಅಮ್ಮ ಅಲ್ಲೇ ಬಾಜು ಇದ್ದಾರೆ ಗುರುಜಿ, ಅವ್ರ ಅಮ್ಮ ಮಾತಾಡಂತಾರೆ. ಈಗ ಅವಳೇನಂತಾರೆ ನಮ್ಮಮ್ಮ ಅದಂಗಲ್ಲ ಈಗ ಹಂಗಂತ ಇದ್ದಾರೆ, ನಮ್ಮಮ್ಮ ಹಿಂಗಂತಿದ್ದಾರೆ ಅಂತ ಹೇಳೋದು ಬೇರೆ. ಗುರುಜಿ ಅದಾದ್ಮೇಲೆ ಏನಾಯ್ತು ಗುರುಜಿ ಅದಾದ್ಮೇಲೆ ಆಯ್ತು, ಅವ್ರು ಅಷ್ಟೇ ಮಾತಾಡಿ ಇಷ್ಟೇ ಮಾತಾಡಿ ಆತರ ನಾನು ಓಕೆ ಅಂದ್ ಗುರುಜಿ. ನಾನು ಹಂಗೆ ಜಗ್ತಾ ಹೋದ್ನಿ ಗುರುಜಿ, ಒಂದ್ 3-4 ತಿಂಗಳು ಹಂಗೆ ಅವ್ರು ಹೇಳಿದಂಗೆ ಕೇಳಿದ್ನಿ ಗುರುಜಿ. ಸೊ ಇಲ್ಲಿ ಸ್ಟಾರ್ಟ್ ಆಗಿದ್ದು ಯಾವಾಗ ಗುರುಜಿ, ಆ ಹುಡುಗಿ ಹೆಂಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ಲ ಗುರುಜಿ, ನನ್ಗೆ ಈ ತರ ಇಷ್ಟ ಇರ್ಬೇಕು, ಹಿಂಗೆ ಇರ್ಬೇಕು, ಇಷ್ಟ ಮಾತಾಡ್ಬೇಕು. ಅವಾಗ ನನ್ ಎಮೋಷನಲ್ ಇನ್ನ ನಾನು ಯೂಸ್ ಮಾಡ್ಕೋಕತ್ರು ಗುರುಜಿ ಅವರು. ನಿಲ್ಸೆ ಈ ಮೊದಲು ನನ್ನ ಎಮೋಷನಲ್ ಯೂಸ್ ಮಾಡ್ಕೊಳ್ಳದೆ ಇದು ಬಿಟ್ಬಿಡಯ್ಯ. ನಿನ್ನ ಬದುಕಿನ ನಗು ಅಳುವಿನ ರಿಮೋಟನ್ನು ಅವ್ರಿಗೆ ಯಾರಿಗೂ ಕೂತ್ಕೊಳ್ಳೋವಷ್ಟು ಅಜ್ಞಾನಿ ಆಗಬೇಡ. ಇದು ಪದೇ ಹೇಳ್ತಾ ಇದೀಯ, ನಾನು ಎಮೋಷ್ನಲಿ ಬಳಸ್ಕೊಂಬಿಟ್ರು, ನಾನು ಎಮೋಷ್ನಲಿ ಏನು ನಿನ್ನ ಬ್ಯಾಂಕ್ ಪಾಸ್ವರ್ಡ್ ತಗೊಂಡಾರ, ATM ಪಾಸ್ವರ್ಡ್ ತಗೊಂಡಾರ, ಆಸ್ತಿ ಬರೆಸ್ಕೊಂಡಾರ, ನಿನ್ನ ಭಾವನೆ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನೀನು ಮೂರ್ಖ. ಅರೆ ನನ್ನ ತಾಯಿ ತಂದೆಗೆ ನಾನು ಉತ್ತರ ಕೊಡಬೇಕು, ಅವರ ಕಷ್ಟಕ್ಕೆ ನಾನು ಮರುಗಬೇಕು, ಇಂದು ಯಾವುದೂ ಖಾತ್ರಿ ಇಲ್ಲ. ಅವಳು ನನಗೆ ಹೆಂಡತಿಯಾಗಿ ಬರ್ತಾಳ, ಖಾತ್ರಿ ಇಲ್ಲ. ಇದೇ ರೀತಿ ಒಳ್ಳೆ ರೀತಿಯ ವರ್ತನೆ ನನ್ನನ್ನಷ್ಟೇ ಇಷ್ಟಪಟ್ಟು ಮುಂದುವರಿತಾಳ, ಇನ್ನೂ ಖಾತ್ರಿ ಇಲ್ಲ. ಅವರ ಅಪ್ಪ ಅಮ್ಮ ನನಗೆ ನಿಜವಾಗ್ಲೂ ಅವಳನ್ನು ಕೊಡ್ತಾರ, ಖಾತ್ರಿ ಇಲ್ಲ, ಏನೂ ಇಲ್ಲ. ಮಾನಸಿಕವಾಗಿ
ಅವರು ನಿನ್ನನ್ನು ಬಳಸ್ಕೊಳ್ಳೋದು ಯಾವಾಗ ಅಂದರೆ ನೀನು ಬಳಸಿಕೊಳ್ಳುವಷ್ಟು ನೀನು ದುರ್ಬಲನಾಗಿ ಹೋದಾಗ ಅಥವಾ ಅವರ ಬಳಕೆಗೆ ನೀನು ಲಭ್ಯವಾದಾಗ ಅವರು ಬಳಸ್ಕೊಳ್ತಾರೆ. ಇಲ್ಲಪ್ಪ ಅವನನ್ನು ನಾವು ಯಾಮಾರಿಸೋಕ್ಕಾಗಲ್ಲ ಅಂತ ನಿನ್ನ ಬಗ್ಗೆ ಅವ್ರಿಗೆ ಅನ್ನಿಸ್ಬೇಕು ಅಂದರೆ ನಿನ್ನ ವ್ಯಕ್ತಿತ್ವ ಅಷ್ಟು ಸ್ಟ್ರಾಂಗ್ ಇರಬೇಕು. ನೀನು ಹುಡುಗಿಯ ನೋಡಪ್ಪ, ಹುಡುಗಿ ಮೇಲೆ ಪ್ರೀತಿ ಇರಬೇಕು, ಇದೆಲ್ಲ ಸರಿ, ಆದರೆ ನಮ್ಮನ್ನು ನಾವು ಸ್ವಾಭಿಮಾನ ಮಾರ್ಕೊಳ್ಳುವಷ್ಟಲ್ಲ. ನನಗೂ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನಂದು ಒಂದು ಬದುಕಿದೆ, ನಾಳೆ ಏನು ಪ್ರೀತಿ ಮದುವೆ ಇದೇ ಜೀವನ ಅಲ್ಲಯ್ಯ. ಏನೇ ಇಷ್ಟಪಟ್ಟು ಪ್ರೀತಿ ಮಾಡಿದ್ರು ಅಥವಾ ಇಷ್ಟಪಟ್ಟು ಮದುವೆ ಆದರೂ, ಎಂಥ ಸುಂದರಿ ಮದುವೆ ಆದರೂ ಆಮೇಲೆ ಪಾತ್ರೆ ತಿಕ್ಕಲೇಬೇಕು, ನೀನು ಸೆಂತಕ್ಕೆ ಹೋಗಿ ಬ್ಯಾಗ್ ಹಿಡಿಲೇಬೇಕು. ಇದೆಲ್ಲ ಪ್ರಾಕ್ಟಿಕಲ್ ಬೇರೆಯೇ ಇದೆ. ಅದಕ್ಕಿಂತ ಮೊದಲು ನನ್ನ ಬದುಕಿಗೆ ಇವಳೇ ಬೇಕು, ಇದೇ ಬೇಕು, ಆ ಹಠ ಬೇಡ. ಪ್ರೀತಿಸಿದ್ದೇ ಹೌದು, ಅಷ್ಟೇ ಪ್ರೀತಿ ಆ ಕಡೆಯಿಂದ ಬಂದರೆ ಇದನ್ನು ಮುಂದುವರಿಸು. ಇಲ್ಲ ಇವರು ಏನೇನೋ ಕ್ಯಾಲ್ಕುಲೇಷನ್ ಆಗ್ತಿದ್ದಾರೆ, ನಾಳೆ ಈಕೆ ಮದುವೆಗೆ ಮುಂಚೆ ಇಷ್ಟೆಲ್ಲ ಮಾಡ್ತಿರೋದು ನಿನ್ನ ಅಮ್ಮನಿಗೂ ಗೊತ್ತು. ಈಗ ಅಮ್ಮನಿಗೂ ಈಕೆ ಮೇಲೆ ಬೇರೆ ಥರದ ಭಾವನೆಗಳು ಅಥವಾ ಕೋಪಗಳು ಏನೇನೋ ಇದ್ದಾವೆ. ಒಂದು ವೇಳೆ ಇವಳನ್ನು ಮದುವೆ ಆಗಿ ಬಂದರೂ ಅತ್ತೆ ಸೊಸೆ ಜಗಳಕ್ಕೆ ನಡುಮಧ್ಯೆ ನೀನು ಸಾಯ್ಬೇಕಾಗುತ್ತೆ. ಮದುವೆ ಆದ್ಮೇಲೂ ಅವ್ರ ಅಮ್ಮನ ಮಾತು ಈ ಥರದ್ದು ಏನೇನೋ ಕೇಳ್ಕೊಳಕ್ ಶುರು ಮಾಡಿದ್ವಿ, ಏನಾಗ್ಬೇಕಯ್ಯ ನಿನ್ ಕತೆ ಒಬ್ಬ ಮಗ ಇರೋನಾಗಿ? ಗುರುಜಿ ಹಂಗೆ ಆಗಿದೆ ಗುರುಜಿ ನಂದು. ನೋಡಪ್ಪ, ಇಲ್ಲಿ ನಾನು ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ. ಇಲ್ಲಿ ಅವ್ರ ಅಮ್ಮ ನಿನ್ನನ್ನು ಬಳಸ್ಕೊಂಡ್ಬಿಟ್ರು ಅಥವಾ ನಿನ್ನ ಭಾವನೆಗಳನ್ನು ತಿಳ್ಕೊಂಡ್ಬಿಟ್ಟು ನಿನ್ನನ್ನು ಆಟ ಆಡಿಸ್ಬಿಟ್ರು, ಅದು ಇದು. ಇಲ್ಲಿ ನಾನು ನನ್ನ ಸ್ವಾಭಿಮಾನ ಮಾರ್ಕೊಂಬಿಟ್ಟು ಆ ಹುಡುಗಿಗೋಸ್ಕರ ನಾನು ನನ್ನ ಅಮ್ಮನಿಗೆ ಮಗ ಅನ್ನೋದನ್ನು ಮರಿತೀನಿ, ನಮ್ಮ ಅಪ್ಪನಿಗೆ ನಾನು ಮಗ ಅನ್ನೋದನ್ನು ಮರಿತೀನಿ, ನನಗೂ ಒಂದು ಕುಟುಂಬ ಇದೆ ಅನ್ನೋದು ಮರಿತೀನಿ. ಹುಚ್ಚುಂಥರ ಇವಳಿಂದೆ ನಾನು ಬಿದ್ದುಬಿಟ್ಟಿದ್ದೀನಿ ಅಂತ ಗೊತ್ತಾದಾಗ ಅದನ್ನು ಬಳಸ್ಕೊಂಡೇ ನಿನ್ನನ್ನಲ್ಲ ನಿನ್ನ ಅಪ್ಪ ಅಮ್ಮ ಎಲ್ಲರನ್ನೂ ತಲೆ ತಗ್ಸೋ ಹಾಗೆ ಮಾಡಿಬಿಡ್ತಾರೆ ಇಂಥವ್ರು. ಇಲ್ಲಿ ನೀನೇನು ಮಾಡಬೇಕು ನೋಡಪ್ಪ, ಇಲ್ಲಿ ಸ್ವಲ್ಪ ಈ ರಿವರ್ಸ್ ಸೈಕಾಲಜಿ ಅಂತ ಇದೆ. ಗುರುಜಿ ನನಗೆ ಏನ್ ಮಾಡ್ಬೇಕು ಹೇಳ್ಬೇಕಂದ್ರೆ ಗುರುಜಿ, ನನಗೆ ಅವಳು ಇರ್ಲಾರ ಅಂದ್ರೆ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಕಷ್ಟ ಆಗತ್ತೆ ಗುರುಜಿ. ಅದರಿಂದ ನಾನು ದೂರ ಬರ್ಬೇಕು ಗುರುಜಿ. ಅದರಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಸಮಾಧಾನ ಮಾಡಿ, ಮೊದಲು ಶಾಂತವಾಗಿ ಕೇಳಿಸ್ಕೊ. ಏನೂ ನಿನ್ನಿಂದ ಶಬ್ದ ಬರುವ, ನಾನು ಹೇಳೋದಷ್ಟೇ ಕೇಳಿಸ್ಕೊಳ್ಬೇಕು. ನೀನು ಈಗ ನಿನ್ನ ಇಚ್ಛೆಯಂತೆ ನಿನ್ನ ಈ ಹಪಹಪಿತನ, ಅವಳು ಬೇಕು, ಅವಳು ಇಲ್ಲದೆ ಹೋದ್ರೆ ನಂಗೆ ಆಗಲ್ಲ, ಅಥವಾ ಇದನ್ನೇ ಹೇಳಲಿಕ್ಕೆ ನಾನೇ ಆಗಬೇಕು, ಅದನ್ನು ನೀನೇ ಮಾಡ್ಕೊ. ಇಲ್ಲಿ ಅದಕ್ಕೂ ಮೀರಿದ ಇನ್ನೊಂದು ಜೀವನ ಧರ್ಮ ಇದೆ, ಅದಕ್ಕೂ ಮೀರಿದ ಇನ್ನೊಂದು ಎತ್ತರದ ಸ್ಥಿತಿಯ ಆಲೋಚನೆ ಈಗ ನೀನು ಮಾಡಬೇಕು. ಇಲ್ಲ ಅಂದರೆ ನಿನ್ನ ಇಚ್ಛೆಯಂತೆ ಮದುವೆನೂ ಆಗಬಹುದು, ಆದರೆ ಆಮೇಲೆ ನೀನು ಅಂದುಕೊಂಡಂತೆ ಯಾವುದೂ ಇರುವುದಿಲ್ಲ. ನಿನ್ನ ತಂದೆ ತಾಯಿಗೆ ನೀನು ಈ ಬದುಕಿದ್ದ ಕಾಲದಲ್ಲಿ ನರಕ ತೋರಿಸ್ಬಿಡ್ತೀಯ. ಇಲ್ಲಿ ನೀನು ಇಷ್ಟಪಡೋದು ಎಷ್ಟು ಮುಖ್ಯವೋ ಆ ಕಡೆಯಿಂದಲೂ ಕೂಡ ನಾನು ಮದುವೆ ಆಗೋ ಹುಡುಗ ಅಥವಾ ನನ್ನ ಅತ್ತೆ, ನನ್ನ ಮಾವ, ಅಥವಾ ಈಗ ಅವ್ರ ಅಮ್ಮನ ಮಾತು ಕೇಳೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಎರಡನ್ನೂ ನಿಭಾಯಿಸುವುದು ಒಂದು ಕಲೆ ಕಣೆಯ. ಆ ಕಲೆ ಆ ಹುಡುಗಿಗೆ ಗೊತ್ತಿಲ್ಲ ಅಂದಾಗ ಸುಮ್ಮನೆ ಇಷ್ಟಪಟ್ಟಿದ್ದೆ ಅಂತ ಮದುವೆ ಮಾಡಿಕೊಂಡು ಆಮೇಲೆ ನರಕ ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಒಂದೇ ಮಾತು ತಿಳ್ಕೊ, ನೀನು ಓದೋ ಸಮಯದಲ್ಲೇ ಇಷ್ಟೆಲ್ಲ ಮಾಡ್ಕೊಂಡು ಕೂಟಿದ್ದು ಮೊದಲನೇ ತಪ್ಪು. ಅಂಡ್ ನೋಡ್ತಾ ಇರೋ ನಿಮ್ಮದೇ 25 ಅಥವಾ 21 ಈ ವಯಸ್ಸಲ್ಲೇ ಪ್ರೀತಿ ಶುರು ಮಾಡ್ಕೊಂಡು ಇಲ್ಲಿಗೆ ಬಂದು ನಿಂತಿದ್ದೀಯ. ಆದರೆ ನನ್ನ ಕಡೆಯಿಂದ ಈ ಕಾರ್ಯಕ್ರಮದ ಮೂಲಕ ಹೇಳೋದು, ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸದ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಹೋಗಬೇಡಿ. ಅಂದರೆ ಒಂದು ಗುರಿ, ಒಂದು ಕನಸು. ನೀನೇ ಹೇಳಿದೆ, ನಿಮ್ಮ ಮನೇಲಿ ಸ್ವಲ್ಪ ಎಲ್ಲ ಚೆನ್ನಾಗಿದೆ ಸರಿ, ಆದರೆ ಎಲ್ಲರ ಬದುಕು ಹಾಗೆ ಇರಲ್ವಲ್ಲಯ್ಯ, ಹಾಗೆ ಇರೋದಿಲ್ಲ. ಹಾಗಾಗಿ ಈ ಹೆಣ್ಮಗಳು ವಿಚಾರದಲ್ಲಿ ನೀನು ಒಂದು ನಿರ್ಧಾರ ಮಾಡು. ಇನ್ನು ಮುಂದೆ ಅಂದರೆ ಈಗಾಗಲೇ 2 ತಿಂಗಳಿಂದ ಮಾತಾಡಿಲ್ಲ ಅಂತಿದೀಯ, ಇದೇ ನೆಪ ಮಾಡಿಕೊಂಡು ಆದಷ್ಟು ಅಂದರೆ ನೀನು ಬದುಕಬೇಕು, 100 ವರ್ಷ ಚೆನ್ನಾಗಿ ನೀನು ಬದುಕಬೇಕು. ಚೆನ್ನಾಗಿ ಮಾತಾಡಿಕೊಂಡು, ಚೆನ್ನಾಗಿ ತಾಯಿ ತಂದೆ ನೋಡಿಕೊಂಡು ನಿನ್ನ ಪಾಲಿಗೆ ಬಂದ ಹೆಂಡತಿಯನ್ನು ದೇವತೆಯಂತೆ ನೋಡ್ಕೊಳ್ತೀನಿ. ಅಂದರೆ ಯಾವಾಗ? ಬಂದ ಮೇಲೆ. ಬರೋಕ್ ಮುಂಚೆ ಕಾಲೇಜ್ ಹಂತದಲ್ಲೇ ಸಂಸಾರ ಮಾಡ್ಲಿಕ್ಕೆ ಹೋದ್ರೆ ಹಿಂಗೆ ಆಗೋದು. ಬಂದ ಮೇಲೆ ನೋಡ್ಕೊಳ್ಳೋದು ಬೇರೆ. ಬಂದ ಮೇಲೆ ನೀನು ತಾಳಿ ಕಟ್ಟಾದ ಮೇಲೆ ಅವಳ ತಪ್ಪುಗಳನ್ನು ಮನ್ನಿಸು, ಅವಳನ್ನು ತಾಯಿಯಂತೆ ಅಥವಾ ಅವಳನ್ನು ಒಂದು ದೇವತೆಯಂತೆ ಕಾಣು, ಅವಳಿಂದ ಸುಖ ಸಂತೋಷವನ್ನು ಪಡಿ, ಅವಳ ಕಾಯಿಲೆಯ ಸಮಯದಲ್ಲಿ ಜೊತೆ ನಿಲ್ಲು, ಅವಳ ಎಲ್ಲ ಭಾವನೆಗಳಿಗೂ ಬೆಲೆ ಕೊಡು. ಬಂದ ಮೇಲೆ ಅಂದರೆ ತಾಳಿ ಕಟ್ಟಿಸಿಕೊಂಡ ಆ ಹೆಣ್ಣನ್ನು ದೇವತೆ ಥರ ಕಾಣೋದು ಬೇರೆ, ಆಗ ಸಂಸಾರ ಮಾಡೋದು ಬೇರೆ. ಈಗ ನೀವುಗಳೆಲ್ಲ 4 ವರ್ಷದಿಂದ ಫೋನಲ್ಲೇ ಸಂಸಾರ ಮಾಡಿಕೊಂಡು ಬಂದು ಕನಸುಗಳು ಕಟ್ಟಿಕೊಂಡು ಭ್ರಮೆಯಲ್ಲಿ ಬದುಕೊಂಡು ನಾಳೆ ದಿನ ನೋಡಿ ಆ ತಾಳಿ
ತಾಳಿ ಕಟ್ಟುವ ಕೊನೆ ಕ್ಷಣದವರೆಗೂ ಸಿನಿಮಾದಲ್ಲಿ ಬರ್ತಾರಲ್ಲ, ಇನ್ನೇನು ತಾಳಿ ಕಟ್ತಾರೆ ನಂಗೆ ನಿಲ್ಲಿಸಿ ಅಂತ ಬರ್ತಾರಲ್ಲ, ಇವತ್ತಿನ ಕಾಲ ಹಂಗೆ ಆಗಿದೆ. ತಾಳಿ ಕಟ್ಟಬೇಕು ಅಥವಾ ಏನು ಮುಹೂರ್ತದ ದಿನ ಇನ್ನೊಬ್ಬನ ಜೊತೆ ಓಡೋದವ್ರ ಕಾಲ ಬಂದ್ಬಿಟ್ಟು ನಿಂತ್ಬಿಟ್ಟಿದೆಯಲ್ಲಪ್ಪ ಇವತ್ತು. ಅಂದರೆ ನಿನ್ಗೆ ಆಕೆ ಎಷ್ಟೇ ಭರವಸೆ ಮಾತಾಡಿರ್ಬೋದು, ನಿನ್ನ ಜೊತೆ ಎಷ್ಟೇ ಪ್ರೀತಿಯಿಂದ ಇರ್ಬೋದು, ತಾಳಿ ಕಟ್ಟೋವರೆಗೂ ಅಥವಾ ನನ್ನ ಹೆಸರಿಗೆ ಅದು ಬರೋವರೆಗೂ ಅದು ನಂದಲ್ಲ. ಇಲ್ಲಿ ಆಗಿದ್ದ ತಪ್ಪೇನು, ನಾನು ಮೊದಲೇ ಭ್ರಮೆಯ ಜೀವನ ಬದುಕ್ತಾ ಇದ್ದೆ. ಅಂದರೆ ಇದು ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಲ್ಲ, ಇದು ಯಾವುದೇ ಕಾರಣಕ್ಕೂ ನನ್ನ ಜೀವನಕ್ಕೆ ಅಥವಾ ನನಗೆ ಹೆಂಡತಿ ಆಗ್ತಾಳೆ, ಇವಳು ಇನ್ನು ಯಾರ ಮಾತು ಕೇಳಲ್ಲ, ಜೀವನದುದ್ದಕ್ಕೂ ಇವಳು ಹಿಂಗೇ ನನ್ನನ್ನು ಕಾಳಜಿ ಮಾಡ್ತಾಳೆ, ಹಿಂಗೇ ನನ್ನನ್ನು ಪ್ರೀತಿ ಮಾಡ್ತಾಳೆ, ಹಿಂಗೇ ನನ್ನನ್ನು ಅರ್ಥ ಮಾಡ್ಕೊಂಡು ಹೋಗ್ತಾಳೆ ಅಂತ ನೀವು ಕನಸು ಕಟ್ಕೊಂಡಿದ್ದೆ, ಹೌದಲ್ಲಪ್ಪ? ಇಲ್ಲಿ ನೀನು ಹೊಸ್ಲಿಂದ ಕಾಲು ತೆಗೆದು ಮನೆಯ ಹೊಸ್ಲು ದಾಟಿ ಆಚೆಗೆ ಹೋಗ್ತಾ ಇದ್ದಿದ್ದು ಇವಳನ್ನು ಪ್ರೀತಿ ಮಾಡ್ಲಿಕ್ಕೋ ಓದ್ಲಿಕ್ಕೋ? ಓದ್ಲಿಕ್ಕೆ ಅಂತ ಹೋದಾಗ ನಾನು ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ನಿಮ್ಮಮ್ಮ ಹೇಳ್ದಂಗೆ ನೀನೊಂದು ಜಾಬ್ ತಗೊಂಡು ನಿನ್ನ ಮಗ ಅನ್ನೋ ಕರ್ತವ್ಯವನ್ನು ಸರಿಯಾಗಿ ಮಾಡ್ತಾ ಹೋದರೆ ಭಗವಂತ ಅದಕ್ಕೆ ತಕ್ಕಂತೆ ಯೋಗ್ಯ ಸಂಗಾತಿಯನ್ನು ಕಳಿಸಿಕೊಡ್ತಾನೆ. ನಾಳೆ ದಿನ ಇವಳೇ ಬುದ್ಧಿ ಕಲಿತು ವಾಪಸ್ ಬಂದು ನಿನ್ನನ್ನು ಪ್ರೀತಿ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಆದರೆ ಈಗ ಈ ಹಿಂದೆ ಹೋಗೋದನ್ನು, ಅಂದರೆ ಈ ಮೂಳೆ ಹಿಂದೆ ನಾಯಿ ಹೋದಂಗೆ ನೀನು ಈಗಿಯ ಹಿಂದೆ ಹೋಗಿ ಕಾಲು ಕಸ ಆಗಿ ನಾಳೆ ಅಮ್ಮನವ್ರ ಗಂಡ ಆಗೋಕ್ಕಿಂತ ಮುಂಚೆ, ನಿನ್ನ ಅಪ್ಪ ಅಮ್ಮನನ್ನು ಬೀದಿಗೆ ತರೋಕ್ಕಿಂತ ಮುಂಚೆ ಎಚ್ಚೆತ್ಕೋ. ಜೀವನ, ಮನುಷ್ಯ ಜನ್ಮ ಅತಿ ದೊಡ್ಡದು, ಅತಿ ಪವಿತ್ರವಾದದ್ದು, ಅತಿ ದುರ್ಲಭವಾದದ್ದು. ಇಷ್ಟು ಅಪರೂಪದ ಬದುಕನ್ನು ನಿನ್ನನ್ನು ಇಷ್ಟಪಡುವ ನೀನು ಯಾರಿಗೆ ಇಷ್ಟ, ನಿನ್ನ ತಾಯಿಗೆ ಇಷ್ಟ, ನಿನ್ನ ತಂದೆಗೆ ಇಷ್ಟ, ನಿಂದು ಒಂದು ಕುಟುಂಬ ಇದೆ, ನಿಂದು ಒಂದು ಸ್ನೇಹಿತರ ಗುಂಪಿದೆ, ಅಥವಾ ನಿಂದು ಬಂಧು ಬಾಂಧವರಿದ್ದಾರೆ, ಎಷ್ಟು ದೊಡ್ಡ ಜೀವನ ಇದೆ. ಈಕೆಯ ಹೊರತಾಗಿಯೂ ನಿಂದು ದೊಡ್ಡ ಜೀವನ ಇದೆ, ಹೌದಲ್ಲಯ್ಯ? ಹೌದಲ್ಲಪ್ಪ? ಹೌದು ಗುರುಜಿ. ಆದ್ರೆ ನೀನು ಅಂದ್ಕೊಂಡೆ ಈಕೆಯೇ ಪ್ರಪಂಚ ಅಂತ. ಅಷ್ಟು ಇಷ್ಟಪಟ್ಟಿದ್ನಲ್ಲ ಗುರುಜಿ. ನನಗೆ ಅರ್ಥವಾಗುತ್ತಪ್ಪ, ನಿನ್ನ ಇಷ್ಟವನ್ನ ನಾನು ಗೌರವಿಸ್ತೀನಿ. ಆದ್ರೆ ಆ ಇಷ್ಟಗಳು ಈಗ ಹಾಗೆ ಉಳಿದಿಲ್ಲ, ಎಲ್ಲರೂ ಬದಲಾಗ್ಬಿಟ್ರು. ಹೌದು ಗುರುಜಿ. ಈಗ ನೀನು ಬದಲಾಗಿಲ್ಲ ಅಥವಾ ನಿನ್ನ ಪ್ರೀತಿ ಬದಲಾಗಿಲ್ಲ, ಆದ್ರೆ ನಿನ್ನ ಬಾಯಿಂದ ಬಂದ ಮಾತುಗಳೇನು ಶುದ್ಧವಾಗಿದ್ದವಾ? ಇಲ್ಲ ತಾನೇ? ನೋಡಪ್ಪ, ಅವರೇನೋ ಆ ಮೂಲಕ ಅನ್ಯಾಯ ಮಾಡಿದ್ರು ಅನ್ನೋದಾದ್ರೆ ನೀನ್ ನಿಂದೇ ರೀತಿಯಲ್ಲಿ ನೀನು ಅನ್ಯಾಯನೇ ಮಾಡಿದ್ದೀಯ. ಆದ್ರೆ ನೀನು ಅವ್ರಿಗೆ ಅನ್ಯಾಯ ಮಾಡ್ತಿಲ್ಲ. ನೀನು ಮಾಡ್ತಿರೋ ಅನ್ಯಾಯ ನಿನಗೆ, ಸ್ವಯಂ ನಿನಗೆ ಮತ್ತೆ ನಿನ್ನ ಹೆತ್ತವ್ರಿಗೆ. ಆದರೆ ಈ ಕಾರ್ಯಕ್ರಮದ ಮೂಲಕ ನೀನು ಈ ಸಾವಿರಾರು ಹೆಣ್ಣು ಮಕ್ಕಳ ಕತೆ, ಸಾವಿರಾರು ಗಂಡು ಮಕ್ಕಳ ಕತೆ ಮೂಲಕ ನೀನು ತಿಳ್ಕೊ, ಈ ಸಂಗಾತಿಯ ವಿಚಾರ ಅನ್ನೋದಿದೆಯಲ್ಲ. ಈಗ ನೋಡಪ್ಪ, ಯಾರೋ ಕ್ಲೋಸ್ ಫ್ರೆಂಡ್ಸ್ ಆದರೆ ಬದುಕಿಂದ ಆಚೆ ಹೋದ್ರು ಏನು ನಷ್ಟ ಆಗಲ್ಲ, ಒಬ್ಬರು ಹೋದ್ಮೇಲೆ ಒಬ್ಬರು ಸಿಗ್ತಾನೆ ಇರ್ತಾರೆ. ಆದರೆ ಬಾಳ ಸಂಗಾತಿ ಅಂತ ಬಂದಾಗ ಓದೋ ವಯಸ್ಸಿನ ಹೆಣ್ಣು ಮಕ್ಕಳು ನೋಡಪ್ಪ, ಮನೆಯಲ್ಲಿ ಬಡತನ ಇದ್ದು ತುಂಬ ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ, ಅಯ್ಯೋ ನಾನು ಚೆನ್ನಾಗಿ ಓದ್ಲಿಕ್ಕೆ, ನನ್ನನ್ನು ಅಷ್ಟು ಕಷ್ಟ ಇದ್ದರೂ ಕೂಡ ಹೊರಗಡೆ ನನ್ನನ್ನು ಓದ್ಲಿಕ್ಕೆ ಕಳಿಸ್ತಾ ಇದ್ದಾರೆ, ನಾನು ಈ ಪ್ರೀತಿ ಪ್ರೇಮ ಅಂತ ಬಿದ್ದು ನನಗೂ ಮೋಸ ಮಾಡ್ಕೊಳ್ಬಾರ್ದು, ನನ್ನ ಅಪ್ಪ ಅಮ್ಮಂಗೂ ನಾನು ದ್ರೋಹ ಮಾಡಬಾರ್ದು, ಎಷ್ಟೋ ಹೆಣ್ಮಕ್ಳಿಗೆ ಓದ್ಲಿಕ್ಕೆ ಅವಕಾಶ ಇಲ್ಲ, ಅಂಥದ್ರಲ್ಲಿ ನನ್ನನ್ನು ಓದಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೊರಗಡೆ ಕಳಿಸ್ತಾ ಇದ್ದಾರೆ, ಹಾಗಾಗಿ ನಾನು ಪ್ರೀತಿ ಪ್ರೇಮದಲ್ಲಿ ಬೀಳಬಾರ್ದು, ಬಿದ್ದರೂ ಕೂಡ ಒಂದು ಪ್ರೀತಿಗೆ ನಿಯತ್ತಾಗಿರಬೇಕು. ಒಂದು ಸಂಸ್ಕಾರವಂತ ಹೆಣ್ಮಗಳು ಒಂದು ಮನೆಯವರು ಕೊಟ್ಟಿರೋ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ, ಇನ್ನೊಂದು ಪ್ರೀತಿ ಮಾಡಿದ್ರು ಅದಕ್ಕೆ ಸಾಯವರೆಗೂ ನಿಯತ್ತಾಗಿರ್ತಾರೆ. ಇದು ಸಂಸ್ಕಾರವಂತ ಮನೆತನದ ಹೆಣ್ಣು ಮಕ್ಕಳ ಲಕ್ಷಣ. ಇಲ್ಲಿ ಈ ಹೆಣ್ಮಗಳು ಅಷ್ಟು ಕಷ್ಟ ಇದೆ ಅಂತ ಹೇಳ್ತೀಯ, ಬಂದು ಪ್ರೀತಿ ಮಾಡ್ಲಿಕ್ಕೆ ಅವರ ಅಪ್ಪ ಅಮ್ಮ ಕಳಿಸ್ತಿರೋದು ಕಾಲೇಜ್ಗೆ? ಇಲ್ಲ ತಾನೇ? ನನ್ನ ಮನೆಯಲ್ಲಿ ಏನು ಎಲ್ಲ ಚೆನ್ನಾಗಿದೆ, ನಾನು ಅವಳು ಮದುವೆ ಆಗ್ಬಿಡ್ತೀನಿ, ಅವಳೇನು ಕೆಲ್ಸಕ್ಕೆ ಹೋಗೋದು ಬೇಡ. ಅರೆ, ಅವ್ರ ಮನೇಲಿ ಕಷ್ಟ ನೂರಾವು ಕಣೆಯ. ಅವಳ ಮನೆಯಲ್ಲೂ ಸ್ವಲ್ಪ ದುಡ್ಡು ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಬೇಕು ತಾನೆ? ಮೊದಲು ಈ ಭಾವನಾತ್ಮಕ ನಾಟಕಗಳನ್ನು ಮೊದಲು ನಿಲ್ಲಿಸಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಜೀವನವನ್ನು ತಗೊಳ್ಳಿ. ನಾನೀಗ ಈ ರೀತಿ ಅಮ್ಮನ ಮಾತು ಕೇಳಿ ಅಥವಾ ಅಪ್ಪನ ಮಾತು ಕೇಳಿ ಈ ಬುದ್ಧಿ ಮದುವೆಗೆ ಮುಂಚೆ ಇದ್ದರೆ ಆಯಿತು, ಏನೋ ಸರಿ, ಆದರೆ ಮದುವೆ ಆದಮೇಲೂ ಇದು ಮುಂದುವರೆದು ಬಿಟ್ರೆ ಏನು ಕತೆ? ನನ್ನ ಮನೆ ರಣರಂಗ ಆಗ್ಬಿಡುತ್ತೆ. ಮದುವೆ ಆದ 1 ತಿಂಗಳಿಗೆ, ರೀ ನನಗೆ ನಿಮ್ಮ ಅಮ್ಮನ ಜೊತೆ ಎಲ್ಲ ಇರಲಿಕ್ಕಾಗಲ್ಲ,
ತಡಿ ಇನ್ನೊಂದು ಬೇರೆ ಮನೆ ಮಾಡೋಣ ಅಂದಾಗ ಇರೋ ಒಬ್ಬ ಮಗ ಅಮ್ಮನ ಕತೆ ಏನಾಗಬೇಕು? ಹೌದು ಗುರುಜಿ. ಅವರು ಅವ್ರ ಮಗಳಿಗೆ ಬುದ್ಧಿ ಹೇಳ್ಕೊಳ್ತಾವ್ರೆ. ಅವ್ರ ಮಗಳು ಒಳ್ಳೆಯವಳು ಪಾಪ, ಅವ್ರ ಅಮ್ಮ ಹೇಳ್ದಂಗೆ ಕೇಳ್ತಾವಳೆ. ನೀನು ಕೆಟ್ಟ ಮಗ, ನಿಮ್ಮ ಅಮ್ಮ ಹೇಳಿದ್ ನಿನ್ನ ತಲೆಗೆ ಹೋಯ್ತಾ ಇಲ್ಲ. ಈಗ ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಜಾಸ್ತಿ ಆದರೂ ನಿನ್ನ ಅಪ್ಪ ಅಮ್ಮ ನಿನಗೆ ಕೀಳಾಗ್ಬಿಟ್ರಲ್ಲಪ್ಪ. ನಿನ್ನಮ್ಮ ಕೂಡ ನಿನಗೆ ಹೇಳ್ತವ್ರ ತಾನೆ, ಅವರಮ್ಮ ಅವಳಿಗೆ ಹೇಳ್ದಂಗೆ ನಿನ್ನಮ್ಮ ನಿನ್ಗೆ ಹೇಳ್ತವ್ರಲ್ಲ. ಆದರೆ ಅವರಮ್ಮ ಹೇಳಿದ್ದನ್ನು ಅವಳು ಕೇಳ್ತಾವಳೆ. ಯಾಕೆ? ಅವಳಿಗೆ ನಿನಗಿಂತ ಕುಟುಂಬ ಮುಖ್ಯ, ಅವಳು ಬುದ್ಧಿವಂತೆ. ನಾನು ಹೇಳ್ತೀನಿ ಆಕೆನೇ ಬುದ್ಧಿವಂತೆ. ಆದರೆ ನಿಂದಂಗಲ್ಲ, ನಮ್ಮಮ್ಮ ಹೇಳಿದ್ದು ನನಗೆ ಯಾಕೆ, ನನಗೆ ಅವಳೇ ಮುಖ್ಯ ಅನ್ನೋ ಮನಸ್ಥಿತಿಯಲ್ಲಿ ಅದು ನಿಮ್ಮಮ್ಮ ಏನು ನಿನ್ನ ಕಪಾಳು ಕೊಡದ್ಬಿಟ್ಟು ಅವಳು ಬೇಡ ಅಂತ ಏನು ಹೇಳ್ತಿಲ್ಲ. ಎಲ್ಲ ನೋಡು, ಕಣ್ಣು ಮುಂದೆ ಎಲ್ಲ ಭಗವಂತ ನಿನಗೆ ತೋರಿಸ್ತಾ ಇದ್ದಾನೆ. ಅವರಮ್ಮ ಹೇಗೆ, ಅವಳು ಹೇಗೆ. ಇದು ಹಣಕ್ಕೂ ಆಸೆ ಪಡೋದು ಅಥವಾ ನಾಳೆ ದಿನ ಇವತ್ತೆಲ್ಲ ಕಾನೂನುಗಳು ಹೆಣ್ಮಕ್ಳು ಪರ ಇದ್ದಾವಯ್ಯ, ನೀನು ಏನೂ ಮಾಡ್ಕೊಳಕ್ಕಾಗಲ್ಲ. ಮೊದಲು ಈ ಎಜುಕೇಷನ್ ಕಂಪ್ಲೀಟ್ ಮಾಡು, ಮನಸ್ಸಿಗೆ ಸಮಾಧಾನ ಮಾಡ್ಕೊ. ಎಷ್ಟು ನೊಂದ ಪ್ರೇಮಿಗಳ ಕತೆಗಳಿದ್ದಾವೆ ಈ ಕಾರ್ಯಕ್ರಮದಲ್ಲಿ ಕೇಳು. ಆದರೆ ತಾಯಿ ತಂದೆಗಿಂತ ಯಾವುದು ದೊಡ್ಡದಲ್ಲಯ್ಯ. ನಾಳೆ ಇಂಥವಳನ್ನು ಮದುವೆ ಆಗಿ ಅಥವಾ ಈ ಹೆಣ್ಣನ್ನು ಮದುವೆ ಆಗಿ ಪ್ರೀತಿಗೆ ನಾನು ಗೌರವ ಕೊಡ್ತಾ ಇದ್ದೀನಿ. ಆದರೆ ಆ ಹೆಣ್ಣು ಅವ್ರ ಮನೆಯವ್ರ ಮಾತು ಕೇಳಿಕೊಂಡು ನಿನ್ನ ಪ್ರೀತಿಯನ್ನು ಅಟ್ಲೀಸ್ಟ್ ಗೌರವಿಸ್ತಾ ಇಲ್ಲ ಅಂದಾಗಲೂ ನಾನು ಮತ್ತೆ ಅವಳ ಕಾಲು ಬುಡಕ್ಕೆ ಹೋಗ್ತೀನಿ ಅಂದರೆ ಸ್ವಾಭಿಮಾನ ಇಲ್ದಿದ್ದೊಂದು ಜೀವನನ ಅದು? ಸ್ವಾಭಿಮಾನ ಇರಬೇಕಯ್ಯ. ನನ್ನಮ್ಮ ಇದ್ದಾರೆ, ನನ್ನ ಅಪ್ಪ ಇದ್ದಾರೆ, ಅವರು ತಲೆ ಬಾಗಿಸು. ಆಯ್ತಪ್ಪ, ಏನೋ ನೀನು ಅಳ್ತೀಯ, ನೀನೇನೋ ಮಾಡ್ಕೊಂಬಿಟ್ಟು ಏನೋ ಹೋಗ್ಬಿಟ್ಟಿಯ ಆತಗೆ ಅಂತಕೊಂಡು ನಿಮ್ಮ ಅಮ್ಮ ಅಪ್ಪ ಒಪ್ಪಬಹುದು. ಆದರೆ ನಾಳೆ ಬಂದಂಥ ಹೆಣ್ಮಗಳು ಈ ಅಪ್ಪ ಅಮ್ಮನ ಜೊತೆನೇ ಬದುಕಬೇಕಲ್ಲ. ಪ್ರೀತಿ ನೀನು ಒಬ್ಬ ಮಾಡ್ಬೋದು, ಆದರೆ ಬದುಕಬೇಕಾಗಿರೋದು ಎಲ್ಲರ ಜೊತೆ, ಹೌದಲ್ಲ? ದಯವಿಟ್ಟು ಅರ್ಥ ಮಾಡ್ಕೊ. ಸ್ವಲ್ಪ ಹೊರಗಡೆ ಜಗತ್ತನ್ನು ನೋಡು, ಏನೇನು ನಡೀತಾ ಇದೆ ಸುತ್ತ. ದಿನನಿತ್ಯ ಟಿ ವಿಗಳಲ್ಲಿ ನೋಡ್ತೀಯ, ಪೇಪರಲ್ಲಿ ನೋಡ್ತೀಯ. ಒಬ್ಬ ಅಪ್ರಾಮಾಣಿಕತೆ ಅಥವಾ ನಿಯತ್ತಾಗಿಲ್ಲದ ಒಂದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಇವರನ್ನು ಜೀವನದೊಳಗಡೆ ಕರ್ಕೊಳ್ಳೋಕ್ಕಿಂತ ಮುಂಚೆ 1000 ಸಾರಿ ಯೋಚನೆ ಮಾಡಿ. ಮದುವೆಗೆ ಮುಂಚೆ ಏನೋ ನಿಮ್ಮ ಮನೆ ದೇವರು ದೈವ ಬಲ ಹಿಂಗಿದೆ ನೋಡಪ್ಪ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದಾನೆ. ಇದನ್ನು ಮೀರಿಯೂ ನನಗೆ ಅದೇ ಬೇಕು ಅಂತ ಹೋಗ್ತೀಯಾ? ನೋಡಪ್ಪ, ಇವನ್ ನನ್ನ 100 ಆಶೀರ್ವಾದಗಳಿದ್ರು ಅಥವಾ ನಿನ್ನ ತಾಯಿ ತಂದೆ ಆಶೀರ್ವಾದ ಇದ್ದರೂ ದೇವರೇ ಬಂದು ನಿನ್ನ ಪಕ್ಕ ನಿಂತ್ಕೊಂಡ್ರು ನಿನ್ನ ಅವನತಿಯನ್ನು ತಡೆಯೋಕ್ಕಾಗಲ್ಲ. ನೀನು ಈಗ ಆಯಿತು, ಎಷ್ಟು ದಿನ ನಾನು ಮಾಡ್ಕೊಂಡು ಎಡವಟ್ಟೇನು, ಈಗ ನಾನಿಷ್ಟು ಮಾನಸಿಕ ದುರ್ಬಲನು ಅಥವಾ ನಾನು ಎಷ್ಟು ಎಮೋಷ್ನಲ್ ಫೂಲು ಅಥವಾ ಏನು ಮಾನಸಿಕವಾಗಿ ನಾನು ಯಾವ್ದು ಮೈನಸ್ ಪಾಯಿಂಟ್ ಹೊಂದಿದ್ದೀನಿ ಅನ್ನೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನು ಏನೇ ಮದುವೆ ಆಗಿ ಏನೇ ಆದರೂ ಕೂಡ ಅವ್ರ ಮನೆಯವರಿಂದ ನಿನ್ನ ಕಾಟ ತಪ್ಪಿದ್ದಲ್ಲ. ನಿನ್ನ ಅಮ್ಮ ಹೌದಪ್ಪ ಈಗ ಸ್ವಲ್ಪ ಸಮಾಧಾನ ಮಾಡ್ಕೊ, ನಾಳೆ ನಾವೇ ಹೋಗಿ ಮಾತಾಡಿ ಅವಳನ್ನು ಮದುವೆ ಮಾಡ್ತೀವಿ ಅಂತ ಅಂದರೆ ಮುಂದುವರಿ. ಇಲ್ಲ ಗುರುಜಿ, ಅಮ್ಮ ಅಂತಾರೆ ನಿಂಗೆ ಈಗ ಎಷ್ಟು ತ್ರಾಸ್ ಹೋಗ್ತಾ ಇದೆ, ಈಗ ಅಳ್ತಾ ಇದೆಯಾ, ಮುಂದೆ ನಿನ್ ಲೈಫ್ ನಲ್ಲಿ ಬಂದ್ರೆ ಎಷ್ಟು ಅಳಿಸ್ತಾಳೆ ಅವಳು. 4 ದಿನ ಮೂತಿ ನೋಡ್ತೀಯ, ಲೈಫ್ ಟೈಮ್ ಕುಂಟಿರ್ಲಿಕ್ಕೆ ನಡೀತೆ, ಕುರುಡಿದ್ರು ನಡೀತೆ. ನಿಂಗ್ ಲೈಫ್ ಟೈಮ್ ನೀನ್ ಎಷ್ಟೋ ಕಷ್ಟ ಇದ್ರು ನಿನ್ನ ನೋಡ್ಕೊಂಡು ಹೋಗ್ಬೇಕು. ಈಗ ಇಷ್ಟು ದಿನ ಆಗಿ ಖುಷಿಯಾಗಿದ್ಲು, ನೀಗ ಕೆಟ್ಟಾಗಿ ಮಾತಾಡ್ತೀಯ, ಕೆಟ್ಟಾಗಿ ಹೋಗಿದ್ದಾಳೆ ಅಂದ್ರೆ ಹೆಂಗೆ ಅದು? ನಾನು ಅದನ್ನ ಹೇಳಿದ್ದೀನಲ್ಲಯ್ಯ, ಈ ಸಮಯದಲ್ಲಿ ನಾನು 4 ವರ್ಷ ಪ್ರೀತಿ ಮಾಡಿಬಿಟ್ಟಿದ್ದೆ ಅಥವಾ ನನಗೆ ಅವಳು ತುಂಬ ಇಷ್ಟ, ಅಯ್ಯೋ ಅವಳು ನನಗೆ ಅಷ್ಟು ಕಾಳಜಿ ಮಾಡಿದ್ಲು, ಈ ಹಳೇ ಫ್ಲ್ಯಾಶ್ ಬ್ಯಾಕ್ಗಳನ್ನೆಲ್ಲ ಸೈಡಿಗಿಟ್ಟು ಸದ್ಯದಲ್ಲಿ ಅವರ ವರ್ತನೆ ಏನಿದೆಯೋ ಅದ್ರ ಮೇಲೆ ನಾನು ನಿರ್ಧಾರ ತಗೊಳ್ಬೇಕು, ಹೌದಲ್ಲ? ಅಯ್ಯೋ ಭಾಳ ಹಿಂದೆ ಯಾವುದೋ ಒಂದು ನಾಯಿಮರಿ ಸಾಕಿದ್ದೆ, ಅದು ಭಾಳ ಪ್ರೀತಿಯಿಂದ ನಡ್ಕೊಳ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಹುಚ್ಚು ನಾಯಿ ಕಚ್ಚು ಇದಕ್ಕೂ ಹುಚ್ಚು ಹಿಡಿದ್ಬಿಟ್ಟು ಅದು ನಿಮ್ಮನ್ನೆಲ್ಲ ಕಚ್ಚಕ್ಕೆ ಬರ್ತಾ ಇದೆ. ಆವಾಗ ನೀವು ಅದಕ್ಕೆ ತಕ್ಕಂಗೆ ವರ್ತಿಸ್ಬೇಕು. ಇಲ್ಲಪ್ಪ ಭಾಳ ಹಿಂದೆ ನನ್ನ ಜೊತೆ ಪ್ರೀತಿಯಿಂದ ಇತ್ತು ಅಂತ ಅದ್ರ ಹತ್ರಕ್ಕೆ ಹೋದರೆ ಕಚ್ಚಿ ವಿಷಯ ಇರುತ್ತಷ್ಟೆ. ಅಂದರೆ ಬದುಕಲ್ಲಿ ಯಾವುದಾದ್ರೂ ಅಷ್ಟೇ. ಈಗ ನಿಮ್ಮ ಜೊತೆ ಬೆಳೆದ ಭಾಳ ಬಾಲ್ಯದ ಸ್ನೇಹಿತ, ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಹಿಂದೆ ಭಾಳ ಮುಗ್ಧವಾಗಿ ನಿಮ್ಮ ಜೊತೆ ಆಟ ಆಡ್ಕೊಂಡಿದ್ದ, ಈಗ ಅವನು ಕೆಟ್ಟವ್ರ ಸವಾಸ ಮಾಡಿ ಏನೇನೋ ವಿಚಿತ್ರ ಹಾಳಾಗಿ ಹೋಗ್ಬಿಟ್ಟಿದ್ದಾನೆ. ಅವನನ್ನೀಗ ನೀವು ಹಳೇ ಸ್ನೇಹಿತ ಅಂದ್ಕೊಂಡು ಹೋಗ್ಬಾರ್ದು. ಈಗ ಹೆಂಗೆ ಅವನೇನು ಕೊಲೆಗಾರರ ಜೊತೆ ಸೇರೇನಾ, ಅವನೇನು ಕಳ್ಳರ ಜೊತೆ ಸೇರೇನಾ, ಅದನ್ನು ನೋಡ್ಕೊಂಡು ನೀವು ಅವ್ರ ಜೊತೆ ಬದುಕಬೇಕು, ಹೌದಲ್ಲ? ಇಲ್ಲಪ್ಪ ನನಗೆ ಹಳೇ ಸ್ನೇಹಿತ ಅಂದ್ಕೊಂಡು ಹೋಗುವಲ್ಲ, ಹೊಸ ನಿನ್ನ ಸ್ನೇಹಿತ ಏನು ಕೊಲೆಗಾರರ ಜೊತೆ ಸೇರಿ ಕೆಟ್ಟವ್ರ ಜೊತೆ ಸೇರಿ ಕೆಟ್ಟು ಹೋಗಿದ್ದಾನಲ್ಲ, ಅವನನ್ನು ನೀವು ಹಳೇ ಚೈಲ್ಡ್ಹುಡ್ ನೆನಪಿನ ಆಧಾರದ ಮೇಲೆ ಅಪ್ಕೊಳಕ್ಕಾಗಲ್ಲ. ಹಂಗೆ ಜೀವನ
ಅಂದರೆ ಅದು ಮಾರ್ಕೆಟಲ್ಲಾದರೂ ಅಷ್ಟೇ. ಏನಮ್ಮ ಹೋದ ತಿಂಗಳು ಈರುಳ್ಳಿ ಏನು ಕೆಜಿಗೆ 20 ರೂಪಾಯಿ ಇತ್ತು, ಈಗೇನಮ್ಮ 80 ರೂಪಾಯಿ. ಅದು ಹೋದ ತಿಂಗಳು ಬೆಲೆಗಳ ಆಧಾರದ ಮೇಲೆ ಇವತ್ತು ನಾನು ಸೆಂಟ್ಗೋಗಿ ಬ್ಯಾಗ್ ಹಿಡಿಯೋಕ್ಕಾಗಲ್ಲ. ಈ ದಿನ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅದನ್ನೇ ಕೊಡ್ತಾರೆ, ಹೌದಲ್ಲಪ್ಪ? ಹಾಗಾಗಿ ಬದುಕಲ್ಲಿ ಈಗ ಅವಳ ವರ್ತನೆ ಏನಿದೆ, ಈಗ ಅವರ ಮನೆಯವ್ರ ಮನಸ್ಥಿತಿ ಏನಿದೆ, ಈಗ ಅವಳಿಗೆ ನನ್ನ ಮೇಲೆ ನಿಜವಾಗ್ಲೂ ಮೊದಲಿನ ಪ್ರೇಮ ಇದೆಯಾ, ಇದರ ಮೇಲೆ ನಾನು ಅವಳು ನನಗೆ ಬೇಕಾ ಬೇಡವಾ, ಅವಳಾಗೆ ಬಂದು ನನ್ನನ್ನು ಕೇಳ್ಕೊಳ್ಳೋವರೆಗೂ ನಾನು ನನ್ನ ಅಪ್ಪ ಅಮ್ಮ ಆಯಿತು, ನನ್ನ ಓದಾಯಿತು, ನನ್ನ ಗುರಿ ಆಯಿತು, ನಾನೊಂದು ಜಾಬ್ ತಗೊಳ್ಳೋದಾಯಿತು. ನೋಡಪ್ಪ, ನೀನಿನ್ನು ಬಾವಿ ಒಳಗೆ ಇದ್ದೀ ಕಣೆಯ, ಹೊರಗಡೆ ಬಾರೆ, ಜಗತ್ತು ತುಂಬ ವಿಶಾಲವಾಗಿದೆ. ಇದಕ್ಕಿಂತ ಚೆನ್ನಾಗಿರೋರು ಸಿಗ್ತಾರೆ ಅಂತ ನಾನು ಹೇಳಲ್ಲ, ಯಾಕಂದರೆ ಅವಳು ಕುರುಡಿ ಆಗಲಿ, ಕುಂಟಿ ಆಗಲಿ, ಕಪ್ಪಾಗಲಿ, ಬಿಳುಪಾಗಲಿ, ಹೆಣ್ಣು ಹೆಣ್ಣೆ. ಅವಳು ಆ ಹೆಣ್ಮಗಳಾದರೂ ಬೇರೆಯವಳಾದರೂ ಅಷ್ಟೇ. ಹೊರಗಡೆ ಬಾರಿಯ ಇದಕ್ಕಿಂತ ಚೆನ್ನಾಗಿರೋಳು ಸಿಗ್ತಾಳೆ ಅಂದರೆ ಏನು ಆ ಹೆಣ್ಣಿಗೆ ಬೆಲೆ ಇಲ್ವಾ? ಹೆಣ್ಣೆಲ್ಲ ಒಂದೇ. ಆದರೆ ನನಗೆ ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೇ ಯಾಕೋ ಫೇಲ್ ಆಗ್ತಿದ್ದೀನಿ, ನಿನ್ನ ಮಾತ್ರಕ್ಕೆ ದಡ್ಡ ಅಂದ್ಕೊಳ್ಳೋಕ್ಕಾಗಲ್ಲ. PUCಗೆ ಬಂದಾಗ ಗೊತ್ತಿಲ್ಲ, ಭಗವಂತನ ದಯೆಯಿಂದ ನೀನೊಂದು ಹೊಸ ಕಂಪ್ನಿ ಕಟ್ಟಬಹುದು. ಎಷ್ಟೋ ಜನರ ಬದುಕಲ್ಲಿ ಹಾಗೇ ಆಗಿರುತ್ತೆ, ಹೌದಲ್ಲ? 10ನೇ ಕ್ಲಾಸಲ್ಲಿ ಫೇಲ್ ಆಗಿರ್ತಾರೆ, ಆಮೇಲೆ ಒಂದು 10-15 ವರ್ಷ ಬಿಟ್ಟು 5 ಜನ ಕೆಲಸ ಕೊಟ್ಟಿರ್ತಾರೆ. ಅಂದರೆ ಈಗಲೇ ನನ್ನ ಬದುಕು ಮುಗೀತು, ನಾನು ದಡ್ಡ, ಅಥವಾ ನಾನು ಇಷ್ಟೇ ಬಿಡು, ನನ್ನ ಯೋಗ್ಯತೆ ಅಥವಾ ನನ್ನ ಹಣೆ ಬರುವೆ ಇಷ್ಟೇ ಬಿಡು ಅಂತ ಈಗಲೇ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಹೊರಗಡೆ ಇನ್ನೊಂದು ಸ್ವಲ್ಪ ಕಳೀಲಿ, ಇನ್ನು 25 ಅಂತೀಯ, ಇನ್ನೊಂದು 2 ವರ್ಷ ಇವೆಲ್ಲವನ್ನು ಬಿಟ್ಟು ಬದುಕು. ಆಮೇಲೆ ಇದಕ್ಕಿಂತ ದೇವತೆ ಥರದವಳು ಸಿಗಬಹುದು, ಅಥವಾ ಈಗೇನೆ ಇನ್ನೊಂಚೂರು ಪಾಲಿಶ್ ಆಗಿ ಇನ್ನೊಂದು ಸ್ವಲ್ಪ ಪ್ರಬುದ್ಧತೆ ಬಂದು ಏನೋ ಬದಲಾಗಬಹುದು, ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ನನ್ನ ತೀರ್ಪು ಇಷ್ಟೇ, ನಿನ್ನ ತಾಯಿ ಹೇಳದಂಗೆ ಈ ಹೆಣ್ಣು ಅಥವಾ ಅವ್ರ ಮನೆಯವರಿಂದ ದೂರ ಇದ್ದು ನಿನ್ನ ಬದುಕನ್ನು, ನಿನ್ನ ಕುಟುಂಬವನ್ನು ಸ್ವಲ್ಪ ಗೌರವಾನ್ವಿತವಾಗಿ ಕಾಪಾಡು. ಹೌದು, ನೀನು ಡಿಪ್ರೆಷನ್ಗೆ ಹೋಗಿದ್ದಿ ಅಥವಾ ನಿನಗೆ ನೋವಾಗ್ತಿದೆ, ಇದೆಲ್ಲ ಸರಿ ಕಣೆಯ. ಆದರೆ ಡಿಪ್ರೆಷನ್ ಅನ್ನೋದಾಗಿರ್ಬೋದು, ಅಥವಾ ನನಗೆ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋದು, ಇದು ನಾನೇ ಹುಟ್ಟಿಸಿಕೊಂಡ ಭಾವನೆಗಳೇ ಹೊರತು ಯಾರೋ ತಂದು ತುರುಕಿದ್ದಲ್ಲ, ಹೌದಲ್ಲ? ಯಾವುದು ನನ್ನಿಂದ ಶುರುವಾಯಿತೋ ಅದನ್ನು ನಾನೇ ಕಡಿಮೆ ಮಾಡಿಕೊಳ್ಬೇಕು. ಅರಿವು ಹೆಚ್ಚಿಸ್ಕೊಳ್ಬೇಕು, ಅಂದರೆ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು. ನಾನು ಕೇವಲ ನಾನು ಇಬ್ಬರ ಬದುಕನ್ನೇ ನೋಡ್ತಾ ಇದ್ದೀನಿ. ಆದರೆ ನಾವೊಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಕುಟುಂಬ ಇದೆ, ಹಿಂದೆಯಿಂದ ಉಳಿಸ್ಕೊಂಡು ಬಂದ ಗೌರವ ಇದೆ. ಇದನ್ನೆಲ್ಲ ನೋಡಬೇಕು. ಇದನ್ನೆಲ್ಲ ನೋಡಿದಾಗ ನಿನಗೆ ಇವಳು ಬೇಕೋ ಬೇಡವೋ ತಿಳಿಯುತ್ತೆ. ಬರೀ ನೀನು ಇಬ್ಬರೇ ನೋಡಿದಾಗ ಬಿಟ್ಟಿರೋಕ್ಕಾಗಲ್ಲ ಅನಿಸುತ್ತೆ. ಮೊದಲು ಸ್ವಲ್ಪ ನಿನ್ನ ದೃಷ್ಟಿಕೋನವನ್ನು ವಿಶಾಲ ಮಾಡಿಕೊ. ಇನ್ನೂ ಜೀವನ ಇದೆ, ಇದ್ದು 25-26ಕ್ಕೆ ಏನು ಮುಗಿಯೋದಲ್ಲ. ಸ್ವಲ್ಪ ಸ್ವಾಭಿಮಾನ ಮಾರಿಕೊಂಡು ಅವಳಿಂದ ಸ್ವಲ್ಪ ದೂರನೇ ಇರು, ಪರವಾಗಿಲ್ಲ. ಎಲ್ಲೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗು, ಯಾವುದೋ ದೇವಸ್ಥಾನಕ್ಕೆ ಹೋಗು, ಇಲ್ಲ ಕಾಶಿಗೆ ಹೋಗು, ಇಲ್ಲ ಕುಂಭಮೇಳಕ್ಕೆ ಹೋಗು, ಎಲ್ಗೋ ಹೋಗು. ಒಟ್ಟಾರೆಯಾಗಿ ಇವ್ರ ಕಣ್ಣಿಗೆ ಕಾಣಿಸ್ದಂಗೆ ನಿನ್ನ ಜೀವನವನ್ನು ನೀನು ರಕ್ಷಣೆ ಮಾಡಿಕೊ. ಸ್ವಲ್ಪ ಮಾನಸಿಕವಾಗಿ ತೊಳಲಾಟ ಇದೆ, ಡಿಪ್ರೆಷನ್ ಇದೆ, ಅಥವಾ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಭಾವನೆ ಇದೆ, ಇಂಥದ್ದೇನೋ ನಡೀತಾ ಇದೆ. ಆದರೆ ಈ ಸಮಯದಲ್ಲಿ ಎಲ್ಲವೂ ಕತ್ತಲು ಅನ್ನೋ ಥರ ಕಾಣುತ್ತೆ. ಅಯ್ಯೋ ಬಿಡಪ್ಪ, ಇಷ್ಟೇ ನನ್ನ ಜೀವನ, ಅವಳೇ ಸಿಕ್ಕಿಲ್ಲ, ಇನ್ನು ನನ್ನ ಜೀವನ ಯಾಕೆ ಅಂತ. ನಾಳೆ ಅಮ್ಮನಿಗೇನೋ ಹುಷಾರಿಲ್ಲ, ನಾಳೆ ಅಪ್ಪನಿಗೂ ಅಮ್ಮನಿಗೂ ಏನೋ ಆಯಿತು, ಅಥವಾ ಏನೋ ತೊಂದರೆ ಆಯಿತು. ಬದುಕು ಹೀಗೆ ತುಂಬ ಸುಭಿಕ್ಷವಾಗಿ ಇರೋದಿಲ್ಲ. ಕೆಲವೊಮ್ಮೆ ಹೀನಾಯ ಸ್ಥಿತಿಗೂ ಬಂದ್ಬಿಡುತ್ತೆ, ನಿಮ್ಮ ಮನೆಗಳು ಕೂಡ, ಹೌದಲ್ಲ? ಈಗ ಚೆನ್ನಾಗಿದೆ ಬಿಡಪ್ಪ, ನಾವು ಈ ಕಡೆ ಇನ್ನೇನು ಹುಡುಗಿ ಅದು ಇದು ನೋಡ್ಕೊಂಡು ಕೂತ್ಕೊಳ್ಳೋಣ. ಇಲ್ಲಪ್ಪ, ಈ ಕಡೆ ಏನೋ ಒಂದು ಕೈ, ಅಪ್ಪ ಅನ್ನೋ ಕೈ ಆಡ್ತಾ ಇದೆ, ಒಂಚೂರು ಏನೋ ಆಗಿ ನಿಂತೋಯ್ತು ಅಂದರೆ ನೀನೇ ನೋಡ್ಬೇಕಲ್ಲ. ಹಾಗಾಗಿ ಮೊದಲು ಮನೆಗೆ ಮಗನಾಗಿ ಗೆಲ್ಲು. ಆಮೇಲೆ ನೀನು ಮನೆಗೆ ಮಗನಾಗಿ ಗೆದ್ದಿದ್ದೀಯ ಅಂದಾಗ ಒಳ್ಳೆಯವರೇ, ಇಲ್ಲಪ್ಪ ಇವನು ಭಾಳ ಗೌರವಾನ್ವಿತ ಜವಾಬ್ದಾರಿ ಇರೋ ಮನ್ಸ ಅಂತ ಅವರೇ ಹೆಣ್ಣು ಕೊಡ್ತಾರೆ. ಮೊದಲು ನಿನಗೆ ಮಾತ್ರ ಅಲ್ಲಯ್ಯ, ನನಗೂ ಕೂಡ ಎಲ್ಲ ಭಾವನೆಗಳು ಬಂದಿದ್ದಪ್ಪ, ನಾನೇನು ಹೊಸಬಲ್ಲ. ಆದರೆ ನಾನು ಯಾವತ್ತೂ ಈ ಹಂತಕ್ಕೆ ಹೋಗಲಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಆ ಪ್ರೀತಿ ಗೀತಿ ಯಾವುದು ಅಷ್ಟು ಬರಲಿಲ್ಲ. ಪುಣ್ಯ, ನಮಗೊಂದು ಗುರಿ ಇತ್ತು. ಬಟ್ ನಾನು ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದಷ್ಟು ಅಂತ ಏನಿಲ್ಲ. ನಾನು ಆ ಎಲ್ಲ ನಿಮ್ಮ ಏಜ್ಗಳನ್ನು ದಾಟಿದ್ದೀನಿ. ನಿಮಗಿಂತ 1 ವರ್ಷನೋ 2 ವರ್ಷನೋ ದೊಡ್ಡವನಿರಬೇಕಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಪ್ರೀತಿ ಬಂದಿರೋ ಭಾವನೆಯನ್ನು ನಾನು ಅಗೌರವಿಸುವುದಿಲ್ಲ. ನಾನು ಖಂಡಿತ ಗೌರವಿಸ್ತೀನಿ. ಆದರೆ ಆ ಪ್ರೀತಿ ಕುರುಡಾಗಿರ್ಬೋದು ಕೆಲವೊಮ್ಮೆ. ಆ ಪ್ರೀತಿ, ನೀನು ಆ ಹುಡುಗಿಯ ಬಗ್ಗೆ ಏನು ಪ್ರೀತಿ ಇಟ್ಟಿದ್ದೀಯಾ, ಈ 4 ವರ್ಷದಲ್ಲಿ ನೀವು ಸೃಷ್ಟಿಸಿಕೊಂಡ ನೆನಪುಗಳೇ ಇವತ್ತು ನಿಮ್ಮನ್ನು ಕೊಲ್ತಾ ಇದ್ದಾವೆ.
ಫೋನಲ್ಲಿ ಮೆಸೇಜು, ಇಷ್ಟೊತ್ತಾದರೆ ಆನ್ಲೈನಿಗೆ ಬರ್ತಿದ್ಲು, ಇಷ್ಟೊತ್ತು 3 ಗಂಟೆ 2 ಗಂಟೆವರೆಗೂ ನಾವು ಮಾತಾಡ್ತಿದ್ದೋ, ಮತ್ತು ಅವಳು ಎಲ್ಲೋ ಸಿಗ್ತಾ ಇದ್ಲು. ಅಂದರೆ ಇದೇನು ಒಂದು ದಿನಚರಿಯನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ರಿ ಆ್ಯಸ್ ಎ ಪ್ರೇಮಿಗಳಾಗಿ. ಇವತ್ತು ಅದೆಲ್ಲವೂ ಯಾವುದೂ ಸಿಗ್ತಾ ಇಲ್ಲ ಅಂದಾಗ ನಿನ್ನ ಕಣ್ಣು ನಾನು ಅವಳನ್ನು ನೋಡಬೇಕು ಅನಿಸುತ್ತೆ, ಕಿವಿ ಅವಳ ಮಾತು ಕೇಳಬೇಕು ಅನಿಸುತ್ತೆ, ಕೈಯು ನಾನು ಅವಳ ಚರ್ಮವನ್ನು ಅಥವಾ ಅವಳನ್ನು ಮುಟ್ಟಬೇಕು ಅನಿಸುತ್ತೆ, ಅಥವಾ ಮಾತಾಡಬೇಕು ಅನಿಸುತ್ತೆ. ಅಂದರೆ ಈ ಇಂದ್ರಿಯಗಳಿಗೆ ಯಾವುದನ್ನು 4 ವರ್ಷದಿಂದ ನಿರಂತರವಾಗಿ ರೂಢಿ ಮಾಡಿಸ್ಕೊಂಡು ಬಂದೋ ಇವತ್ತು ಅವು ಬೇಕು ಅಂತಿದ್ದಾವೆ, ಹೌದಲ್ಲ? ಅದಕ್ಕೆ ಈ ಇಂದ್ರಿಯಗಳಿಗೆ ಯಾವುದನ್ನಾದರೂ ಪರಿಚಯ ಮಾಡೋಕ್ಕಿಂತ ಮುಂಚೆ ಎಚ್ಚರವಾಗಿರ್ಬೇಕು. ಯಾಕೆ? ನಮ್ಮ ದೇಹವೆಂಬ ಮನೆಗೆ ಇಂದ್ರಿಯ ಅನ್ನೋದೇ ಮುಂಬಾಗಿಲು, ಅಂದರೆ ಅದೇ ಮೊದಲನೇ ಬಾಗಿಲು. ಆನಂತರ ಮನಸ್ಸು, ಆನಂತರ ಬುದ್ಧಿ, ಆನಂತರ ಚಿತ್ತ, ಆನಂತರ ಆತ್ಮ. ಅಂದರೆ ಈ ಇಂದ್ರಿಯಕ್ಕೆ ಏನೇ ಜಗತ್ತಲ್ಲಿ ಮೊದಲು ನಮ್ಮ ಗಮನಕ್ಕೆ ಬಂದರೂ ಇಲ್ಲ ಕಣ್ಣಿಗೆ ಬರಬೇಕು, ಕಿವಿಗೆ ಬರಬೇಕು, ಇಲ್ಲ ನಾಲ್ಗೆಗೆ ಬರಬೇಕು, ಇಲ್ಲ ಚರ್ಮಕ್ಕೆ ಬರಬೇಕು. ಈ ಪಂಚೇಂದ್ರಿಯಗಳಿಗೆ ಮೊದಲು ಪರಿಚಯ ಆಗಬೇಕು, ಹೌದಲ್ಲಯ್ಯ? ಅದಕ್ಕೆ ಒಂದ್ಸರಿ ಏನು ಕುಡಿಯೋರ ಜೊತೆ ಸೇರ್ಕೊಂಡು ಕುಡಿದು ಬಿಟ್ರೆ, ಕುಡಿಯೋದು ಅಂದ್ರೆ ಏನು? ನಾಲಿಗೆಗೆ ರುಚಿ ತೋರಿಸೋದು ಅಂತ. ಆ ನಾಲಿಗೆಗೆ 1-2 ದಿವಸ ರುಚಿ ತೋರಿಸ್ಬಿಟ್ರೆ 3ನೇ ದಿವಸಕ್ಕೆ ಅದು ಕೇಳುತ್ತಂತೆ, ನಡಿ ಹೋಗೋಣ ಕುಡಿಯೋಕೆ ಅಂತ. ಹಾಗಾಗಿ ನಿಮ್ಮ ಇಂದ್ರಿಯಗಳಿಗೆ ಈ ಹುಡುಗಿಯನ್ನು 4 ವರ್ಷದಿಂದ ಅವಳ ಮೆಸೇಜು, ಅವಳ ಫೋನು, ಅವಳ ವಾಯ್ಸು, ಅಥವಾ ಆ ಹೆಣ್ಮಗಳು ಜೊತೆ ಸುತ್ತಾಡಿದ್ದು, ಇದೆಲ್ಲ ಇವತ್ತು ಒಂದಷ್ಟು ಸಮಯ ಅಂದರೆ ಯಾವುದನ್ನು ಈ ಹಿಂದೆಯಿಂದ ಫುಡ್ ಥರ ಕೊಡ್ಕೊಂಡು ಬಂದು ನಿನ್ನ ಇಂದ್ರಿಯಗಳಿಗೆ ಈಗ ಸಡನ್ನ ನಿಂತುಬಿಟ್ಟಿದೆ ಅಂದರೆ ಅವು ಗಲಿಬಿಲಿ ಆಗುತ್ತವೆ. ಅಂದರೆ 3 ದಿನ ಮನೆ ಮುಂದೆ ಯಾವುದೋ ಬಂದು ನಾಯಿಗೆ 1 ವಾರ ಅನ್ನ ಹಾಕು, ಬೆಳಿಗ್ಗೆ 9 ಗಂಟೆಗೆ ಕರೆಕ್ಟಾಗಿ ಅನ್ನ ಹಾಕ್ತಾ ಹೋಗು, ಆಮೇಲೆ ನಿಲ್ಲಿಸ್ಬಿಡು, ಆ ನಾಯಿ ಅಲ್ಲೇ ಬಂದು ಕೂತಿರುತ್ತೆ. ಇಂದ್ರಿಯಗಳು ಹಾಗೇನೆ. ಎಲ್ಲಿ 9 ಗಂಟೆ ಆದರೆ ಆನ್ಲೈನಿಗೆ ಬಂದ್ಬಿಡ್ತಾ ಇದ್ಲು, ಎಲ್ಲಿ ಬರ್ತಾ ಇಲ್ಲ ಅನ್ಸುತ್ತೆ ಮನಸ್ಸು. ಯಾಕೆ? ಇದನ್ನೇ ನನ್ನ ಮನಸ್ಸಿಗೆ ರೂಢಿ ಮಾಡಿಸಿ ಅಲ್ಲೆಲ್ಲೋ ಒಂದು ಕಡೆ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾಕೆ ಅಂದರೆ ತಿಂಗಳ ಸಂಬಳ ಎಣಿಸ್ಕೊಳ್ತಾ ಇದ್ದ, ಯಾಕೋ ಒಂದು 5 ತಿಂಗಳು ಕಂಟಿನ್ಯೂ ಸಂಬಳ ಬರಲಿಲ್ಲ ಅಂದರೆ ಸಂಬಳ ಬರ್ತಾ ಇದ್ದಿದ್ದು ಸಡನ್ ನಿಂತು ಹೋದಾಗ ಇವ್ನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ, ನೇಣಾಕಮುಟ್ಟ. ಅಥವಾ ನಿಧಾನಕ್ಕೆ ಡೈಲಿ ಹುಡುಗಿ ಭೇಟಿ ಆಗ್ತಿದ್ದ, ಡೈಲಿ ಹುಡುಗಿ ಜೊತೆ ಮಾತಾಡ್ತಿದ್ದ, ಡೈಲಿ ಚಾಟ್ ಮಾಡ್ತಿದ್ದ, ಡೈಲಿ ಅಂದರೆ ಇದು ಯಾವುದೋ ಡೈಲಿ ಮಾಡ್ಕೊಂಡು ಬರ್ತಿದ್ದ, ಇದ್ದಕ್ಕಿದ್ದಕ್ಕೆ ನಿಂತೋಯ್ತು ಅಂದಾಗ ಅವನಿಗೆ ಬದುಕಿ ಕತ್ಲಾಯ್ತು ಅನ್ಸ್ಬಿಡುತ್ತೆ. ಹಾಗೇನೋ ಮಾಡ್ಕೊಂಡ್ಬಿಡ್ಬಿಡ್ತಾನೆ. ಹಂಗಾಗಬಾರ್ದಪ್ಪ. ಅಪ್ಪ ಅಮ್ಮ ಇದ್ದಾರೆ, ಇಷ್ಟೊತ್ತು ಸಮಯ ಕೊಟ್ಟಿದ್ದೀನಿ, ಅದು ಗೌರವ ಕೊಡು. ನೀನು ಈ ಹೆಣ್ಮಗಳು ವಿಚಾರದಲ್ಲಿ ನೀನೇ ಬ್ಲಾಕ್ ಮಾಡು, ನಿನಗಿದು ಬೇಡ ಅಂತಲೇ ಇರು. ಏನೋ ಅವ್ರಿಗೆ ಬೇಕಾದರೆ ನಿಮ್ಮ ಅಮ್ಮನ ಹತ್ರ ಬಂದು ಮಾತಾಡಿ ಸರಿ ಮಾಡ್ಕೊಳ್ಬೇಕೆ ಹೊರತು ನೀನಾಗೆ ಹೋಗಬೇಡಪ್ಪ. ಪರವಾಗಿಲ್ಲ, ಈಗ ಜಾಬ್ ಮಾಡಲಿಕ್ಕೆ ಗಮನ ಇಲ್ಲದೆ ಇರ್ಬೋದು, ಆಸಕ್ತಿ ಇಲ್ಲದೆ ಇರ್ಬೋದು, ಸ್ವಲ್ಪ ಹೊರಗಡೆ ಹೋಗು, ಸ್ನೇಹಿತರ ಜೊತೆ ಸುತ್ತಾಡು, ಜಗತ್ತು ವಿಶಾಲವಾಗಿದೆ, ಎಂಜಾಯ್ ಮಾಡು, ಖುಷಿಯಾಗಿರು. ಆದರೆ ತಪ್ಪು ಮಾರ್ಗ ಹಿಡಿಬೇಡ. ಈ ಹೆಣ್ಣುಮಗಳು ತಾಯಿ ಅಥವಾ ಅವರ ಅಪ್ಪನ ಮಾತು ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ. ನಿನ್ನ ಅಮ್ಮನ ಮಾತು ಕೇಳ್ತಿಲ್ಲ ಅಂತ ಅವ್ರ ಅಮ್ಮನ ಮಾತು ಅವಳು ಕೇಳದೆ ಇರೋದು ಒಳ್ಳೆಯದು ಅಂತ ನಾನು ಹೇಳಲ್ಲ. ಅವ್ರ ಮಗಳನ್ನ ಸೇಫ್ ಮಾಡ್ಕೊಳ್ಳೋದು ಅದು ಅವ್ರಿಗೆ ಬಿಟ್ಟಿದ್ದು. ನಿನಗೆ ನಾನು ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಬಟ್ ಇದನ್ನು ನೋಡಿ ಆದಮೇಲೆ ನಾನು ಹೆಂಗಿರಬೇಕು ಅಂತ ನನಗೆ ಬುದ್ಧಿ ಬರಬೇಕಿತ್ತು ಅಷ್ಟೇ. ಅಷ್ಟು ಮಾಡು, ಧೈರ್ಯವಾಗಿರು. ಜೀವನ ಬಹಳ ದೊಡ್ಡದಿದೆ. ನೋಡು, ಹೊರಗಡೆ ಪೇಪರ್ ಹಾಕೊಂಡು ಬದುಕ್ತಿದ್ದಾರೆ, ಭಿಕ್ಷೆ ಬೇಡ್ಕೊಂಡು ಬದುಕ್ತಿದ್ದಾರೆ, ಅಜ್ಜಿದೀರು ಹೂ ಮಾರ್ಕೊಂಡು ಬದುಕ್ತಿದ್ದಾರೆ. ಅಂಥದ್ರಲ್ಲಿ ನಿನ್ನ ಕೈ ಇದೆ, ಕಾಲಿದೆ, ಕಣ್ಣಿದೆ, ಎಲ್ಲ ಇಂದ್ರಿಯಗಳು ಚೆನ್ನಾಗಿದ್ದಾವೆ, ಕಣ್ಮುಂದೆ ಅಪ್ಪ ಅಮ್ಮ ಇದ್ದಾರೆ. ಎಲ್ಲಿ ಯಾರು ಬಿಟ್ಟರು ನಾನು ದುಡ್ಕೊಂಡು ತಿಂತೀನಿ ಅನ್ನೋ ಶಕ್ತಿ ಇದೆ, ವಿದ್ಯೆ ಇದೆ. ಇಷ್ಟೆಲ್ಲ ಇದ್ದು ಯಾವುದೋ ಒಂದಕ್ಕೋಸ್ಕರ ಜೀವನ ಹಾಳು ಮಾಡಿಕೊಳ್ಳಬೇಡ. ಜೀವನದಲ್ಲಿ ಏನೂ ಇಲ್ಲದವರು ತುಂಬ ಜನ ಇದ್ದಾರೆ, ಅದರಲ್ಲಿ ನಿನಗೆ ಎಲ್ಲವೂ ಇದೆ, ಯಾವುದೋ ಒಂದು ಮಾತ್ರ ತೊಂದರೆ ಆಗಿದೆ. ಅಂದರೆ 6 ಸಬ್ಜೆಕ್ಟಲ್ಲಿ 1 ಸಬ್ಜೆಕ್ಟ್ ಫೇಲ್ ಆಯಿತು ಅಂತ ನೇಣು ಹಾಕೋಣೋದು ಇಲ್ಲ, ಹಂಗಲ್ಲ. 5 ಪಾಸ್ ಆಗಿದವಪ್ಪ, ಇನ್ನೊಂದು ಕಟ್ಟಿ ಪಾಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಧೈರ್ಯ ಇರಬೇಕು, ಹೌದಲ್ಲ? 5 ಪಾಸ್ ಆಗಿರೋದು ಮರ್ತೇ ಬಿಡ್ತಾನೆ, 1 ಫೇಲ್ ಆಯಿತು ಅಂತ ನೀರಿಗೆ ಬಿದ್ದು ಸಾಯ್ತಾರೆ. ಹಾಗಾಗಿ ಜೀವನಕ್ಕೆ ದೊಡ್ಡ ಸ್ಥಾನಮಾನ ಕೊಡು. ಜೀವನದಲ್ಲಿ ಈ ಸೋಲು ಗೆಲುವು, ಹುಡುಗ ಸ್ನೇಹಿತರು, ಹುಡುಗಿ ಪ್ರೀತಿ, ಜೀವನ ಇದ್ರೇನೆ ಇವೆಲ್ಲವೂ ಅನುಭವಕ್ಕೆ ಬರ್ತವೆ. ನೀನು ಅದನ್ನೇ ಕಳ್ಕೊಂಡ್ಬಿಟ್ರೆ ಜೀವನ ಇದ್ರೆ ತಾನೆ, ನಾನಿದ್ರೆ ತಾನೆ ಸೂರ್ಯ ಚಂದ್ರ ಅಂದರೆ ಅದಕ್ಕೆ ಯಾರೋ ದೊಡ್ಡವರು ಹೇಳ್ಯಾರೆ, ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ಅಂತ. ಅಂದರೆ ನಾನು ಅಂತ ಇದ್ರೇನೆ ಮನೆ ದೇವರು, ನಾನಿದ್ರೇನೆ ಸೂರ್ಯ ಚಂದ್ರ. ನಾನು ಅನ್ನೋ ಅಸ್ತಿತ್ವವೇ ನನ್ನ ಅರಿವಿಗೆ ಬರಲಿಲ್ಲ ಅಥವಾ ನಾನೇ ಇಲ್ಲ ಅಂದರೆ ಇದು ಯಾವುದು ನಶ್ವರ. ನೀನಿರು, ನೀನು ಬದುಕಿರು, ಮಿಕ್ಕಿದ್ದೆಲ್ಲ ತಾನಾಗೆ
ಇದಾದಮೇಲೆ ಅದಷ್ಟೇ ಹೇಳಿದ ಹಂಗೆ ಕಣೆಯ ಬಾಲ್ಯದಲ್ಲಿರೋ ಸ್ನೇಹಿತರೆ ಅದ್ಭುತ ಅಂದ್ಕೊಂಡಿರ್ತೀವಿ. ಆಮೇಲೆ ಕಾಲೇಜಿಗೆ ಬಂದಾಗ ಅಯ್ಯೋ ಅವ್ರಿಗಿಂತ ಇವ್ರು ಅದ್ಭುತ ಅನಿಸುತ್ತೆ. ಹಂಗೆ ಮುಂದೆ ಹೋದಾಗ ಕೊಲೀಗ್ಸ್ಗಳು ಸಿಗ್ತಾರೆ, ಅಯ್ಯೋ ಅವರೆಲ್ಲರಿಗಿಂತ ಇವ್ರು ಅದ್ಭುತ ಅನಿಸುತ್ತೆ. ಅಂದರೆ ಬದುಕು ಅನುಭವವನ್ನು ಪಡ್ಕೊಳ್ತಾ ಒಂದಕ್ಕಿಂತ ಒಂದು ಅದ್ಭುತ ಅನಿಸುತ್ತೆ. ಇವತ್ತು ಇಲ್ಲಿ ಯಾವುದೋ ಸೋತಿದ್ದೀಯಲ್ಲ, ಇಲ್ಲ ಮುಂದೆ ಇದು ಯಾವುದೋ ಇದು ಮುಂದೆ ಹೋಗ್ತಾ ಇದಕ್ಕಿಂತ ಅದ್ಭುತವಾದದ್ದು ಸಿಗುತ್ತೆ. ಈಗಲೇ ಬದುಕೇನು ಮುಗ್ದಿಲ್ಲ, ಮುಂದುವರಿ, ಧೈರ್ಯವಾಗಿರು, ಟೈಮ್ ಊಟ ಮಾಡು, ದೇವರನ್ನು ನಂಬು. ಡಿಪ್ರೆಷನ್ನಲ್ಲಿ ಇದ್ದೀನಿ ಅಂತ ನಿನಗೆ ನೀನು ಅಂದುಕೊಳ್ಳೇಬೇಡ. ನೀನು ಯಾವ ಡಿಪ್ರೆಷನ್ನಲ್ಲೂ ಇಲ್ಲ, ಇಂಪ್ರೆಷನ್ನಲ್ಲೂ ಇಲ್ಲ, ನೀನು ಚೆನ್ನಾಗೇ ಇದ್ದೀಯ. ಆದರೆ ಆ ಹೆಣ್ಮಗಳಿಗೆ ಬೇಕಾದರೆ ಬರ್ತಾಳೆ, ಇಲ್ವಾ ನೀನು ಅಮ್ಮನ ನೋಡಿಕೊಂಡು ಓದ್ಕೊಂಡು ಒಂದು ಜಾಬ್ ತೊಗೊಂಡಿರು, ಆಮೇಲೆ ಪ್ರೀತಿ ಪ್ರೇಮ ಅಥವಾ ಮದುವೆ ಆಗೋದು, ಆಯ್ಕೆ ಮಾಡೋದು ಅದೆಲ್ಲ ಆಮೇಲೆ. ಈಗ ಸದ್ಯಕ್ಕೆ ನಿಮ್ಮ ಅಮ್ಮ ಅಪ್ಪನಿಗೆ ನೀನು ಬೇಜಾರಾಗಿರೋದು, ಊಟ ಮಾಡದೇ ಇರೋದು, ಅವ್ರಿಗೆ ತುಂಬ ನೋವಾಗ್ಬಿಡ್ತಯ್ಯ. ಅವ್ರಿಗೆ ನೋವು ಕೊಡಬೇಡ. ಯಾವುದೋ ಹುಡುಗಿಗೋಸ್ಕರ ಹೆತ್ತವ್ರಿಗೆ ಅವರು ಒಬ್ಬ ಮಗ ಅಂತ ಅಲ್ಲಿ ಕಚ್ಕೊಂಡು ಸುಮ್ಮನವ್ರೆ. 2-3 ಇದ್ದಿದ್ರೆ ರೂಮ್ಗೆ ಹಾಕೊಂಡು ರುಬ್ಬರು. ಒಬ್ಬನೇ ಮಗ ಏನೋ ಮಾಡ್ಕೊಂಬಿಟ್ಟನು, ಯಾಕೆ ಬೇಕು? ಅವರು ಭಯದಲ್ಲಿ ಬದುಕ್ತಾರೆ. ಹೌದು ಗುರುಜಿ. ಹಂಗಾಗೋದು ಬೇಡ. ಅವ್ರಿಗೆ ನೋವು ಕೊಟ್ಟು ಏನು ಪಡ್ಕೊಂಡ್ರು ಅದಕ್ಕೆ ಅರ್ಥ ಇಲ್ಲಪ್ಪ. ಧೈರ್ಯವಾಗಿರು, ಒಳ್ಳೇದಾಗ್ಲಿ. ಕೃಷ್ಣನ ಅನುಗ್ರಹ ನಿನಗಿರುತ್ತೆ. ಶುಭವಾಗ್ಲಪ್ಪ. ಥ್ಯಾಂಕ್ ಯು ಗುರುಜಿ. ಭಗವಂತ ನೋಡಿ ಪಾಪ, ಈಗ ಪ್ರೀತಿ ಮಾಡಿದ್ದು ಅಥವಾ ಪ್ರೀತಿಯನ್ನು ಮುಂದುವರಿಸಿದ್ದು ನನ್ನ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆಮೇಲೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪ್ರೀತಿಯನ್ನು ವಿರೋಧಿಸ್ಬಿಡ್ತಾರೆ, ಅದು ಇದು. ಪ್ರೀತಿಯನ್ನು ವಿರೋಧಿಸೋದಲ್ಲ, ಮೊದಲು ನಮ್ಮ ಬದುಕನ್ನು ತಂದೆ ತಾಯಿ ಇವರು ಯಾರೂ ತಲೆ ತಗ್ಗಿಸದ ಹಾಗೆ, ಅಥವಾ ನಾನಿನ್ನೊಂದು ಒಂದು ಜಾಬ್ ಹಿಡ್ಕೊಂಡಿಲ್ಲ, ಅಥವಾ ಒಂದೊಳ್ಳೆ ದುಡಿಮೆ ಇಲ್ಲ, ಅಥವಾ ನನ್ನ ಬದುಕನ್ನು ನಾನು ಅದೀಗ ಏನೇ ಸೆಂಟಿಮೆಂಟಾಗಿ ಹೇಳ್ಬೋದಪ್ಪ, ಇರೋದೊಂದು ಜೀವನ, ಸೆಟ್ಲ್ ಆಗ್ಬಿಟ್ಟು ನಾನು ಆಮೇಲೆ ಪ್ರೀತಿ ಮಾಡ್ತೀನಿ ಅಂದರೆ ಅಲ್ಲಿವರೆಗೂ ಇರ್ತೀನೋ ಇಲ್ವೋ ಅಂದ್ಕೊಂಡು ಇಲ್ಲ ಮೊದಲೇ ಮಾಡಿದವ್ರ ಕಥೆಯೆಲ್ಲ ಏನಾಗಿದೆ ನಾವು ಭಾಳ ನೋಡಿದ್ದೀವಿ. ಏನೂ ಇಲ್ಲದೆ ಒಳ್ಳೆ ಪುಡಾರಿಗಳ ಥರ ಓಡಾಡಿಕೊಂಡು ಯಾವುದೋ ಒಂದು ಹುಡುಗಿ ಜೊತೆಗೆ ಹಾಕ್ಕೊಂಡು ಹುಮ್ಮಸ್ಸಲ್ಲಿ ಮದುವೆ ಆಗಿ ಆಮೇಲೆ ಅವನ ಹತ್ರ ಏನೂ ಇಲ್ಲ ಅಂದ್ಕೊಂಡು ಅವಳು ಇನ್ನಾರನ್ನೂ ಇಷ್ಟಪಟ್ಟು ಬದುಕು ಚಿತ್ರಾನ್ನ ಆಗಿರೋದು ಭಾಳ ನೋಡ್ಬಿಟ್ಟಿದ್ದೀವಿ. ಬದುಕು ಹಾಗಿರಬಾರ್ದು. ಏನು ಮದುವೆ ಆಗದೆ ಸತ್ತರೆ ಏನು ನರಕಕ್ಕೆ ಹೋಗ್ತೀವಿ ಅಂತಲೂ ಎಲ್ಲೂ ಏನೂ ಹೇಳಿಲ್ಲ, ಅಥವಾ ಅದು ಸುಳ್ಳು. ಮೊದಲು ನಾವು 100 ವರ್ಷ ಬದುಕ್ತೀವಿ, ನಾವು ಚೆನ್ನಾಗಿರ್ತೀವಿ ಅನ್ನೋ ಭರವಸೆಲಿರ್ಬೇಕು ಮೊದಲು. ಅಯ್ಯೋ ತಡೆಯಪ್ಪ ಯಾವಾಗ ಏನಾಗ್ಬಿಡುತ್ತೋ ಅಂದ್ಕೊಂಡು ಏನೇನೋ ಅವಸರವಾಗಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮರೊತ್ತು ಊಟ ಇದೆ, ಮಾಡೋ ಕೆಲಸ ಇದೆ, ಅಪ್ಪ ಅಮ್ಮ ಓದ್ಲಿಕ್ಕೆ ಕಳಿಸ್ತಾ ಇದ್ದಾರೆ, ಓದೋಣ. ಒಂದು ಹಂತ ಬಂದಮೇಲೆ ಅವರೇ ಹೇಳ್ತಾರೆ, ಇಲ್ಲಪ್ಪ ಎಲ್ಲ ಆಯಿತು ಈಗ ಒಂದು ಮದುವೆ ಮಾಡ್ಕೊಳ್ಳೆಯ, ಅವರೇ ಹೇಳ್ತಾರೆ. ಅದಕ್ಕೆ ಮುಂಚೆ ನಾವೇನೇನೋ ಮಾಡ್ಕೊಂಡು ಕೂತಿರ್ತೀವಿ. ಇರಲಿ ಪಾಪ, ಈ ಹುಡುಗ ಒಬ್ಬನೇ ಮಗ, ಅವ್ರ ತಂದೆ ತಾಯಿಗೆ ಒಳ್ಳೇದಾಗಲಿ. ಆ ಹೆಣ್ಮಗಳಿಗೂ ಹೇಳೋದಷ್ಟೇ, ಬದುಕಲ್ಲಿ ಇನ್ನೊಬ್ಬರು ಬದುಕಲ್ಲಿ ಆಟ ಆಡ್ಲಿಕ್ಕೆ ಹೋಗಬಾರ್ದು. ದೇವರೆಲ್ಲವನ್ನ ಗಮನಿಸ್ತಾನೆ. ಒಳ್ಳೇದಾಗಲಿ.